ವೀರಪ್ಪ ಮೊಯ್ಲಿ ಅಂದಿನ ಮುಖ್ಯಮಂತ್ರಿಗಳು ನನಗೆ ಶಿವಮೊಗ್ಗ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಆಗಬೇಕು ಅನಂತನ್ ಚತುರ್ದಶಿ ದಿನ ಅಂದರೆ ಏನಾದರೂ ಒಂದು ಗಲಾಟೆ ಆಗಲೇಬೇಕು ಅಂತ. ಆ ಗಾಂಧಿ ಬಜಾರ್ ಮಸೀದಿ, ಆ ಮೇಯ್ನ್ ಶಿವಮೊಗ್ಗ ಅಲ್ಲಿ ಬಂದ ತಕ್ಷಣ KG ಗಟ್ಟಲೆ ಕರ್ಪೂರ ಇಟ್ಬಿಟ್ಟು ಡಾನ್ಸ್ ಮಾಡಿ ಇವರೆಲ್ಲ ಕಂಟ್ರೀಸ್ ಕಮ್ಯುನಲ್ ಅಟ್ಮಾಸ್ಫಿಯರ್ ವಾಸ್ ಸ್ಟಿಲ್ ರಾ. ಇಲ್ಲೀಗಲ್ ಬಾಂಗ್ಲಾದೇಶಿ ಮೈಗ್ರೆಂಟ್ಸ್ ಇಟ್ ಹಸ್ ಬಿಕಮ್ ಎ ಬಿಗ್ ಥ್ರೆಟ್. ಅವರು ಮುಂಚೆ ಕೂಲಿ ಮಾಡಕ್ಕೆ ಬರ್ತಾ ಇದ್ರು, ಗಾರ್ಬೇಜ್ ತೆಗಿತಾ ಇದ್ರು. ನಾವು ದೇ ಹ್ಯಾವ್ ಬಿಕಮ್ ಪೆಟ್ಟಿ ಗಾರ್ಬೇಜ್ ಕಾಂಟ್ರಾಕ್ಟರ್ಸ್. ನಾಳೆ ಅವರು BBMPಲಿ ಬಂದು ಟೆಂಡರ್ ಕೂಗ್ತಾರೆ, ಆಮೇಲೆ ನಾಳೆ ವಿಧಾನಸೌಧದಲ್ಲಿ ಟೆಂಡರ್ ಕೂಗ್ತಾರೆ. ನಾವು ವಿಧಾನಸೌಧ ಹೋಗ್ಬಿಟ್ಟು MLA ಕೂಡ ಹೋಗ್ಬಿಡ್ತಾರೆ. ಗೋಕುಲಾಷ್ಟಮಿ ದಿನ ನಮ್ಮ ಮನೇಲಿ ಕುತ್ಕೊಂಡು ಅರ್ಘ್ಯ ಬಿಡ್ತಾ ಇದೆ, ಫೋನ್ ಮೇಲೆ ಫೋನ್ ರಿಂಗ್ ಆಗ್ತಾನೆ ಇದೆ. DJ ಹೇಳಿ KJಲಿ ಉರಿದು ಬೆಂಕಿ ಹತ್ತಿ ನಾನು ಕಮಿಷನರ್ ಇರಲಿಲ್ಲ. ಕಮಿಷನರ್ ಆಗಿದ್ದಾಗ ಸರ್ ನಿಮ್ಮ ನಿಲುವುಗಳು ಏನಾದರೂ ಸಂಘದ ಪರಿವಾರಕ್ಕೆ ಪ್ಯಾರಲಲ್ ಆಗಿ ಇರೋ ಥರ ಇತ್ತಾ? ನಾನು RSS ಅಲ್ಲಿದ್ದೇನೆ. ಓ, ಸರ್ ಇಷ್ಟು ಕಾಳಜಿ ಇರೋದು ನನಗೆ ಒಂದೊಂದ್ಸಲಿ ಬೇಸರ ಆಗುತ್ತೆ ಸರ್. ಈ ಪ್ರಶ್ನೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸುಮಾರು ಜನ ಈಗ ಪೊಲೀಸರುಗಳು ಅವ್ರು ಮಾಡೋಂಥ ಕೆಲಸಗಳಿಗೆ ಸರ್ ಈಗ ಒಂದು ಅವಾರ್ಡ್ಸ್ ಬಿಡಿ ಸರ್, ರಿವಾರ್ಡ್ಸ್ ಆಗಿ ಯಾಕೆ ಈಗಲೂ ಕೂಡ ಒಂದು 400 ರೂಪಾಯಿ 500 ರೂಪಾಯಿ ಈ ಥರ ರಿವಾರ್ಡ್ಸ್ಗಳನ್ನ ಕೊಡುವಂಥದ್ದು ನಾನು ಕೇಳ್ಪಟ್ಟಿದ್ದೀನಿ. ಅದೆಷ್ಟು ಮಟ್ಟಿಗೆ ಐ ಟೆಲ್ ಯು, ರಿವಾರ್ಡ್ ಈಸ್ ನಾಟ್ ದ ಕ್ವಾಂಟಮ್ ಆಫ್ ಮನಿ, ರಿವಾರ್ಡ್ ಇಸ್ ರೆಕಗ್ನಿಷನ್. ಕರೆಕ್ಟ್. 100 ರೂಪೀಸ್ ಕೊಟ್ಟರು ನಾನೇ ಕೊಟ್ಟಿದ್ದೀನಿ. ಕೆಲವು ಕಡೆ ನಾನು SP ಇರುವಾಗ 5 ರೂಪಾಯಿ 10 ರೂಪಾಯಿ ಎಲ್ಲ ರಿವಾರ್ಡ್ ಕೊಟ್ಟಿದ್ದೀನಿ. ಬಿಕಾಸ್ ದಟ್ ಈಸ್ ವಾಟ್ ಐ ವಾಸ್ ವಿತ್. ಏನು ಅವ್ರು ಲಕ್ಷಾಂತರ ರೂಪಾಯಿ ಕೊಡೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರ ಕರ್ತವ್ಯನೂ ಒಳ್ಳೆ, ಬಟ್ ಕರ್ತವ್ಯ ಪಾಲನೆ ಮಾಡೋದಕ್ಕಾದ್ರೂ ದುಡ್ಡು ಕೊಡಬೇಕಲ್ಲ ಕೆಲಸ ಸರ್. ಕರೆಕ್ಟ್. ಸಂಬಳ ಬಿಟ್ಟು ಸರ್, ಬಟ್ ಅಟ್ಲೀಸ್ಟ್ 400-500 ರೂಪಾಯಿ ಎಲ್ಲಿಂದ ತಂದು ಕೊಡೋಕ್ಕಾಗತ್ತಪ್ಪ? ಬೇರೆ ದ ವೆರಿ ಫ್ಯಾಕ್ಟ್ ದಟ್ ಸ್ಟೇಜ್ ಮೇಲೆ ಕರೆದು ಅಥವಾ ಪರೇಡ್ ಗ್ರೌಂಡಲ್ಲಿ ಕರೆದುಬಿಟ್ಟು ನೀನು ಹೆಡ್ ಕಾನ್ಸ್ಟೇಬಲ್ ಒಳ್ಳೆ ಕೆಲಸ ಮಾಡಿದ್ಯಾ, ತಗೋ 500 ರೂಪಾಯಿ ಕೊಡ್ತಾ ಇದ್ದೀನಿ, 500 ರೂಪಾಯಿ ಕೊಡ್ತಾ ಇದ್ದೀನಿ, ತಗೋ. ಸೊ ದಟ್ ಅವ್ನು ಹೀಸ್ ನಾಟ್ ಬಾದರ್ಡ್ ಅಟ್ ಫ್ಯಾಕ್ಟ್ ದಟ್ ಈಸ್ ಬಿನ್ ಕಾಲ್ಡ್ ಅವ್ನಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ಪೊಲೀಸ್ ಕಮಿಷನರ್ ಹ್ಯಾಸ್ ಶುಕ್ ಹ್ಯಾಂಡ್ಸ್ ವಿತ್ ಹಿಮ್. ದಟ್ ಇಟ್ಸ್ ಅಲ್ಲಿ ಒಂದು ಫ್ರೇಮ್ ಮಾಡ್ಕೊಂಡು ಒಳಗೆ ಹಾಕ್ಕೊಳ್ತಾರೆ. ನಾನು ಚಾಮರಾಜಪೇಟೆಯಲ್ಲಿ ಕ್ಯಾಂಪೇನಿಂಗ್ ಹೋಗಿರುವಾಗ ಕೆಲವು ಕಾನ್ಸ್ಟೇಬಲ್ ಮನೆಗೆ ಹೋಗಿದೆ, ಕೆಲವು ರಿಟೈರ್ ಆಗಿದ್ದಾರೆ. ಅವ್ರಿಗೆ ಹೇಳಿ, ಸರ್ ನೀವು ನನಗೆ ಪರೇಡಲ್ಲಿ ಅವಾರ್ಡ್ ಕೊಟ್ಟಿದ್ದು ಫೋಟೋ ನೋಡಿ ಸರ್ ಅಂತ. ನಮಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸರ್, ಬಟ್ ಡೋಂಟ್ ಯು ಥಿಂಕ್ ಸೊ ಯು ಗೈಸ್ ಡಿಸರ್ವ್ ಈವನ್ ಮೋರ್ ಅನ್ಸಲ್ಲ? See, everybody deserves. Correct. Everybody deserves, whoever is working. So now, what about people? ಈಗ ನಾವು ಚಂದ್ರಕ್ಕೆ ಹೋಗ್ಬಿಟ್ಟು ಬಂದಿದ್ವಿ, ಬಟ್ ಅವ್ನು ಮೋರಿ ಕ್ಲೀನ್ ಮಾಡೋಕ್ಕಾಗಲ್ಲ. ಮೋರಿ ಕ್ಲೀನ್ ಮಾಡೋಕ್ಕೆ ಒಬ್ಬ ಪಾಪ ಇಳಿಬೇಕು, ಅದಕ್ಕೆ ಅವನ ಬಗ್ಗೆನೂ ಕಾಳಜಿ ಇಟ್ಕೋಬೇಕಲ್ಲ. ಎಲ್ಲ ಎವ್ರಿಬಡಿ ನೀಡ್ಸ್ ಲವ್, ಅಫೆಕ್ಷನ್ ಆ್ಯಂಡ್ ರೆಸ್ಪೆಕ್ಟ್. ಎವ್ರಿಬಡಿ ನೀಡ್ಸ್. ಆವಾಗ ಯು ಸಿ ಹೌ ಥಿಂಗ್ಸ್ ಪ್ರೋಗ್ರೆಸ್. ಸರ್, ಗ್ಯಾಂಗ್ಸ್ಟರ್ ಬನ್ನಂಜೆ ರಾಜ ಬಗ್ಗೆ ಮಾತಾಡ್ಬೇಕಾದ್ರೆ ನಂಗೆ ಒಂದು ಡೌಟ್ ಬಂದಿತ್ತು. ಐ ಜಸ್ಟ್ ಪಾಕ್ ಮೈ ಥಾಟ್. ಈ ಗ್ಯಾಂಗ್ಸ್ಟರ್ಗಳಿಗೆ ಪೊಲೀಸವರ ಅಥವಾ ಅವರೇ ಅಲಿಯಾಸ್ ಅಂತ ಹೆಸರುಗಳು ಕೊಡ್ತಾರಲ್ಲ ಸರ್, ಅಂದರೆ ಭಾಳ ವಿಚಿತ್ರವಾಗಿರುತ್ತೆ ಇವ್ರ ಹೆಸರುಗಳೆಲ್ಲ ನೋಡಿದಾಗ. ನನಗೆ ಯಾವಾಗಲೂ ಒಂಥರ ಈ ಬೆಕ್ಕಿನ ಕಣ್ಣು ರಾಜೇಂದ್ರ ಅಥವಾ ಫಯಾಸ್ ಅಥವಾ ಡೆಡ್ಲಿ ಸೋಮ. ಹ್ಞೂ ಸರ್, ಕರೆಕ್ಟ್. ಕೋಳಿ ಫಯಾಸ್ ಅಥವಾ ಡೆಡ್ಲಿ ಸೋಮ. ಚೂರಿ ಚಿಕ್ಕಣ್ಣನೇ ತೊಗೊಳ್ಳಿ ಸರ್, ಅಲ್ಲಿಂದ ತೊಗೊಂಡ್ರು ಹೊಸಬ್ರದ್ದು ಹೇಳ್ತಿಲ್ಲ, ಆಮೇಲೆ ನನ್ನನ್ನು ಇಟ್ಕೊಂಡು ಬರ್ತಾರೆ. ಆಮೇಲೆ ಅದಕ್ಕೆ ಬೇಡ ಇವರೆಲ್ಲ ಹೋಗ್ಬಿಟ್ಟಿರೋದು ಹೇಳ್ತಿದ್ದೀನಿ. ಪೊಲೀಸ್ ಅವ್ರು ಕೊಡ್ತಾರೆ ಇವ್ರಿಗೆ ಅಲಿಯಾಸು ಅಥವಾ ಇವರೇ ಇಟ್ಕೊಂತಾರೆ? ಅವ್ರವ್ರ ಗ್ಯಾಂಗಲ್ಲಿ ಅವ್ರವ್ರ ಹೆಸರು ಇಟ್ಕೊಳ್ತಾರಲ್ಲ. ದಟ್ಸ್ ವಾಟ್ ದಿ ಕೀ. ವೈ ಆರ್ ದ ಗ್ಲೋರಿಫೈಡ್? ಬಿಕಾಸ್ ನೀವು ಪಿಕ್ಚರ್ ಗ್ಲೋರಿಫೈ ಮಾಡ್ತೀರಲ್ಲ, ನೀವು ನಮ್ಮ ಬುಡಕ್ಕೆ ಬಂತಿದ್ದು ನೀವು ಪೊಲೀಸ್ ಅವ್ರಿಗೆ ಮಾಡ್ತೀರ ನೀವು. ಬಟ್ ವ್ಯವಸ್ಥೆನೂ ಏನಾಗುತ್ತೆ, ನ್ಯಾಯ ಸಿಗದೇ ಇರೋವಾಗ ಜನ ಅವ್ರ ಹತ್ರ ಹೋಗ್ತಾರೆ. ಒಂದು ಇನ್ನೊಂದು ಏನಾಗುತ್ತೆ, ನಮ್ಮ ಹಿರಿಯರು ನಾವು ಸರ್ವಿಸಲ್ಲಿರುವಾಗ ಇನ್ಸ್ಪೆಕ್ಟರ್ಸ್ ಕೇಳೋರು, ರೌಡಿಯ ಏರಿಯಲ್ಲಿ ಇರಬೇಕಾ ನೀನು ಇರಬೇಕಂತ ಕೇಳೋರು. ಅವನು ಎಕ್ಸ್ಟಾರ್ಷನ್ ಮಾಡ್ತಾನೆ. ನೀನು ಇರೋವಾಗನೇ ನಿನ್ಗೆ ಸಂವೈಧಾನಿಕವಾಗಿ ಅಲ್ಲಿ ಇಟ್ಟಿರೋದು ಜನರ ರಕ್ಷಣೆ ಕೊಡೋಕ್ಕೆ. ನೀವು ಅವಾಗ ಪೊಲೀಸ್ ಸ್ಟೇಷನ್ ಬಗ್ಗೆ ಕೇಳ್ತಾ ಇದ್ದಾರಲ್ಲ, ಕೆಲವು ಕಮರ್ಷಿಯಲ್ ಪೊಲೀಸ್ ಸ್ಟೇಷನ್ಸ್ ಹತ್ರ ಇವರೆಲ್ಲ ಹಫ್ತಾ ವಸೂಲಿ ಮಾಡ್ತಾರೆ, ಕೆಳಗಡೆ ಕೂತಿರೋರು ಅಥವಾ ಅಂಗಡಿಗಳಿಂದ ಅಥವಾ ಕೆಲವರಿಂದ. ಈ ರೌಡಿಗಳು ವಸೂಲಿ ಮಾಡ್ತಾರಲ್ಲ, ಕೊಡಲ್ಲ ಅಂದರೆ ಹೊಡಿತೀನಿ ಬಡಿತೀನಿ ಅಂತ. ಸೊ ನೀನೇ ಅಥವಾ ನಮ್ಮ ರೇವಣ್ ಸಿದ್ದವರಲ್ಲಿ ಪೊಲೀಸ್ ಕಮಿಷನರ್ ಇರುವಾಗ ಐದರ್ ಹೀ ಸ್ಟೇಸ್ ಆರ್ ಯು ಸ್ಟೇ ಅಂತ ಹೇಳೋರು. ಐದರ್ ದ ರೌಡಿ ಸ್ಟೇಸ್ ಆರ್ ಯು ಸ್ಟೇ, ಯು ಡಿಸೈಡ್ ಅಂತ, ಆರ್ ಅಲೌ ಮಿ ಟು ಡಿಸೈಡ್ ಅಂತ. ಸೊ ಈ ಹೆಸರುಗಳೆಲ್ಲ ಅವ್ರು ಕೊಡೋದು. ಮತ್ತು ರೌಡಿಸಮ್ ಕಂಟ್ರೋಲ್ ಮಾಡೋದು ಇಸ್ ನಾಟ್ ಎ ವೆರಿ ವೆರಿ ಬಿಗ್ ಥಿಂಗ್. ಯೋರ್ ಸಪೋರ್ಟ್ ಫ್ರಮ್ ದ ಟಾಪ್ ಶುಡ್ ಬಿ ಕ್ಲಿಯರ್, ದಟ್ಸ್ ಆಲ್. ಟಾಪಿಂದ ನೋ ಝೀರೋ ಟಾಲರೆನ್ಸ್ ಪಾಲಿಸಿ ಅಂದರೆ ರೌಡಿಸಮ್ ಡಿಸ್ಮ್ಯಾಂಟಲ್ ಮಾಡೋದು ನಾಟ್ ಎ ಬಿಗ್ ಥಿಂಗ್ ಸರ್. ಈಗಲೂ ಈಗ ಐ ಟೆಲ್ ಯು, ಕೆಲವು ಸರ್ತಿ ರೌಡಿಸಮ್ ಥ್ರೈವ್ಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಕ್ರೈಮ್, ಬಿಕಾಸ್ ಆಫ್ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್.
Now, you have a garbage mafia, you have a water mafia, you have a parking mafia, you have a park mafia, you have a wasuli mafia. ಯಪ್ಪ ಇದು ಒಂದೇ ನಾನು ಇಷ್ಟೇ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಅಲ್ಲಿಗೆ. ಮತ್ತು ಇವಾಗ ಯಾವ ಆಟೋ ರಿಕ್ಷಾ ಮಾಫಿಯಾ, ಇವಾಗ ಗಾಟ್ ಇದು ಗೂಡ್ಸ್ ಆಟೋ ಮಾಫಿಯಾ, ಇವಾಗ ಗಾಟ್ ಕ್ಯಾಬ್ಸ್, ಕ್ಯಾಬ್ ಮಾಫಿಯಾ, ಯಾವ ರ್ಯಾಪಿಡೋ ಮಾಫಿಯಾ. ಸೊ ನಿಮ್ಮ ಅಡ್ಮಿನಿಸ್ಟ್ರೇಷನ್ನಲ್ಲಿ ಬಿಗ್ಗಿತನ ಇಲ್ದಿರುವಾಗ ಏನಾಗುತ್ತೆ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ವಿಲ್ ಕಮ್ ಟು ಸ್ಟಾರ್ಟ್ ರನ್ನಿಂಗ್ ದ ಸಿಸ್ಟಮ್. ಈಗ ನೀರು ಸರಬರಾಜು ಮಾಡೋಕ್ಕೆ ರೌಡಿಗಳು ಸರಬರಾಜು ಮಾಡ್ತಾರೆ ನೀರು. ಗಾರ್ಬೇಜ್ ಪಿಕಪ್ ಮಾಡೋದನ್ನ ನಾನು ಗಾರ್ಬೇಜ್ ನಾ ಯಾಕೆ ತೆಗಿಬೇಕು, ದುಡ್ಡು ಕೊಡು ಅಂತಾರೆ ಅದಕ್ಕೆ. ಇಲ್ಲ ನಿಮ್ಮ ಮನೆ ಮುಂದೆ ಯುವರ್ ಅಡ್ಮಿನಿಸ್ಟ್ರೇಷನ್ ಗುಡ್, ಯಾಕೆ ಒದಿತೀನಿ ನನ್ನ ಮಗನೇ. ಹೌ ದಟ್ಸ್ ವೈ 2 countries impress me very. One is Singapore, strong government, they bloody mean business, no rowdyism, nothing doing, no rowdyism. Okay. There is only one center of power, that is the chief, legitimate correct power, and other is Dubai. ಉಳಿದವರೆಲ್ಲ ನಾವು ನೀನು ಬೆಳೆಸ್ತಾರಂತೆ, ನೀನು ಬೆಳಿ ಅಂತ. ಬೆಳಿ ಅಂದರೆ ನೀನು ಪಳ್ಳೆಗಾರ ಅಲ್ಲಿ ರೌಡಿಸಮ್ ಮಾಡು, ಇಲ್ಲಿ ರೌಡಿಸಮ್. ಪಾಪ ಜನ ಎಲ್ಲೋಗ್ಬೇಕ್ರಿ, ಅದಕ್ಕೋಸ್ಕರ ಎಲ್ಲ ದೇಶ ಬಿಟ್ಟು ಹೋಗ್ತಾರೆ. ಸರ್ ಈಗಲೂ ರೌಡಿಸಮ್ ಇದೆಯಾ ತುಂಬ ಅಂದ್ರೆ? ಬೇಕಾದಷ್ಟಲ್ವೇ. ಈಗ ಇನ್ಫ್ಯಾಕ್ಟ್ ನ್ಯೂವರ್ ಫಾರ್ಮ್ಸ್ ಆಫ್ ರೌಡಿಸಮ್ ಆರ್ ದೇರ್. ಲೈಕ್ ಐ ಟೋಲ್ಡ್ ಯು ನೋ, ವಾಟರ್ ಮಾಫಿಯಾ ಇದೆ, ಗಾರ್ಬೇಜ್ ಮಾಫಿಯಾ ಇದೆ ನಿಮಗೆ, ರಿಕವರಿ ಮಾಫಿಯಾ ಇದೆ ನಿಮಗೆ. ಯು ಹ್ಯಾವ್ ಅ ಮಾಫಿಯಾ ಫಾರ್ ಎವ್ರಿಥಿಂಗ್. ಬಿಕಾಸ್ ಅಡ್ಮಿನಿಸ್ಟ್ರೇಷನ್ ಬಿಗಿ ಇಲ್ಲ ಅಂದರೆ ನಿಮಗೆ ಬರೀ ಮಾಫಿಯಾಗಳು ಡೆವಲಪ್ ಆಗುತ್ತೆ ಎಲ್ಲ ಕಡೆ. ಸೊ ಯು ಮೀನ್ ಟು ಸೇ ಆವಾಗ ದೊಡ್ಡ ದೊಡ್ಡ ರೌಡಿಗಳಿಗೆ ಯಾರೋ ಕೊತ್ವಾಲ್ ರಾಮಚಂದ್ರ ಅಥವಾ ಈ ಥರ ಅವ್ರ ಹೆಸರುಗಳ ಥರ ಇರಬಹುದು. ಈಗ ನೀವು ಹೇಳೋ ಪ್ರಕಾರ ಎಲ್ಲದರಲ್ಲೂ ಇಂಟು ದಿ ನೆಟಿಗ್ರಿಟಿಲಿ ಬಂದ್ಬಿಟ್ಟು. ಹೌದು, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಗಟ್ಟಿ ಇದ್ದರೆ ಯಾವ ರೌಡಿಸಮ್ ಹಿಡ್ಕೊಂಡು ಒದ್ದು ಒಳಗಾಗ್ತೀನಿ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಹ್ಯಾಮರ್ ದ ಬ್ಲಡಿ ಶಿಟ್ ಔಟ್ ಆಫ್ ದೆಮ್ ಅಂಡ್ ಥ್ರೋ ದೆಮ್ ಆ್ಯಂಡ್ ಬಾರ್ಸ್ ಅವ್ರ. ಫಸ್ಟ್ ಸಿಸ್ಟಮ್ ಸರಿ ಮಾಡ್ಕೊಳ್ಳಿ, ನೀವು ಸಿಸ್ಟಮ್ ಸರಿ ಮಾಡಿ. ಗಾರ್ಬೇಜ್ ಕಾಂಟ್ರಾಕ್ಟರ್ ಇದೆ ಅಂತಾನೆ ಮಾಡಿಲ್ಲ ಅಂದರೆ ಆಗ ಬುಕ್ಕೆ ಬ್ಲಡಿ ಮರ್ಸಿಲೆಸ್ ಕೇಸ್ ಥ್ರೋ ಇಮ್ ಪುಟ್ ಇಮ್ ಬಿಹೈಂಡ್ ಬಾರ್ಸ್ ಅವರು. ಯಾಕೆ ಬೆಂಗಳೂರು ಸ್ವಚ್ಛ ಮಾಡೋಕ್ಕೆ ನ್ಯೂಯಾರ್ಕಿಂದ ಬಂದ ಫಾರಿನ್ ಟೆಕ್ನಾಲಜಿ ಬೇಕಾ ನಿಮಗೆ? ಕಸ ಗುಡ್ಸೋಕ್ಕೆ ಏನು ಟೆಕ್ನಾಲಜಿ ಬೇಕಾ ನಿಮಗೆ? ನೀರು ಸರಬರಾಜು ಮಾಡೋಕ್ಕೆ ಟೆಕ್ನಾಲಜಿ ಬೇಕಾ ನಿಮಗೆ? ಅಲ್ಲಿಗೆ ಪವರ್ ಕದೀತಾರಲ್ಲ, ಎಲೆಕ್ಟ್ರಿಸಿಟಿ, ಅದಕ್ಕೆ ಅದಕ್ಕೆ ಎಲೆಕ್ಟ್ರಿಕ್ ಮಾಫಿಯಾ ಇದ್ದಾರಲ್ಲ ಅವ್ರಿಗೆ, ಅವ್ರಿಗೆ ಒದ್ದು ಒಳಕಾಗಲ್ವ ಅವ್ರಿಗೆ? ಪಾರ್ಕಿಂಗ್ ಇದಲ್ಲ, ಪಾರ್ಕಿಂಗ್ ಮಾಡಿದ್ರೆ ದುಡ್ಡು ಕೊಡೋದು, ಎಲ್ಲರೂ ನಾನು ಸ್ಕ್ರ್ಯಾಚ್ ಮಾಡಿಬಿಡ್ತೀನಿ, ಆಯ್ತು ತೊಗೊಳಪ್ಪ ₹100 ತೊಗೊಂಡು ಕಾರ್ ತಂಟೆಗೆ ಮಾಡಬೇಡ ಅಂತ. ಹ್ಯಾವ್ ಎ ಸಿಸ್ಟಮ್ಯಾಟಿಕ್ ಪಾರ್ಕಿಂಗ್ ಪಾಲಿಸಿ. ಮತ್ತು ಫುಟ್ಪಾತಲ್ಲಿ ಕೂತಿರ್ತಾರೆ ವೆಂಡರ್ ಪಾಲಿಸಿ ಕರೆಕ್ಟ್. ವೆಂಡರ್ಗೆ ಮಗನೇ ಈ ಜಾಗ ನಿಂದು, ಇದು ಬಿಟ್ಟು ನೀನು ಕೊಟ್ಟಿದ್ದೀನಿ ಸರ್ಕಾರಕ್ಕೆ, ನೀನು ರೆಂಟ್ ಕೊಡಬೇಕು ಅಷ್ಟೇ, ಯಾರಿದ್ದು ಕೊಟ್ಟರೆ ನನ್ನ ಥರ ಆಯಿಲ್ ಪ್ರೊಟೆಕ್ಟ್ ಅಂತ. ಸೊ ನಿಮ್ಗೆ ಪ್ರೊಟೆಕ್ಟ್ ಮಾಡೋರು ಬೇರೆಯವ್ರು ಆಗಿಬಿಟ್ರೆ ಅವ್ರಿಗೆ ನೀವು ದುಡ್ಡು ಕೊಡ್ತೀರ. ವೆನ್ ಪೊಲೀಸ್ ಇಸ್ ನಾಟ್ ಪ್ರೊಟೆಕ್ಟ್, ಪೊಲೀಸ್ನವ್ರ ಹತ್ರ ಹೋಗ್ಬಿಟ್ಟು ರಕ್ಷಣೆ ಕೊಡಿ ಅಂತ ಕೇಳುವಾಗ ಪೊಲೀಸರೇ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳಿದ್ರೆ ಅವರು ಯಾರು ಪ್ರೊಟೆಕ್ಷನ್ ಕೊಡ್ತಾರೆ ಅವ್ರ ಹತ್ರ ಹೋಗ್ತಾರೆ ಅವರು. ಇನ್ನೊಂದು ಇನ್ಸಿಡೆಂಟ್ ಏನು ನೆನಪಾಗೋದು ಅಂತಂದ್ರೆ, ಒಂದು ಮರಿ ರೌಡಿಗಳು ಗ್ಯಾಂಗ್ ಒಂದು ದೊಡ್ಡ ಇಲ್ಲ ಸರ್, ಬಿಟ್ಕಾಯಿನ್ ಸ್ಕ್ಯಾಮ್ಸ್ಟರ್ ಹ್ಯಾಕರ್ ಆದಂಥ ಶ್ರೀಕಿನ ನಿಮ್ಮ ನೇತೃತ್ವದಲ್ಲಿ ಅರೆಸ್ಟ್ ಮಾಡಿದ್ದು ಸರ್. ಹೌ ಡಿಡ್ ದಟ್ ಹ್ಯಾಪನ್? It actually did not take place in my this one. It happened a little after I left. ಶ್ರೀಕಿ ಕುಮಾರನ್ ಸ್ಕೂಲ್ ಹುಡುಗ. ಓಕೆ. ಆ್ಯಂಡ್ ಅವನಿಗೊಬ್ಬ ಅಣ್ಣನೂ ಇದ್ದಾನೆ. ಆ್ಯಂಡ್ ಶ್ರೀಕಿಗೆ ನಾನು ಒಂದು 5ನೇ ಕ್ಲಾಸು 6ನೇ ಕ್ಲಾಸ್ ಹುಡುಗನಾಗಿ ನನಗೆ ನೋಡೋಕ್ಕೆ ಅವಕಾಶ ಅಲ್ಲಿಂದ. ಆ್ಯಂಡ್ ಇಸ್ ಎ ಸೂಪರ್ ಬ್ರಿಲಿಯಂಟ್ ಗೈ. ಹಿ ಕುಡ್ ಹ್ಯಾವ್ ಬಿನ್ ಯುಟಿಲೈಸ್ಡ್ ಬೈ ದ ಸಿಸ್ಟಮ್ ಇನ್ ಸಮ್ ವೇ ಇರ್ತದೆ. ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ನಮ್ಮಲ್ಲಿ ಅವಸರ ಇದೆಲ್ಲ, ನಾವು ಡಿಜಿಟೈಸ್ ಡಿಜಿಟೈಸ್ ಮಾಡ್ಕೊಂಡಿದ್ದೆ. ಡಿಜಿಟೈಸ್ ಮಾಡ್ಕೊಂಡು ₹1,000 ಇಟ್ಕೊಂಡ್ರು. ಇವನು ಬುದ್ಧಿವಂತ ಯಾಕೆ ಸರ್ರದೆಲ್ಲ ದುಡ್ಡು ತೆಗೆದಾಕ್ಬಿಟ್ಟು ಅದೊಂದು 5 ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ತೆಗೆದ. ಸಿ ದಿಸ್ ಗೈ ಈಸ್ ಸೋ ಬ್ರೈನಿ ದಟ್ ಪೊಲೀಸ್ ಡೋಂಟ್ ನೋ ಹೌ ಟು ಈವನ್ ಪ್ರಾಸಿಕ್ಯೂಟ್ ಹಿಮ್. He has been misused also by some gangsters. He has been misused by some politicians and some police officers also. Nimma laptop belonging to Mayur. He will sit in Banashankari, access Waldorf Astoria Hotel in New York. Our the Wi-Fi which they give to their room, he will hack that Wi-Fi. From that Wi-Fi, he will send a message to some bank, pretending that he is the one who has given instruction that he in the X bank in United States or in UK. ಈ ಬ್ಯಾಂಕಲ್ಲಿ ಎಷ್ಟು ಜನ ಖಾತೆ ಇದೆಲ್ಲ ಎಲ್ಲರದು ಕೇವಲ £1 ಮಾತ್ರ ತೆಗಿಬೇಕು ಅಂತ. ಜಸ್ಟ್ ಒನ್ ಪೌಂಡ್ ತೆಗೀರಿ, ಒಂದೇ £1 ತೆಗೀರಿ ಅಂತ. ಸೊ ಅಬೌಟ್ 60,000-70,000 ಡೆಪಾಸಿಟರ್ಸ್ ವಿಲ್ ಬಿ ದೇರ್. ಓನ್ಲಿ ಒಂದೇ £1 ತೊಗೊಂಡು ಆ ದುಡ್ಡು ನೀವು
ದಾರ್ ಎಸ್ ಸಲಾಮು, ಸೌತ್ ಆಫ್ರಿಕಾ, ಜೋಹಾನಿಸ್ಬರ್ಗಲ್ಲಿ ಅಲ್ಲಿಗೆ ನೀವು ಟ್ರಾನ್ಸ್ಫರ್ ಮಾಡಿ. ಯಪ್ಪ. ಸೊ ನೀವು ಹೋಗ್ಬಿಟ್ಟು ಸ್ತ್ರೀಗಿಗೆ ಹಿಡ್ಕೊಂಡ್ಬರ್ತೀರಾ. ಹೇಳ್ತಾರೆ ಸರ್ ಈ ಲ್ಯಾಪ್ಟಾಪ್ ನನ್ನ ಹೆಸರಲ್ಲೇ ಇಲ್ಲ. ಆ ಲ್ಯಾಪ್ಟಾಪ್ ನೋಡ್ತಾರೆ, ಲ್ಯಾಪ್ಟಾಪ್ ಈಸ್ ಇನ್ ಮಯೂರ್ಸ್ ನೇಮ್ ಅವ್ರದ್ದು. ನೀವು ಹೇಳ್ತಾರೆ ನನಗೆ ಅದೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ನೀವು ಹೇಳ್ತೀರಾ ನೀವು. ಸೊ ಅವರು ದಟ್ ಹೋಟೆಲ್ ವಿಚ್ ಈಸ್ ಅವ್ನು ವರ್ಲ್ಡ್ ಆಫ್ ಅವ್ರು ಬಡ್ಕೋತಾನೆ, ಯಾರು ಹ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಂದು ಅಂತ. ಅವ್ನು ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಅಲ್ಲಿಂದ ಹೀ ಗಿವ್ಸ್ ಎ ಮೆಸೇಜ್ ಟು ಸಮ್ ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್, ಎಲ್ಲರದು £1 ನೀವು £1 ತೆಗಿ ಅಂತ. ಅಲ್ಲಿಗೆ ನಿಮ್ಮ ನಾಳೆ ಅಕೌಂಟಿನ ₹1 ತೆಗೆದ್ರೆ ನಿಮ್ಗೇನೋ ಗೊತ್ತಾಗತ್ತೆ ನಿಮ್ಗೆ. ಖಂಡಿತ SMS ಬರ್ಬೋದು. ಸೊ ಆ್ಯಂಡ್ ಆಮೇಲೆ ಹವಾಲಾದಲ್ಲಿ ಆ ದುಡ್ಡು ಇಲ್ಲಿ ತರಿಸ್ಕೊಂಡು ಬಾಂಬೆ ತರಿಸ್ಕೊಂಡು ಅಂದರೆ ಇಲ್ಲಿ ಅದಕ್ಕೆ ಕನ್ವರ್ಟ್ ಮಾಡಿ ರೂಪಾಯಿ ಒಳಗೆ ಐಶೋ ಆರಾಮಾಗಿ ಕ್ಯಾಶ್ ತೊಗೊಂಡು BMW ತಗೋ, ಕ್ಯಾಶ್ ತೊಗೊಂಡು ಇದು ತಗೋ, ಫ್ರೆಂಡ್ಸ್ಗಿಂತ ಮಜಾ ಮಾಡೋ. ಸೊ ಹೌ ಡು ಯು ಕರೆಕ್ಟ್ ಹಿಮ್? ಹೌ ಡಿಡ್ ಯು? ನೀವು ಐ ವಾಸ್ ನಾಟ್ ಪಾರ್ಟ್ ಆಫ್ ದಟ್ ಇನ್ವೆಸ್ಟಿಗೇಷನ್. ಸೊ CCBನವ್ರು ಮಾಡಿದ್ರು, CIDನವ್ರು ಮಾಡಿದ್ರು, ಇಬ್ಬರು ಜಗಳ ಮಾಡಿಕೊಂಡ್ರು, ಮತ್ತು ಅಲಿಗೇಷನ್ಸ್ ಆ್ಯಂಡ್ ಕೌಂಟರ್ ಅಲಿಗೇಷನ್ಸ್ ಆಯಿತು ಅವ್ರ ಮಧ್ಯದಲ್ಲಿ. ದಟ್ ಸ್ತ್ರೀಕಿ ವಾಸ್ ಮಿಸ್ಯೂಸ್. ಇನ್ನೊಬ್ಬ ರಾಜಕಾರಣಿ ಸ್ತ್ರೀಕಿಗೆ ಕಿಡ್ನ್ಯಾಪ್ ಮಾಡಿಬಿಟ್ಟು, ಇಲ್ಲ ನೀನು ಅಲ್ಲಿ ಹ್ಯಾಕ್ ಮಾಡು, ಇಲ್ಲಿ ಹ್ಯಾಕ್ ಮಾಡು ಅಂತ ಹೇಳಿ ಅವ್ನ ಕಡೆ ಅದು ಹ್ಯಾಕ್ ಮಾಡಿಸಿ. ಸೊ ಟಿಲ್ ಟುಡೇ ರಿಯಲಿ ಡೋಂಟ್ ನೋ ಹೌ ಟು ಪನಿಷ್ ದಟ್ ಫೆಲೋ. ಸರ್, ಗುಡ್ ದಟ್ ಯು ಗಾಟ್ ದಟ್ ಪಾಯಿಂಟ್. ಈಗಲೂ ಕೂಡ ಪ್ರಸ್ತುತದಲ್ಲಿ ಒಂದು ಸೈಬರ್ ಕ್ರೈಮ್ ಹೇಳ್ತಾರೆ. ಅಂದರೆ ಈಗ ಒಂದು ಇಂಟರ್ನ್ಯಾಷನಲ್ ನಂಬರಿಂದ ಕಾಲ್ ಬರುತ್ತೆ, ನೀವು ಅದು ಕಾಲ್ ಒತ್ತಿದ ತಕ್ಷಣ, ನೋಡಿದ ತಕ್ಷಣ ನಿಮ್ಮದೇನೋ ಇದು ನೀವು ಬ್ಯಾಂಕ್ ಕಟ್ಟಿಲ್ಲ, ಸರಿಯಾಗಿ ಕಟ್ಟಿಲ್ಲ, ನಿಮ್ಮ ಫೋನ್ ಇದಾಗೋಗುತ್ತೆ, ಚಾರ್ಜ್ ಆಗೋಗ್ತಿದೆ ಅಂತೆಲ್ಲ ಹೇಳ್ತಾರೆ. ಕೊನೆಗಾಲವರೆ ಪೊಲೀಸ್ ಬರ್ತಾರೆ ಅಂತ ನೋಡಿದ್ರೆ ರಿಯಲ್ ಲೆಜಿಟಿಮೇಟ್ ಪೊಲೀಸ್ ಒಬ್ಬರು ಬಂದು ಡ್ರೆಸ್ ಹಾಕೊಂಡು ಕೂತ್ಕೊಂಡಿರ್ತಾರಂತೆ, ನೀವು ಆಧಾರ್ ಕೊಡಿ ಅಂತ ಹೇಳ್ತಾರೆ. ಬಿಕಾಸ್ ದಟ್ ಇಸ್ ದ ನ್ಯೂ ಸ್ಕ್ಯಾಮ್ ವಿಚ್ ಪೀಪಲ್ ಆರ್. ಅದಕ್ಕೋಸ್ಕರ ನಿಮ್ಮ ಇತ್ತೀಚೆಗೆ ಕೇಂದ್ರ ಸರ್ಕಾರ ನಿಮಗೆ 1930 ಅಂತ ಒಂದು ಇದು ಹಾಕಿದೆ. ಆ್ಯಂಡ್ ನೀವು ಇದಂತೂ ಕಂಟಿನ್ಯೂಸ್ ಆಗಿ ನಾವು ಹೇಳ್ತಾನೆ ಇರ್ತೀವಿ, ಪಾಸ್ವರ್ಡ್ ಕೊಡಬೇಡಿ. ಅದನ್ನು OTP ಕೊಡಬೇಡಿ, ಎಷ್ಟೋ ಜನ ಮೂರ್ಖರು. ಕೆಲವು ಸರ್ತಿ ಅತಿ ಬುದ್ಧಿವಂತ ಸಾಫ್ಟ್ವೇರ್ ಇಂಜಿನಿಯರ್ಸೇ ದುಡ್ಡು ಕಳ್ಕೊಂಡಿದ್ದಾರೆ ಅಲ್ಲಿ. ಅಥವಾ ದ ಫೇವರೇಟ್ ಥಿಂಗ್ ಈಸ್ ಯಂಗ್ಸ್ಟರ್ಸ್ಗೆ ಸ್ಕ್ಯಾಮ್ ಮಾಡಬೇಕು ಅಂದರೆ ಅವ್ರಿಗೆ ದೇ ಆರ್ ಟ್ರ್ಯಾಪ್ಡ್ ಇನ್ ಟು ದಟ್ ಇದು ಸೆಕ್ಸ್ ರಿಲೇಟೆಡ್ ಕಾನ್ವರ್ಸೇಷನ್ ಇದರಲ್ಲಿ ಮಾಡಿಬಿಟ್ಟು ಸಮ್ ಪೀಪಲ್ ಹವ್ ಕಮಿಟೆಡ್ ಸೂಸೈಡ್. ಅಲ್ಲಿ ಲಾಟ್ ಆಫ್ ಪೀಪಲ್ ಹವ್ ಕಮಿಟೆಡ್ ಸೂಸೈಡ್. ಅವ್ರು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಹೊರಗಡೆ ಮರ್ಯಾದೆ ಹೋಗ್ಬಿಡುತ್ತೆ, ಮನೆ ಹಾಳಾಗ್ಬಿಡುತ್ತೆ, ದೇ ಗಾನ್ ಆ್ಯಂಡ್ ಕಮಿಟೆಡ್ ಸೂಸೈಡ್ ಓವರ್ ದೇರ್. ಆ್ಯಂಡ್ ದೆನ್ ಲೋನ್ ಆ್ಯಪ್ಸ್, ಚೈನೀಸ್ ಲೋನ್ ಆ್ಯಪ್ಸ್ ಅಂತ ಐತಲ್ಲ, ಅದಕ್ಕೆ ನೀವು ಯಾರಿಗೂ ಟ್ರೇಸ್ ಮಾಡೋಕ್ಕೆ ಆಗಲ್ಲ, ಯಾರಿಗೂ ಟ್ರೇಸ್ ಮಾಡೋಕ್ಕೆ. ಸರ್, ಅದು ವಾಪಸ್ ಬರೋದು ಇಲ್ಲಲ್ಲ ಸರ್? ಅದು ಹೌದಾ ಸರ್? ಸೊ ಅದಕ್ಕೆ ದ ಐಡಿಯಾ ಇಸ್ ದ್ಯಾಟ್ ಬಿ ಕಂಟೆಂಟ್ ವಿತ್ ವಾಟ್ ಯು ಹ್ಯಾವ್. ಸುಮ್ಮನೆ ಮೊಬೈಲ್ ಹಾಕ್ಕೊಂಡು ಮೊಬೈಲ್ ಕಚ್ಚಿ ನೀವು ತಿಂತಾರೆ. ಯಾವಾಗ ನೋಡಿದ್ರೆ ಅಲ್ಲಿ ಅದು ನೋಡೋಣ, ಇದು ನೋಡೋಣ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಬೇಕು ಹೊರತು ಬರೋದೆಲ್ಲ ಓಪನ್ ಮಾಡಿ ಮಾಡೋದು ಏನು ಅವಶ್ಯಕತೆ ಇಲ್ಲ. ಅಂದರೆ ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಮಾಡ್ತಾ ಇರ್ತೀವಿ. ಸರ್, ನೀವು ಉತ್ತರ ಕರ್ನಾಟಕದಲ್ಲಿ ಇರಬೇಕಾದ್ರೆ ನನಗೆ ಒಂದು ಪ್ರಶ್ನೆ ಬರುತ್ತೆ ಯಾವಾಗಲೂ. ಏನಂದರೆ ಈ ನವಲ್ಗುಂದ ಮತ್ತು ನರಗುಂದ ಆ ಹೋರಾಟ ಅಂದ ತಕ್ಷಣ ಒಂದು ಮೈ ಜುಮ್ ಅನಿಸುತ್ತೆ ನಮಗೆ. ಎಸ್ಪೆಷಲಿ ಇನ್ಫ್ಯಾಕ್ಟ್ ನಿಮ್ಮ ಟೈಮಲ್ಲಿ ಆ ಹೋರಾಟದ ಇನ್ಸಿಡೆಂಟ್ ಏನಾದ್ರು ನೆನಪಿದೆಯಾ ಸರ್ ನಿಮಗೆ? ಅದು ಮಹದಾಯಿ ಇನ್ಸಿಡೆಂಟ್ ಹೇಗಿರ್ತಿತ್ತು ಸರ್? ಅಂದರೆ ಐ ಹ್ಯಾಡ್ ಗಾನ್ ಆಸ್ ಅಡಿಷನಲ್ DG ಲಾ ಆ್ಯಂಡ್ ಆರ್ಡರ್ ಫ್ರಮ್ ಇಯರ್ 2000 ಐ ಥಿಂಕ್ ತುಂಬ ಹಿಂದೆ, 2012 ಅನ್ಸುತ್ತೆ. 2012 ಲೈಕ್ ಆಲ್ಮೋಸ್ಟ್ 13-14 years. 2016 ಐ ವಾಸ್ ಹೋಲ್ಡಿಂಗ್ ಚಾರ್ಜ್ ಆಫ್ ಅಡಿಷನಲ್. ಬಟ್ ನಾನು ಅಲ್ಲಿ IG ಬೆಲ್ಗಾಮ್ ಇರೋವಾಗ ನವಲ್ಗುಂದ್ ಇನ್ಸಿಡೆಂಟ್, ನರಗುಂದ್ ಇನ್ಸಿಡೆಂಟ್ 1982 ಆಯಿತು. ದಟ್ ಲೆಡ್ ಟು ದ ಫಾಲ್ ಆಫ್ ಗುಂಡ್ರಾ ಗೌರ್ಮೆಂಟ್. ಅಲ್ಲಿ ಪೊಲೀಸ್ ಗೋಲಿಬಾರ್ ಆಗಿ ಅಲ್ಲಿಗೆ. ತದನಂತರ ಇಟ್ ವಾಸ್ ಬೀಂಗ್ ಅಬ್ಸರ್ವ್ಡ್ ಆಸ್ ಆನ್ ಆ್ಯನ್ಯುವಲ್ ಇವೆಂಟ್ ಅದು. ಆಮೇಲೆ ಈ ಮಹದಾಯಿ ನೀರು ಬರುತ್ತೆ ಅನ್ನೋ ದೃಷ್ಟಿಯಿಂದ ಇದಾಯಿತು. ಸೊ ಮಹದಾಯಿ ಆ ಸಮಯದಲ್ಲಿ ನಾನು ಐ ವಾಸ್ ಹೋಲ್ಡಿಂಗ್ ಚಾರ್ಜ್ ಆಫ್ ಅಡಿಷನಲ್ DG ಲಾ ಆ್ಯಂಡ್ ಆರ್ಡರ್. ಹ್ಯಾಡ್ SP ಮೀಣಾ ಅಂತ. ಮೀಣಾ ವಾಸ್ ಮೈ SP. ಧರ್ಮೇಂದ್ರ ಮೀಣಾ ವಾಸ್ ಮೈ SP ಓವರ್ ದರ್. ಸೊ ದೆರ್ ವಾಸ್ ಅ ಲಾಠಿ ಚಾರ್ಜ್ ಇನ್ಸಿಡೆಂಟ್. ಆಫ್ ಲಾಠಿ ಚಾರ್ಜ್. ಅವ್ರು ಜನ ಬಂದು ಸರ್ಕಾರಿ ಸೊತ್ತು ಇತ್ಯಾದಿಗಳು ಬೆಂಕಿ ಹಚ್ಚುವಾಗ ಫೋರ್ಸ್ ವಾಸ್ ಯೂಸ್ಡ್ ಟು ಡಿಸ್ಪರ್ಸ್. ನೋಬಡಿ ಡೈಡ್. ಬಟ್ ಓವರಾಲ್ ಹೋರಾಟದದ್ದು ಏನನ್ಸುತ್ತೆ ಸರ್ ಅದು? ದಟ್ ಲೈಕ್ ಅಂದರೆ ಇಸ್ ಇಟ್ ಗೋಯಿಂಗ್ ಟು ಎಂಡಾ ಅಥವಾ ಲೀಗಲಿ ಸಾಲ್ವ್ ಮಾಡಿ ಅದಕ್ಕೆ? ವೈ ಆರ್ ಯು ಮೇಕಿಂಗ್ ಪುವರ್ ಫಾರ್ಮರ್ಸ್ ಪಾನ್ಸ್ ಓವರ್ ದಟ್? ಎಕ್ಸಾಕ್ಟ್ಲಿ. ಸೊ ಫಾಲ್ ಲೀಡರ್ಶಿಪ್ ಕಮ್ಸ್ ಬ್ಯಾಕ್ ಟು ದಿ ಲೀಡರ್ಶಿಪ್. ಇಷ್ಟೆಲ್ಲ ಇದೆಲ್ಲ ಬೇರೆ ಅಡ್ವಾನ್ಸ್ಡ್. ಸಿ ಆಲ್ ದೀಸ್ ಆರ್ ಇಂಡಿಕೇಶನ್ಸ್ ಆಫ್ ಸ್ಟ್ರಗ್ಲಿಂಗ್, ಪುವರ್, ಡೆವಲಪಿಂಗ್, poverty driven economy over there, whereas the politicians is bloody fat and prosperous over there.
ಸಾಲ್ವ್ ದ ಪ್ರಾಬ್ಲಮ್. ಅದು ಯಾವಾಗಲೂ ಹೇಳ್ತಾರಲ್ಲ, ಪುವರ್ ಬಿಕಮ್ಸ್ ಪೋರರ್ ಅಂಡ್ ರಿಚ್ ಬಿಕಮ್ಸ್ ರಿಚರ್. ಹೌದು. ಡ್ರಗ್ಸ್ ಮಾಫಿಯಾ ಬಗ್ಗೆ ಏನು ಹೇಳ್ತೀರಾ ಸರ್? ಬೆಂಗಳೂರಲ್ಲಿ ಡಸ್ ಇಟ್ ಸ್ಟಿಲ್ ಎಕ್ಸಿಸ್ಟ್? ರೇವಾ ಪಾರ್ಟೀಸ್. ಸಿ Bangalore has become more and but police action also has become very very, but ಏನಂದರೆ the route also has become very diverse now. Okay. ಈಗ ರಾಜಾರೋಷವಾಗಿ you can order drugs with the help of dark net ಅಲ್ಲಿ. Dark net ಅಲ್ಲಿ you can get it on courier also. So now we have held so many meetings with postal department and then courier agencies, but ಸಾಲ್ದು. ಬಟ್ ದಿ ಸೋರ್ಸ್ ಆಫ್ ಡ್ರಗ್ ಹ್ಯಾಸ್ ಟು ಬಿ. ಸುಮ್ಮನೆ ಇಲ್ಲಿ ಬಂದು 10 ಜನಕ್ಕೆ ಹಿಡ್ಕೊಂಡು ಮತ್ತು ಇವ್ರಿಗೆ ಇನ್ವೆಸ್ಟಿಗೇಷನ್ನು ಸರಿಯಾಗಿ ಮಾಡೋಕ್ಕೆ ಬರಲ್ಲ. ಸಮ್ಟೈಮ್ಸ್ ಇಟ್ ಇಸ್ ಮಿಸ್ಯೂಸ್ ಆಲ್ಸೋ. ಟುಡೇ ಐ ಸಾ ಇನ್ ದ ಪೇಪರ್ ರಾಗಿನಿ ದ್ವಿವೇದಿ ಹ್ಯಾಸ್ ಬಿನ್ ಅಕ್ವಿಟೆಡ್ ಅಂತ ಆ ಕೇಸಲ್ಲಿ. ಸಿ ಐ ಡೋಂಟ್ ನೋ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಅ ಕನ್ಸ್ಯೂಮರ್ ಕೆನಾಟ್ ಬಿ ಪೆನಲೈಸ್ಡ್. ಐ ಕ್ಯಾನ್ ಸೇ ದಟ್. ನಮ್ಮಲ್ಲಿ ಕನ್ಸ್ಯೂಮರ್ ಇಸ್ ಮೇಡ್ ಟು ಲುಕ್ ಲೈಕ್ ಎ ವಿಲನ್ ಆ್ಯಂಡ್ ಫೈನಲಿ ದಟ್ ಕೇಸ್ ಬಿದ್ದೋಗುತ್ತೆ. ಯು ಮೀನ್ ಟು ಸೇ ಸರ್, ಅಂದರೆ ಯಾರೇ ಸೆಲೆಬ್ರಿಟೀಸ್ಗಳ ಕನ್ಸ್ಯೂಮರ್ ಆಗಿ ಒಳಗಡೆ ಹೋಗಿದ್ರಲ್ಲ, ಸೊ ದೇ ಕೆನಾಟ್ ಬಿ ಹೆಲ್ಡ್ ಅಲ್ವಾ ಸರ್? ಆ್ಯಕ್ಚುಲಿ ಅಲ್ಲ, ಹಿಡಿತೀರ ನೀವು. ವಾಟ್ ನೆಕ್ಸ್ಟ್? ವೇರ್ ಡಿಡ್ ಯು ಗೆಟ್ ದಿಸ್? ಯು ಗೋ ಬ್ಯಾಕ್. ಪೆಡ್ಲರ್ಸ್ ಹೋಗ್ಬೇಕಾ? ಪೆಡ್ಲರ್ಸ್ ಅಲ್ಲಿ ಹೋಗಿ ಅಲ್ಲಿ ತನಕ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಟ್ ಹೌ ಡಿಡ್ ದ ಡ್ಯಾಮ್ ಥಿಂಗ್ ಎಂಟರ್? ಅಲ್ಲಿ ಪ್ಲಗ್ ಮಾಡಿ ಮಾಡಿ ಏನು ಪ್ರಯೋಜನ? ಇಲ್ಲಿ ಮಾಡಿ ಇಲ್ಲಿ ಈಗ ಕಳ್ಳ ಇಲ್ಲಿ ಬಂದ ನಂತರ ಇಲ್ಲಿ ಇಟ್ಕೊಂಡು ಹೊಡ್ಯೋಕ್ಕಿಂತ ಯಾರು ಬಿಟ್ಟ ಅವ್ನಿಗೆ ಹೂ ಹ್ಯಾಸ್ ಲೆಫ್ಟ್ ಯು? ಕೆಳಗಡೆ ನಿಮಗೆ ಬರೋಕ್ಕೆ ನಿಮ್ಮ ಗೇಟ್ ಹತ್ರ ಯಾಕೆ ನಿಮ್ಮ ಗೇಟ್ ಬಾಗಲೇ ಸರಿ ಇಲ್ದಿರುವಾಗ ಇಲ್ಲಿ ಇಟ್ಕೊಂಡು ಏನು ಮಾಡ್ತೀರಿ ನೀವು ಇಲ್ಲಿಗೆ? ದಟ್ ಈಸ್ ದೇರ್ ಫಾರ್ ಡ್ರಗ್ಸ್, ದಟ್ ಈಸ್ ದೇರ್ ಫಾರ್ ಇಲ್ಲಿಗಲ್ ಮೈಗ್ರೆಂಟ್ಸ್, ದಟ್ ಈಸ್ ದೇರ್ ಫಾರ್ ಎವ್ರಿಥಿಂಗ್. ಯುವರ್ ಬಾರ್ಡರ್ಸ್ ಶುಡ್ ಬಿ ಸೆಕ್ಯೂರ್, ಹೌಸ್ ಶುಡ್ ಬಿ ಸೆಕ್ಯೂರ್. ಸೊ ನಿನ್ನೆ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳಿದಾಗ ಐ ಆಮ್ ಗೋಯಿಂಗ್ ಟು ಇಂಟರ್ವ್ಯೂ ಅಂತ, ಲಾಡ್ ಆಫ್ ಪೀಪಲ್ ದೇ ಹ್ಯಾವ್ ಆಸ್ಕ್ಡ್. ಸೊ ಫಸ್ಟ್ ನಾನು ಈ ಪ್ರಶ್ನೆಗಳು ಕೇಳ್ಬೋದಾ ಬೇಡವಾ ಅಂತ ಅಂದ್ಕೊಂಡೆ. ಎನಿವೇ ಆಫ್ ಕ್ಯಾಮ್ರಲ್ಲಿ ಯು ಸೆಡ್ ಪ್ಲೀಸ್ ಆಸ್ಕ್ ಎನಿಥಿಂಗ್ ಅಂತ. ಸೊ ಎಕ್ಸ್ಕ್ಯೂಸ್ ಮೀ, ಈ ಅಕಸ್ಮಾತ್ ಏನಾದರೂ ಕ್ಲೀಶೆ ಕ್ವೆಶನ್ಸ್, ಕ್ರಿಂಜ್ ಕ್ವೆಶನ್ಸ್ ಆದರೆ ಇದು ಯಾವುದು ನನ್ನದಲ್ಲ. ಸರ್, ಮೊದಲನೇದು, ವೈ ಡೋಂಟ್ ದೇ ಎನ್ಕೌಂಟರ್ ದ ರೇಪಿಸ್ಟ್? ಸಿ, ದರ್ ಇಸ್ ಅ something called ರೂಲ್ ಆಫ್ ಲಾ. ಓಕೆ. ಪೊಲೀಸ್ ಎನ್ಕೌಂಟರ್ ಮಾಡಿದ್ರೆ ಪೊಲೀಸ್ ಕೆನಾಟ್ ಡೂ ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ಸ್. ಪನಿಷ್ಮೆಂಟ್ ಈಸ್ ದ ಪ್ರೆರೋಗೇಟಿವ್ ಆಫ್ ದಿ ಕೋರ್ಟ್, ನಾಟ್ ಪೊಲೀಸ್. ಹೈದರಾಬಾದಲ್ಲಿ ನಾನು ಇಲ್ಲಿ ಸಿ ಪಿ ಇರುವಾಗ ನಮ್ಮ ರಾಜ್ಯದ ಇವರು ಸಜ್ಜನ್ ಅವರ್ ವಾಸ್ ಕಮಿಷನರ್ ಆಫ್ ಪೊಲೀಸ್ ಇನ್ ಹೈದರಾಬಾದ್. ಒನ್ ಡೆಂಟಲ್ ಗರ್ಲ್, ಒನ್ ಗರ್ಲ್ ವಾಸ್ ರೇಪ್ಡ್ ಆ್ಯಂಡ್ ಬರ್ಂಟ್ ಆ್ಯಂಡ್ ದೆನ್ ದಿ ಪ್ರೆಷರ್ ಆನ್ ದ ಪೊಲೀಸ್ ವಾಸ್ ವೆರಿ ಹೈ. ದೇ ಕ್ಯಾರಿಡ್ ಎನ್ ಎನ್ಕೌಂಟರ್ ಆ್ಯಂಡ್ ಆಲ್ ದ 5 were killed. ಆಮೇಲೆ ಏನಾಯಿತು? ಸುಪ್ರೀಂ ಕೋರ್ಟ್ ಹ್ಯಾಸ್ ಕಮ್ ಡೌನ್ ವೆರಿ ಹೆವಿಲಿ. ಅವಾಗ ಎನ್ಕೌಂಟರ್ ಆದ ನಂತರ ಪೊಲೀಸ್ ಎಲ್ಲಿ ಹೋದ್ರೂ ಅವ್ರ ಮೇಲೆ ಹೂವು ಹಾಕಿದರು, ಗಿಫ್ಟ್ಸ್ ಕೊಟ್ಟರು, ಚಪಾಳೆ ತಟ್ಟರು, ಎಲ್ಲ ಮಾಡಿದ್ರು. ಎಲ್ಲ ಮುಗಿದ ನಂತರ ಎಲ್ಲ ಪೊಲೀಸ್ನವ್ರು ಜೈಲಲ್ಲಿದ್ದಾರೆ ಈಗ. ವಾಟ್? ಹೌದು. ಹೂ ವಿಲ್ ಡಿಫೆಂಡ್ ಯು? ನೋ ಬಡಿ ವಿಲ್ ಡಿಫೆಂಡ್ ಯು. ಯು ಕೆನಾಟ್, ಯು ಆರ್ ನಾಟ್. ಪನಿಷ್ಮೆಂಟ್ ಈಸ್ ದ ಪ್ರೆರೋಗೇಟಿವ್. ಸಿ, ದಟ್ ಈಸ್ ಯುವರ್ ಆ್ಯಂಗರ್ ದಟ್ ನೀವು ಎನ್ಕೌಂಟರ್ ಮಾಡೋಕ್ಬಿಡಿ ಅಂತ. ಸಿ, ಆಗತ್ತೆ ಸಮ್ಟೈಮ್ಸ್ ಎನ್ಕೌಂಟರ್ ಆಗುತ್ತೆ. ವೆನ್ ಡು ಯು ಡೂ ಎನ್ ಎನ್ಕೌಂಟರ್? ವೆನ್ ಯು ಆರ್ ಟ್ರೈಂಗ್ ಟು ಇಂಪ್ಲಿಮೆಂಟ್ ದ ಲಾ ಆ್ಯಂಡ್ ದ ಪರ್ಸನ್ ಹ್ಯಾಸ್ ಟರ್ನ್ಡ್ ಅರೌಂಡ್ ಆ್ಯಂಡ್ ಈಸ್ ಹಾರ್ಮಿಂಗ್ ಯು ಅಂದ್ರೆ ಆವಾಗ ಎನ್ಕೌಂಟರ್ ಆಗುತ್ತೆ. ಯು ಕೆನಾಟ್ ರೇಪಿಸ್ಟ್ಗೆ ಎನ್ಕೌಂಟರ್. ವಿ ಆರ್ ನಾಟ್ ಸ್ಟೇಯಿಂಗ್ ಇನ್ ಎ ತಾಲಿಬಾನ್ ಸ್ಟೇಟ್ ಓವರ್ ದಟ್ ಪೊಲೀಸ್ ಇಸ್ ಗಿವನ್ ಆಲ್ ದಟ್ ಪವರ್ಸ್ ಓವರ್ ದರ್. ಸೊ ನೀವು ಎನ್ಕೌಂಟರ್ ಮಾಡಿ ಅಂದರೆ ಒಬ್ಬ ರೇಪಿಸ್ಟ್ಗೆ ಎನ್ಕೌಂಟರ್ ಮಾಡ್ತಾರೆ, 4 ಜನ ನಿಮ್ಗೆ ಆಗದಿರೋರು ಎನ್ಕೌಂಟರ್ ಮಾಡಿಬಿಡ್ತಾರೆ ಅಲ್ಲಿಗೆ. ಸೊ ಎನ್ಕೌಂಟರ್ ಈಸ್ ನಾಟ್ ಎ ಲೀಗಲ್ ಸೊಲ್ಯೂಷನ್ ಫಾರ್ ಎನ್ಕೌಂಟರ್. ಸೊ ಪ್ಲೀಸ್ ಕ್ಲಾರಿಫೈ ಟು ಯುವರ್ ವ್ಯೂವರ್ಸ್ ದಟ್ ದಿಸ್ ಇಸ್ ನಾಟ್ ದಿ. ಸೊ ಅಂದರೆ ಈಗ ಒಬ್ಬರು ಯಾರೇ ಈಗ ಸರ್, ನಾನು ಸುಮ್ಮನೆ ಲೇಮನ್ನ ಕೇಳ್ತಿದ್ದೀನಿ, ಯಾರೋ ಈಗ ಎನ್ಕೌಂಟರ್ ದಾಯನಾಯಕ್ ಅಂತ ಒಬ್ಬರು ಇದ್ರು, ಆ ಥರ ಅಂತ. ಹಿ ವಾಸ್ ಎನ್ ಎನ್ಕೌಂಟರ್ ಸ್ಪೆಷಲಿಸ್ಟ್, ಹಿ ಹಸ್ ಕಿಲ್ಡ್ ಸೋ ಮೆನಿ ಪೀಪಲ್ ಅಂತೆಲ್ಲ ಹೇಳ್ತಾರೆ. ಸಿ, ದಟ್ ಈಸ್ ಎ ಸರ್ಚ್ ಆ್ಯಂಡ್ ಸೀಜರ್ ಟೈಮಲ್ಲಿ ಮಾಡ್ಬೋದು. ಸರ್ಚ್ ಆ್ಯಂಡ್ ಸೀಜರ್ ಮಾಡುವಾಗ if the person who is supposed, there is something called a 27 Evidence Act tanka. The perpetrator is taken to the spot, or the perpetrator leads you to the place where he has hidden the weapon. ಆ ಟೈಮಲ್ಲಿ somebody else can attack. ಅದೇ ತಾನೇ ನಾನು ಪ್ರಶ್ನೆ ಮಾಡಿದ್ದು ಮೊನ್ನೆ. ನ್ಯಾಕ್ಸಲ್ಸ್ಗೆಲ್ಲ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಮನೆ ಮುಂದೆ ದಾರಿ ಒಳಗೆ ಬೇರೆ ಆಂಧ್ರ ನ್ಯಾಕ್ಸಲ್ಸ್ ಅಟ್ಯಾಕ್ ಮಾಡಿದ್ರೆ who will be held responsible? So the procedure of law has to be respected. ಮುಖ್ಯಮಂತ್ರಿ ತೊಗೊಂಬಂದಿರುವಾಗ ಅವರೇ ತಿರುಗಿಬಿಟ್ಟು ಮುಖ್ಯಮಂತ್ರಿ ಮೇಲೆ ಅವ್ರು ಬಿದ್ದುಬಿಟ್ರೆ ಅವ್ರಿಗೆ ಪಬ್ಲಿಸಿಟಿಗೆ ಹೋದ. ನಾವು ಎವ್ರಿಬಡಿ ರಿಮೆಂಬರ್ಸ್ ಲೀ ಹಾರ್ಡ್ವೆ ಆಸ್ವಾಲ್ಡ್ ಬಿಕಾಸ್ ಹಿ ಕಿಲ್ಡ್ ಕೆನೆಡಿ. ದೇ ವಾಂಟ್ ಹೆರಾಯಿಕ್ ಸ್ಟೇಟಸ್ ಓವರ್ ದರ್. ಸೊ why I am telling this to you is that there is a procedure for all those things.
ಯು ಹ್ಯಾವ್ ಟು ಅಡಿಯರ್ ಟು ದಟ್ ಪ್ರೊಸೀಜರ್. ಸರ್ ಪ್ಲೀಸ್ ಆಸ್ ದೆಮ್, ಇನ್ನೊಬ್ರು ಕೇಳಿರೋದು ಅಬೌಟ್ ದಿ ಇಲ್ಲೀಗಲ್ ಬಾಂಗ್ಲಾದೇಶಿ ಮೈಗ್ರೆಂಟ್ಸ್, ಇಟ್ ಹಸ್ ಬಿಕಮ್ ಎ ಬಿಗ್ ಥ್ರೆಟ್ ಆ್ಯಂಡ್ ಹೌ ಟು ಹ್ಯಾಂಡಲ್. ಸಿ, ಬ್ಯಾಂಗ್ಳೂರ್ ಆ್ಯಂಡ್ ಇಂಡಿಯಾ ಹ್ಯಾಸ್ ಬಿಕಮ್ ಅ ಹ್ಯೂಜ್ ಎಕನಾಮಿಕ್ ಹಬ್. ಕರೆಕ್ಟ್. ಆ್ಯಂಡ್ ಯಾವ ರೀತಿ ನಮ್ಮ ದೇಶದವರು ವಿದ್ಯಾವಂತರು aspire to go to USA, Canada, Australia or Dubai, people from Bangladesh want to come inside India. ಕರೆಕ್ಟ್. And ನಮ್ಮ ಬಾರ್ಡರ್ ಇದಲ್ಲ, you know what is the name of the border? ಒಂದು ವಗಾ ಬಾರ್ಡರ್ ಗೊತ್ತಾ? No. What is the name of the India-Pakistan border? ವಾವ್. ಏನಪ್ಪ? No. ಓ, ಅತಾರಿನೂ. What is the name of the border? It is a gate. Atari is a gate. Correct, and correct, Wagah is also gay. Oh yeah. Sorry, The Indo-China border is called the McMahon Line. McMahon Line. McMahon Line. And India-Pakistan? India-Pakistan border ge, it's called the Radcliffe Line. Radcliffe Line. Radcliffe. Because it was Sir Cecil Radcliffe who drew the border. So, East Pakistan, West Pakistan. East Pakistan became Bangladesh. So, India-Bangladesh border is also called the Radcliffe Line. Okay, wow. I'm happy that I've educated you about Absolutely. I'm like, ನಾನೀಗ ಎಷ್ಟು ಡಮ್ಮಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಅನಿಸ್ತಿದೆ. ನನಗೆ ಅಯ್ಯೋ ಇಷ್ಟೊಂದು ತಿಳ್ಕೊಂಡಿದ್ದೀವಿ ಅಂದರೆ ವೆರಿ ಬೇಸಿಕ್ ಆಗಿ ಹೋಯ್ತು. ಛಾ. ಸೊ ಓನ್ಲಿ LIC ಅಂತಾರ. ಕರೆಕ್ಟ್. ಲೈನ್ ಆಫ್ ಕಂಟ್ರೋಲ್. ಅಲ್ಲಿ ಪಾಯಿಂಟ್ NJ9842 ಅಂತಾರೆ. ಹೌದು. ದಟ್ ಈಸ್ ವೇರ್ ದಿ ಬಾರ್ಡರ್ ಇಸ್ unclear, not clear. So the border is not clear there. That's called, wherever the border is not clear, it is there where the army is there. Otherwise, international border hatra, army is never kept. Army is not supposed to be at the international border. Army is supposed to be way behind the international border. Same thing in India also. So, India-Bangladesh border, army is not there at the border over there. It is all, ಹಾಗಾದ್ರೆ ನಾವು ಸಿನಿಮಾಗಳಲ್ಲಿ ಏನು ತೋರಿಸ್ತಾ ಇದ್ದೀವಿ, ಏನೇನೋ ತೋರಿಸ್ತೀರ ನೀವು. ಅದಕ್ಕೆ ನೀವು ಸ್ವಲ್ಪ ಓದಬೇಕು, ಅದಕ್ಕೆಲ್ಲ ಮಾಡಬೇಕು. ಅಂದ್ರೆ ಜನರಿಗೆ ಏನೇನೋ ತೋರಿಸ್ಬಿಡ್ತಾರೆ, ಜನ ನಿಮ್ಗೆ ನಂಬ್ತಾರೆ, ನಮ್ಗೆ ನಂಬೋದಿಲ್ಲ. ನಾವು ಹೇಳ್ದಲ್ಲಿ ಮೇಷ್ಟ್ರು ಹೇಳ್ದಂಗೆ ಆಗುತ್ತೆ, ನೀವು ಹೇಳ್ದಂಗೆ ಕಟ್ಟೆ ಮೇಲೆ ಹೇಳ್ದಂಗೆ ಆಗುತ್ತೆ ನೀವು. ಸೊ ವೆನ್ ದಿ ಬಾರ್ಡರ್ ಇಸ್ ಪೋರಸ್, ಬಾರ್ಡರೇ ಪೋರಸ್ ಆಗಿರೋವಾಗ, ಸಿ ಅಲ್ಲಿ ಅವ್ರು ಏನೋ ದಡಬಡ ಅಂತ ರ್ಯಾಡ್ಕ್ಲಿಫ್, ಸೆಸಿಲ್ ರ್ಯಾಡ್ಕ್ಲಿಫ್ 1946-47 ಓಕೆ ದಿಸ್ ಈಸ್ ಪಾಕಿಸ್ತಾನ್, ದಿಸ್ ಈಸ್ ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್ ಅಂತ ಮಾಡಿ. ಸೊ ವಿ ಹ್ಯಾವ್ ದ, ಸೊ ಅಲ್ಲಿ ದಿ ಬಾರ್ಡ್ರಲ್ಲಿ ಕೆಲವು ಸರ್ತಿ ರಿವರ್ ಇಸ್ ದ ಟೆರೇನ್, ಕೆಲವು ಸರ್ತಿ ಕಾಲೋನಿ ಇಸ್ ಎ ಟೆರೇನ್ ಓವರ್ ದೇರ್, ಕೆಲವು ಸರ್ತಿ ರೆವೆನ್ಯೂ ಲ್ಯಾಂಡ್ ಇಸ್ ಎ ಟೆರೇನ್ ಓವರ್ ದೇರ್, ಕೆಲವು ಸರ್ತಿ ಮನೆ ಮುಂಭಾಗ ಪಾಕಿಸ್ತಾನ ಇರುತ್ತೆ, ಮನೆ ಹಿಂಭಾಗ ಹೌದು ಹಂಗಿರುತ್ತೆ ಅಲ್ಲಿಗೆ. ಸೊ ಆ್ಯಂಡ್ ಅದು ಒಂದೇ ಅಲ್ಲ, ಅದಕ್ಕೆ ನಾವು ಎನ್ಕ್ಲೇವ್ಸ್ ಅಂತೀವಿ. ಎನ್ಕ್ಲೇವ್ ಅಂದರೆ ಒಂದು ಪೂರ್ತಿ ಭಾಗ ನೀವು ಬಾರ್ಡರ್ ಹಿಂಗೆ ಹಾಕಿರ್ತೀರ, ಬಟ್ ಪಾಕಿಸ್ತಾನ ಬಾಂಗ್ಲಾದೇಶ್ ಒಳಗೆ 1,000 ಎಕರೆ ಇಂಡಿಯಾದು, ಆ್ಯಂಡ್ ಇಂಡಿಯಾ ಒಳಗೆ 1,000 ಎಕರೆ ಇರುತ್ತಲ್ಲ, ಅದು ಬಾಂಗ್ಲಾದೇಶ್. ಸೇಮ್ ಥಿಂಗ್ ನಿಮಗೆ ಇಲ್ಲಿದೆ ಕರ್ನಾಟಕ ಆಂಧ್ರದಲ್ಲಿ ಕೂಡ ಬಳ್ಳಾರಿ ಹತ್ರ ಒಂದು ಎನ್ಕ್ಲೇವ್ ಇದೆ. ಸೊ ನೀವು ಬಳ್ಳಾರಿಗೆ ಇಲ್ಲಿ ಹೋಗುವಾಗ ನೀವು ಒಂದು ಎಂಟೈರ್ ಆಂಧ್ರ ಬಾರ್ಡರ್ ಬರುತ್ತೆ ಒಳಗಡೆ ಫುಲ್. ಅಲ್ಲಿ ಎಲೆಕ್ಟ್ರಿಸಿಟಿ, ಪೊಲೀಸ್ ಎಲ್ಲ ಆಂಧ್ರ, ಬಟ್ ಅದು ಇನ್ನು ಕರ್ನಾಟಕ ಒಳಗಿದೆ. ಅದು ಯು ಶುಡ್ ಸಿ ದಟ್ ಪ್ಲೇಸ್. ಸೊ ಎನ್ಕ್ಲೇವ್ಸ್ ಇರುತ್ತಲ್ಲ, ಸೊ ಅದರಿಂದ ನಿಮಗೆ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಕಡೆ ಇಂಡಿಯನ್ ಆರ್ಮಿ ಇಲ್ಲ, ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಅಲ್ಲಿಗೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. ಆ ಭಾಗದಲ್ಲಿ ಬಾಂಗ್ಲಾದೇಶ ಆರ್ಮಿ ಇಲ್ಲ, ಅಲ್ಲಿಗೆ ಯು ಹ್ಯಾವ್ ದಿ ಇದು ಬಾಂಗ್ಲಾ ಎಂಥದ್ದು ಇದೆ, ಐ ಆಮ್ ಫರ್ಗೆಟಿಂಗ್ ಇಟ್ಸ್. that is what is called as a border police. Border police is there over there. So the infiltration levels are very high. Cow grazing ಆಗ್ತಾ ಇರುತ್ತೆ ಈ ಕಡೆ ಆ ಕಡೆ ಎಲ್ಲ. Cow will not know which is the border ಅಲ್ವಾ. ಸೊ ಅದಕ್ಕೋಸ್ಕರ ಇದಾಗುತ್ತೆ. ಕೆಲ ಕಲ್ಲು ಇಟ್ಟಿರ್ತಾರೆ. ಓನ್ಲಿ ಫೆನ್ಸ್ಡ್ ಬಾರ್ಡರ್ ಇಸ್ ಇಂಡಿಯಾ-ಪಾಕಿಸ್ತಾನ್ ಬಾರ್ಡರ್. ಪಾಕಿಸ್ತಾನ್ ಕಡೆ ವೆಸ್ಟರ್ನ್ ಬಾರ್ಡರ್ ಇಸ್ ಫೆನ್ಸ್ಡ್. ವೆಸ್ಟರ್ನ್ ಬಾರ್ಡರ್ ಮಾತ್ರನೇ ಫೆನ್ಸ್ ಹಾಕಿದ್ದಾರೆ. ಅಲ್ಲಿ ಫೆನ್ಸ್ ಹಾಕಿದ ನಂತರನೂ ಕೆಲವು ಫೆನ್ಸಲ್ಲಿ ಕೂಡ ಓಪನಿಂಗ್ಸ್ ಇದೆ, ವೇರ್ ಫೆನ್ಸ್ ಆ ಕಡೆ ಇಂಡಿಯಾನವ್ರು ಹೋಗ್ಬಿಟ್ಟು ಅಲ್ಲಿ ಕಲ್ಟಿವೇಷನ್ ಮಾಡ್ತಾರೆ ಆ ಕಡೆ, ಬಿಕಾಸ್ ದಟ್ ಈಸ್ ಪಾರ್ಟ್ ಆಫ್ ಇಂಡಿಯಾ ಅಂತ. ಬಟ್ ದಿಸ್ ಈಸ್ ಟ್ರೀಟೆಡ್ ನಾಟ್ ಎ ಬಾರ್ಡರ್ ಅಂದ ತಕ್ಷಣ ಏನು ನಿಮ್ಮನೆ ಕಾಂಪೌಂಡ್ ವಾಲ್ ಅಂತ ಅನ್ಕೋಬೇಡಿ, BBMP ಕಾಂಪೌಂಡ್ ವಾಲ್ ಥರ. ಬಾರ್ಡರ್ ಇಸ್ ಅ ವೆರಿ ಡೈನಮಿಕ್ ಕಾನ್ಸೆಪ್ಟ್.
ಸೊ ಇನ್ಫಿಲ್ಟ್ರೇ. ಸೊ ಅದರಲ್ಲಿ ಆ್ಯಸ್ ಯು ರೈಟ್ ಬಾಂಗ್ಲಾದೇಶೀಸ್ ಅಂತ, ಸೊ ಭಾಳ ಜನ ಬಾಂಗ್ಲಾದೇಶೀಸು ಮತ್ತು ಕ್ಯಾಲ್ಕಟಾಲಿದ್ದಾರೆ, ಡೆಲ್ಲಿ, ಯು ಪಿ, ಬಿಹಾರ್ ಒಳಗೆ, ಬೆಂಗಳೂರಲ್ಲಿ ಕೂಡ ಇದ್ದಾರಲ್ಲ ಇದಕ್ಕೆ. ಸೊ ದೇ ಆಲ್ ಕಮ್ ಇನ್ ಸರ್ಚ್ ಆಫ್ ಏನೋ ಒಳ್ಳೆಯವ್ರು ಬಂದರೆ ನಿಮಗೆ, ಬಿಕಾಸ್ ದೇ ಹ್ಯಾವ್ ಕಮ್ ಇಲ್ಲೀಗಲಿ, ದೇ ಕಮ್ ವಿತೌಟ್ ಡಾಕ್ಯುಮೆಂಟ್ಸ್ ಓವರ್ ದೇರ್. ಸೊ ದೇ ಆರ್ ಲೈಕ್ ಚೀಪ್ ಲೇಬರ್, ದೇ ಆರ್ ಟಾಲರೇಟೆಡ್ ಓವರ್ ದೇರ್. ಸೊ ಅವರು ಬೆಳೀತಾ ಹೋಗ್ತಾರೆ, ನಾಳೆ ಕನ್ನಡ ಕಲಿತಾರೆ, ನಾಳೆ ರಾಜಕೀಯಕ್ಕೆ ಬರ್ತಾರೆ. ಅವರು ಅವರು ಮುಂಚೆ ಕೂಲಿ ಮಾಡೋಕ್ಕೆ ಬರ್ತಾಯಿದ್ರು, ಗಾರ್ಬೇಜ್ ತೆಗಿತಾಯಿದ್ರು. ನಾವು ದೇ ಹ್ಯಾವ್ ಬಿಕಮ್ ಪೆಟ್ಟಿ ಗಾರ್ಬೇಜ್ ಕಾಂಟ್ರಾಕ್ಟರ್ಸ್. ನಾಳೆ ಅವರು BBMPಲಿ ಬಂದು ಟೆಂಡರ್ ಕೂಗ್ತಾರೆ, ಆಮೇಲೆ ನಾಳೆ ವಿಧಾನಸೌಧದಲ್ಲಿ ಟೆಂಡರ್ ಕೂಗ್ತಾರೆ, ಆಮೇಲೆ ವಿಧಾನಸೌಧ ಹೋಗ್ಬಿಟ್ಟು ಎಮ್ ಎಲ್ ಎ ಕೂಡ ಹೋಗ್ಬಿಡ್ತಾರೆ ಅಲ್ಲಿಗೆ. ಸೊ ಯುವರ್ ಬಾರ್ಡರ್ಸ್ ಹ್ಯಾವ್ ಟು ಬಿ ಸೆಕ್ಯೂರ್. ಆ್ಯಂಡ್ ದಿಸ್ prosperous and not so prosperous ಇದಲ್ಲ, it's an international issue. It's an international never issue. ending. It's a never ending. You can see how Trump has come back to power. Mexico, Cuba, and how boat people ante. Correct. So it's a ongoing thing adu. We just have to make our border secure, that's all. Sir, ಇನ್ನೊಬ್ರು, how much money did you make under the table? I made under the, if I had made money under the table over there, I would not have had any reputation at all over there. Correct. I would not have had any reputation. But I'll also tell you, see, yes, you are right. Policemen make money also, but they are not able to digest that money. Aa money avrige jeenakke baralla. See, if you have got ill-gotten wealth, no, your children go astray. They become physically handicapped. They become mentally challenged over there. ಹೆಂಡತಿ ಬಿಟ್ಟು ಹೋಗ್ಬಿಡ್ತಾಳೆ. ಪಾಪದ ಹಣದಿಂದ ಯಾರಿಗೋ ತೊಂದರೆ ಕೊಟ್ಬಿಟ್ಟು ಅವಮಾನ ಮಾಡಿ ನೀವು ಕೋಟ್ಯಾಧೀಶ್ವರ ಆಗ್ತೀರಿ ಅಂದರೆ ಅದು ಸಾಧ್ಯವಾಗಲ್ಲ. ಐ ಥಿಂಕ್. ಬಟ್ ಐ ಆಲ್ಸೋ ಟೆಲ್ ಯು ಒನ್ ಮೋರ್ ಥಿಂಗ್ ಓವರ್ ದೇರ್. ಗುಡ್ ನಂಬರ್ ಆಫ್ ಟೈಮ್ಸ್ ಈ ಪೊಲೀಸ್ನವ್ರು ದುಡ್ಡು ಮಾಡ್ಕೊಳ್ತಾರಲ್ಲ, ದುಡ್ಡು ಮಾಡ್ಕೊಳ್ಳುವಾಗೂ ಎಲ್ಲೋ ಒಂದು ಕಡೆ ಖರ್ಚಾಗ್ಬಿಡುತ್ತೆ, ಅವ್ರಿಗೆ ಔಟ್ ಆಫ್ ಕಂಟ್ರೋಲ್. ಐ ವಿಲ್ ಗಿವ್ ಯು ಎನ್ ಇನ್ಸ್ಟೆನ್ಸ್. ನಾನು ದಾವಣಗೆರೆ ASP ಇರುವಾಗ ಒಂದು ಭಾಳ ಭೀಕರವಾದ ಅಪಘಾತ ಆಗುತ್ತೆ ಅಲ್ಲಿಗೆ. ಆ ಅಪಘಾತದಲ್ಲಿ ಒಂದು ಟೆಂಪೋ ಟ್ರಾವೆಲರಲ್ಲಿ 10-12 ಜನ ಇರ್ತಾರೆ. ಧಾರಾಕಾರ ಮಳೆ, ರಾತ್ರಿ ಆಕ್ಸಿಡೆಂಟ್ ಆಗುತ್ತೆ ಹೆಡ್ ಆನ್ ಆಗಿ. ಎವ್ರಿಬಡಿ ಡೈಸ್ ಎಕ್ಸೆಪ್ಟ್ ಒನ್ ಮದರ್ ಆ್ಯಂಡ್ ಚೈಲ್ಡ್ ಮಾತ್ರ ಸರ್ವೈವ್ ಆಗುತ್ತೆ ಅಲ್ಲಿಗೆ. ಮದರ್ ಇಸ್ ಆಲ್ಸೋ ಇಂಜೂರ್ಡ್ ವೆರಿ ವೆರಿ ಬ್ಯಾಡ್ಲಿ. ಆ ಮಗು ನಾವು ಹರಿಹರ ಕರ್ಕೊಂಬಂದ ನಂತರ ನಮ್ಮ ಪೊಲೀಸ್ ಲೇಡಿ, ಬಿಕಾಸ್ ದಟ್ ಮದರ್ ಈಸ್ ಸೋ ಬ್ಯಾಡ್ಲಿ ಇಂಜೂರ್ಡ್, ಶಿ ಈಸ್ ನಾಟ್ ಇನ್ ಎ ಕಂಡೀಷನ್ ಟು ಬಿ, ಫೈನಲಿ ಶಿ ಡೈಸ್ ಓವರ್ ದೇರ್. ಮಗು ಅಳ್ತಾ ಇರೋವಾಗ ಆ ಮಗುಗೆ ಏನಂತೀರಿ ನೀವು, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ನಾವು ಅದಕ್ಕೆ ಔಷಧಿ ಅವ್ರು ಡಾಕ್ಟರ್ ಕ್ಯಾನ್ ರೈಟ್, ಯಾರು ತೊಗೊಂಬರೋ ಯಾರು ಇರಬೇಕಲ್ಲ, ಯಾರು ತೊಗೊಂಬರ್ಬೇಕು? ಪೊಲೀಸ್ನವ್ರ ಕೆಲಸ ಅಲ್ಲ, ಬಟ್ ನಮ್ಮ ಪೊಲೀಸ್ನವ್ರು ದುಡ್ಡು ತೊಗೊಂಬರ್ತಾರೆ ಹೋಗಿ ಮೆಡಿಸಿನ್ ಮತ್ತು ಈ ಹೆಂಗ್ಸ್ಗೆ ಟ್ರೀಟ್. ಆವಾಗ ಯು ಡಿಡ್ ನಾಟ್ ಹ್ಯಾವ್ ಸೆಲ್ ಫೋನ್, ಮತ್ತು ಇವ್ರ ಹತ್ರ ಹೆಂಗೆ ಯಾರಿಗೆ ಸಂಪರ್ಕ ಮಾಡಬೇಕು ಇವರಿಗೆ? ಸೊ ಆ ಅಮ್ಮನಿಗೆ ಇದು ಮೆಡಿಸಿನ್ ತಂದು ಕೊಡೋದು ನಮ್ಮ ಪೊಲೀಸ್ನವ್ರು ಅವರೇ, ಅವ್ರ ದುಡ್ಡು ಹಾಕ್ಬಿಟ್ಟು ನಾವು ತೊಗೊಂಬರ್ತೀವಿ ಅಲ್ಲಿಗೆ. ಮತ್ತು ಮಗು, ಚಿಕ್ಕ ಮಗುಗೆ ನಮ್ಮೊಬ್ಬ ಗರ್ಭವತಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ಲೇ ಒಬ್ಬರು, ಹೆಂಗೆ ಒಂದು ಹುಡುಗಿ, ಅವಳು ಶಿ ಬ್ರೆಸ್ಟ್ ಫೆಡ್ ದಟ್ ಬೇಬಿ. ಅಂದರೆ ಮಗು ಅಷ್ಟು ಚಿಕ್ಕದು ಬೇಬಿ, ಸಣ್ಣ ಬೇಬಿ, ಒಂದು 6 month old ಬೇಬಿ ದಟ್ ಸರ್ವೈವ್ಡ್. ಮದರ್ ಹ್ಯಾಸ್ ಡೈಡ್ ಓವರ್ ದೇರ್. ಇನ್ನೊಬ್ಬರಿಗೆ ಔಷಧಿ ಕೊಡಿಸೋದು, ಅವಾಗ ಗೌರ್ಮೆಂಟ್ ಡೆಕ್ಸ್ಟ್ರೋಸ್ ತರಿಸಿ, ಸಲೈನ್ ತರಿಸಿ ಅಂತ ಹೇಳೋ ಡಾಕ್ಟ್ರ್ ಹೇಳುವಾಗ ಯಾರಿಗೂ ಇರಬೇಕಲ್ಲ. ಸೊ ಯಾರು ತರ್ತಾರೆ ಹೇಳಿ? ಇಟ್ ಫೈನಲಿ ಲ್ಯಾಂಡ್ಸ್ ಅಪ್ ಇನ್ ಪೊಲೀಸ್. ನಾವು ತರಲ್ಲ, ಅವ್ರಿಗೆ ಯಾರೂ ಇಲ್ಲ, ನಮ್ಮ ಕೆಲಸ ಬರೀ ಇಲ್ವಾ? ಸಿ ಅನ್ನುತ್ತೆ. ಎಷ್ಟು ಕಡೆ ನಮ್ಮವರು, ನಮ್ಮ ಪೊಲೀಸ್ನವ್ರು ಎಷ್ಟು ಜನರಿಗೆ ಓದಿಸ್ತಾರೆ ಗೊತ್ತಾ? ಎಷ್ಟು ಜನರಿಗೆ ಫೀಸ್ ಕೊಡ್ತಾರೆ. ನಾವು ಮಾಡೋ ಪಾಪ ಹಾಗೆ ತೊಳ್ಕೊಳ್ತೀವಿ ನಾಗಲ್ಲಿಗೆ. ಸೊ ಯಾರೋ ಪೊಲೀಸ್ನವರು ದುಡ್ಡು ಮಾಡಿಕೊಂಡು ಕೋಟ್ಯಾಧೀಶರಾಗಿಲ್ಲ. ನೀವು ಈ ಪ್ರಶ್ನೆ ಕೇಳಿದವ್ರಿಗೆ ಹೇಳಬೇಕು, ವಿಧಾನಸೌಧ ಒಳಗೆ 1 ಅವರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗುತ್ತಲ್ಲ, ನಮ್ಮ ಇಡೀ ವರ್ಷದಲ್ಲಿ ಆಗೋಲ್ಲ ನಮ್ಮಲ್ಲಿ ಬರ. ಮತ್ತು ನಮ್ಮಲ್ಲಿ ದುಡ್ಡು ತೊಗೊಂಡ ನಂತರ ಯಾರು ಅಂಥವ್ರು ಯಾರು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಯಾರೋ ಐಶೋ ಆರಾಮಿ ಅಂಬಾಸಿಡರ್ ಕಾರ್, ಬೆನ್ಸ್ ಕಾರ್ ಇಟ್ಕೊಂಡಿದ್ದಾರೆ. ಬಟ್ ಬೇರೆಯವ್ರು ಹೋಗಿ ನೋಡಿ, ಬೆನ್ಸ್ ಕಾರು, BMW ಕಾರ್ ಇಟ್ಕೊಂಡಿದ್ದಾರೆ. ಅಂಥ ಭ್ರಷ್ಟರಾಗಿದ್ದಾರೆ ಪೊಲೀಸ್ನವರು. ಯು ಮೇಕ್ ಎ ಸರ್ವೆ ಆ್ಯಂಡ್ ಸಿ ಎಷ್ಟು ಜನ ಪೊಲೀಸ್ನವರು ಬೆನ್ಸ್ ಇಟ್ಕೊಂಡಿದ್ದಾರೆ, ಅಥವಾ ಅಪಾರ್ಟ್ಮೆಂಟ್ಸು, ಮಾಲ್ಗಳು ಇಟ್ಕೊಂಡು ನಡೆಸ್ತಾ ಇದ್ದಾರೆ ಅಂತ. ಇಟ್ ಈಸ್ ಸೋ ಮೆನಿ ಅದರ್ಸ್ ಫ್ರಮ್ ಅದರ್ ಡಿಪಾರ್ಟ್ಮೆಂಟ್ಸ್. ಅವರು ದುಡ್ಡು ಮಾಡ್ಕೊಳ್ಳೋದು ಯಾರು ಕಣ್ಣಿಗೆ ಕಾಣಲ್ಲ. ಪೊಲೀಸ್ನವ್ರು ದುಡ್ಡು ಮಾಡ್ಕೊಳ್ಳೋದು ಒಂದು ಕ್ಷಣದಲ್ಲಿ ಗೊತ್ತಾಗ್ಬಿಡುತ್ತೆ. ಮತ್ತು ಎಲ್ಲರೂ ಪೊಲೀಸ್ನವರು 5 ರೂಪಾಯಿ ತೊಗೊಂಡ್ರೆ 50 ರೂಪಾಯಿ ತೊಗೊಂಡ್ರೆ ಅಂತ, 50 ರೂಪಾಯಿ ತೊಗೊಂಡ್ರು ಅಂತ ಹೇಳ್ತಾರೆ. ಬೇರೆಯವರು 50 ರೂಪಾಯಿ ತೊಗೊಂಡ್ರೆ 50 ಪೈಸೆ ತೊಗೊಂಡ್ರು ಅಂತ ಅದು ಹೇಳ್ಕೊಡಲ್ಲ. ಸೊ ಸುಮ್ಮನೆ ನಾವು ಕಣ್ಣಿಗೆ ಹಂಗೆ ವಿಲನ್ ಥರ ಕಾಣಿಸ್ತೀವಿ. ಬಟ್ ಐ ವಿಲ್ ಟೆಲ್ ಯು ಡೀಪ್ ಡೌನ್,
ಬಿಫೋಲಿಸ್ ಜಾಯಿನ್ ಮಾಡೋಕ್ಕಿಂತ ಮುಂಚೆ ನನಗೂ ಕೂಡ ಭಾಳಷ್ಟು ಆ ರೀತಿ. ಸೊ ಎಷ್ಟೋ ಸರ್ತಿ ಈ ಶವ ಸಂಸ್ಕಾರ ಮಾಡುವಾಗ ಶವ ಸಂಸ್ಕಾರಕ್ಕೆ ಯಾರು ಮುಂದೆ ಬರಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಬಾಡಿ ತೊಗೊಂಡೋಗಿ ಇದು ವಾರಿಸ್ದಾರಿಲ್ದಿರೋ ಇವಾಗ ನಾವು ಗೌರ್ಮೆಂಟ್ ಎಷ್ಟು ಕೊಡ್ತಾರೆ, 800 ರೂಪಾಯಿ ಕೊಡ್ತಾರೆ. 800 ರೂಪಾಯಿಗೆ ಒಂದು ವೆಹಿಕಲ್ ಅರೇಂಜ್ಮೆಂಟ್ ಮಾಡಿ ಗ್ರೇವ್ ಡಿಗರ್ಗೆ ಗ್ರೇವ್ ಡಿಗ್ ಮಾಡಿಬಿಟ್ಟು ಮಾಡು ಅಂತ ಹೇಳಿದ್ರೆ ಉಳಿದ ದುಡ್ಡು ಯಾರು ಕೊಡಬೇಕು? ನಮ್ಮ ಪೊಲೀಸ್ನವ್ರು ಕೊಡಬೇಕು ಅಲ್ಲಿಗೆ. ಮತ್ತು ಡಿಕಂಪೋಸ್ಡ್ ಡೆಡ್ ಬಾಡಿ ಇರುತ್ತೆ, ಡಿಕಂಪೋಸ್ಡ್ ಡೆಡ್ ಬಾಡಿ ಹತ್ರ ಹೋಗೋಕ್ಕೆ ಯಾರೂ ತಯಾರಿರಲ್ಲ. ಆ ಸಮಯದಲ್ಲಿ ಯೂಕಲಿಪ್ಟಸ್ ಆಯಿಲ್ ಹಾಕಿ ಯಾವನಿಗೊಬ್ಬ ದುಡ್ಡು ಕೊಟ್ಬಿಟ್ಟು ಡೆಡ್ ಬಾಡಿ ತೆಗಿಯೋರು ಯಾರು ತೆಗಿತಾರೆ? ಡೆಡ್ ಬಾಡಿ ಕ್ಯಾನ್ ಆಸ್ಕ್ ಮಿ ಪೊಲೀಸ್ಮೆನ್ ಟು ಗೋಂಡ್, ಹಿ ವಿಲ್ ನಾಟ್ ಪಿಕ್ ಅಪ್ ದ ಡೆಡ್ ಬಾಡಿ. ಅದಕ್ಕೆ ಸಪರೇಟ್ ಅವ್ರಿಗೆ ಚೆನ್ನಾಗಿ ಹೆಂಡಾಗಿ ಕುಡಿಸಿ ಅವ್ರಿಗೆ ಮೈಕೈ ಎಲ್ಲ ಯೂಕಲಿಪ್ಟಸ್ ಆಯಿಲ್ ಹಾಕಿ ಮಾಸ್ಕ್ ಹಾಕಿಸಿ, ಆಮೇಲೆ ಅಲ್ಲಿ ಮ್ಯಾಗಾಟ್ಸ್ ಇರುತ್ತೆ ಅಲ್ಲಿಗೆ, ಆ ಬಾಡಿ ಡಾಕ್ಟ್ರುಗಳು ಯಾರೋ ಕೆಲವು ಸರ್ ಅಲ್ಲಿ ಡಾಕ್ಟ್ರುಗಳ ಹತ್ರ ವೆಹಿಕಲ್ಸ್ ಇರಲ್ಲ, ಕೆಲವು ಸರ್ತಿ ಅಲ್ಲಿ ತಗ್ಗ ಹೋಗೋಕ್ಕೆ ಅವ್ರಿಗೆ ಇದು ಟ್ಯಾಕ್ಸಿ ಅರೇಂಜ್ಮೆಂಟ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಮಾಡ್ಸೋಕ್ಕೆ. ಪ್ರಾಪರ್ಟಿ ರಿಕವರಿ ಮಾಡೋಕ್ಕೆ ಎಷ್ಟೋ ಸರ್ತಿ ಹೋಗಿ ಅಪರಾಧಿ ಕರ್ಕೊಂಬನ್ರಿ, ಜೈಪುರಿನ ಅಪರಾಧಿ ಕರ್ಕೊಂಬರೋಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ನಮಗೆ 2nd ಕ್ಲಾಸ್ ರೈಲ್ವೆ ಫೇರ್ ಕೊಡುತ್ತೆ. 2nd ಕ್ಲಾಸ್ ರೈಲ್ವೆ ಫೇರಲ್ಲಿ ಅವನ ಅಪರಾಧಿ ಕರ್ಕೊಂಡಿಲ್ವ, ಅವನಿಗೆ ದಾರಿ ಒಳಗೆ ಊಟ ತಿಂಡಿ ಬಾತ್ರೂಮ್ ಅವನು ಏನಾದರೂ ಅಟ್ಯಾಕ್ ಮಾಡಿಬಿಟ್ಟು ಚಕ್ಕಂದ ನಮ್ಮವ್ರು ಏರೋಪ್ಲೇನ್ ಕರ್ಕೊಂಡ್ಬಂದ್ಬಿಡ್ತಾರೆ. ಮತ್ತು ಬಟ್ ಕ್ಲೈಮ್ ದಿ ಮನಿ ಆಫ್ ದಿ 2nd ಕ್ಲಾಸ್ ದುಡ್ಡು ಕ್ಲೈಮ್ ಮಾಡ್ತಾರೆ. ಸೊ ದೀಸ್ ಆರ್ ಸಮ್ ಚಾಲೆಂಜಸ್. ಯಾರ ಹತ್ರ ಹೇಳ್ಕೋಬೇಕದಲ್ಲ. ಸೊ ನಾವು ಐ ಆಲ್ಸೋ ಹ್ಯಾವ್ ಟು ಕೀಪ್ ಕ್ವಾಟ್ ಆಲ್ಸೋ. ಸೊ ಯಾರೋ ಬರ್ತಾರೆ, ಸರಿಯಾಗಿ ಅವ್ನಿಗೆ ಬ್ಲೇಡ್ ಹಾಕ್ತಾರೆ, ದುಡ್ಡು ತೆಗಿತಾರೆ ಅಲ್ಲಿ. ಬಟ್ ಯಾವ ಪೊಲೀಸ್ನವ್ರು ಹೇಳಿ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ನವರು ಪೊಲೀಸ್ ಕಾನ್ಸ್ಟೇಬಲ್ ತನಕ ಬಾಂಧ ರಿಟೈರ್ಮೆಂಟ್ ಆಗೋ ಅಷ್ಟರಲ್ಲಿ ಒಂದು ಮನೆ ಕಟ್ಕೊಳ್ತಾರಪ್ಪ, ಒಂದು ಕಾರ್ ಇಟ್ಕೊಳ್ತಾರೆ, ಮಕ್ಕಳು ಮದುವೆ ಓದಿಸ್ತಾರೆ. ಯಾರು ಅವ್ರ ಪ್ರಶ್ನೆ ಕೇಳೋರು ಕೇಳಿ, ಯು ಟೆಲ್ ಮಿ ಒನ್ ಪೊಲೀಸ್ ಮ್ಯಾನ್ ಆರ್ ಒನ್ ಪೊಲೀಸ್ ಆಫೀಸರ್ ಹೂ ಹ್ಯಾಸ್ ಗಾಟ್ ಒನ್ ಐಷಾರಾಮಿ ಬಿಲ್ಡಿಂಗ್ ಆ್ಯಂಡ್ ಎಂಜಾಯಿಂಗ್ ಲೈಫ್ ಅಂತ ಯಾರು? ಸೊ ನೀವು ಎಷ್ಟು ದುಡ್ಡು ತೊಗೊಂಡ್ರಿ? ಇದೆಲ್ಲ ಆಲ್ ಮೀನಿಂಗ್ಲೆಸ್ ಕ್ವಶನ್ಸ್ ಅವ್ರದ್ದೆ. ಯು ಕಾಂಟ್ ಇವನ್ ಮೇಕ್ ಮನಿ. ನಾವು ಇದು ಕೊಂಡ್ಕೊಂಡು ನಾವೇನು ರಿಯಲ್ ಎಸ್ಟೇಟ್ ಮಾಡೋಕ್ಕಾಗತ್ತೆ ಅಲ್ಲಿಗೆ. ಕೆಲವು ಪೊಲೀಸ್ನವ್ರಿಗೆ ರಿಟೈರ್ಮೆಂಟ್ ಆದ ನಂತರ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಬೋರ್ಡ್ ಮೇಲೆ ಸತ್ತೋಗ್ತಾರೆ ಗೊತ್ತವರು, ಬಿಕಾಸ್ ದೇ ಆರ್ ಬಿಸಿ 24 hours. ಸೊ ದೀಸ್ ಆರ್ ಆಲ್ ರಾಂಗ್ ಆ್ಯಂಡ್ ಫಾಲ್ಸ್ ಇಂಪ್ರೆಷನ್ಸ್. ಈ ಪಿಕ್ಚರಲ್ಲಿ ನೀವೆಲ್ಲ ತೋರಿಸ್ತಿರಲ್ಲ ದಟ್ ಇವರು ಲಂಚ ಪಡ್ಕೊಂಡ್ರು, ಇವ್ರು ನೀವು ಯಾವುದಾದ್ರೂ ಒಂದು ಪಿಕ್ಚರಲ್ಲಿ ತೋರಿಸಿದಾರೆ ನೀವು ಪೊಲೀಸ್ನವ್ರು ದುಡ್ಡು ತೊಗೊಂಡು ಲಂಚ ಅದು ಕೋಟಾಧಿಪತಿ ಆಗಿರೋರು? You have only shown them fighting against the system, getting killed, getting insulted, ಸಸ್ಪೆಂಡ್ ಆಗೋಗ್ಬಿಡ್ತಾರೆ. ಮಾತಾಡೋಕೆ ಹೋದ್ರೆ ಸಸ್ಪೆಂಡ್ ಆಗ್ತಾರೆ. ಮತ್ತು ಎಲ್ಲ ಅಧಿಕಾರ ಇರೋವರೆಗೂ ಮರ್ಯಾದೆ. ದ ಮೊಮೆಂಟ್ ನಾನೇ ಬ್ಯಾಂಗ್ಳೂರು ರೂರಲ್ SP ಇರುವಾಗ ಏನು ಪೈಲಟ್ ಎಸ್ಕಾರ್ಟಲ್ಲಿ ತಿರುಗಾಡ್ತಾ ಇದ್ದೆ ನಾನು. ಒಂದು ಘಟನೆ ಆಯಿತು ಇಲ್ಲಿ ಬಿಡದಿಯಲ್ಲಿ. ನನಗೆ ಓವರ್ನೈಟ್ ನನಗೆ ತೆಗೆದುಬಿಟ್ರು. ಟ್ರಾನ್ಸ್ಫರ್ ಪೋಸ್ಟಿಂಗೂ ಇರಲಿಲ್ಲ. ಚಪ್ಪಲಿ ಹಾಕ್ಕೊಂಡು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡು ನನ್ನ ಸ್ನೇಹಿತಂದು ಮಾರುತಿ 800ಅಲ್ಲಿ ಎಲ್ಲೋ ದರ್ಶಿನಿ ಹತ್ರ ನಾವು ರೋಟಿ ಆ್ಯಂಡ್ ದಾಲ್ ತಿನ್ಕೊಂಡು, ಅದೇ ನಾನು ನಿಂತರೆ ಕೂತ್ರೆ ಎಸ್ಕಾರ್ಟು ಪೈಲಟ್ ಎಲ್ಲ ಇತ್ತು. ಸೊ ಎಲ್ಲದಕ್ಕೂ ನಾವು ರೆಡಿ ಇರಬೇಕು. ನಾವು ಸರ್ವಾಧಿಕಾರ ಯಾರಿಗೂ ಇಲ್ಲ, ಸರ್ವಾಧಿಕಾರ ಇಲ್ಲ. ನಾವು ಏನು ಮಾಡ್ತೀವಿ ಲಿಮಿಟಲ್ಲಿ ನಾವು. ಬರೀ ಪೊಲೀಸ್ನವ್ರು ಕರಪ್ಟ್ ಇದ್ದಾರೆ. ಹೌದ್ರಿ, ಸ್ವಲ್ಪ ದರ್ಪ ಇರಬೇಕು. ಮತ್ತು ನಿಮ್ಗೇನು ಮುತ್ಕೊಟ್ಬಿಟ್ಟು ಹೇಳೋಕ್ಕಾಗತ್ತಾ ನಿಮ್ಮ ಕೆಲಸ ಮಾಡಿ ಅಂತ? ಅಲ್ಲ, 2 ಮತ್ತು ಇರೋ ಅಷ್ಟು ತಲೆ ಹರಟೆಗೆ 4 ಬಾರಿಸ್ಬಿಟ್ಟು ಮಾಡು ಅಂತ ಹೇಳ್ಬೇಕು ಅಷ್ಟಲ್ಲಿಗೆ. ಮತ್ತು ನಾವೇ ನಿಮ್ಮ ಮೇಲೆ ಎನಿಮಿಟಿ ಇದೆ ಅಂತ ನೀವೇನು ಬಾರಿಸ್ತೀವಿ? ಏನೋ ಒಂದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕೆ ಮಾಡ್ತೀವಿ ಅಷ್ಟೇ. ನಿಮಗೆ ನಿಮ್ಮ ಹತ್ರ ನಿಮ್ಮ ಜಮೀನು ಕಿತ್ಕೋಬೇಕು ಅಂತ ಇದೆಯಾ, ಅಥವಾ ನಿಮ್ಮ ಹತ್ರ ಏನೋ ವ್ಯವಹಾರ ಇಟ್ಕೊಂಡಿದ್ದೀವ ನಾವು ಮಾಡೋಕ್ಕೆ? ಸೊ ದಿಸ್ ಅಲಿಗೇಷನ್ ದಟ್ ಮತ್ತು ಈ ಪೇಪರಲ್ಲಿ ನೋಡ್ತಿರಲ್ಲ, 5,000 ರೂಪಾಯಿ ಲಂಚ ಪಡ್ಕೊಳ್ತಾ ಇರೋ ಹೆಡ್ ಕಾನ್ಸ್ಟೇಬಲ್ಗೆ ಬಂಧನ. ಯಾವ ಮಕ್ಕಳ ಇಲ್ಲಿ ಲೂಟಿ ಹೊಡಿತಾ ಇದ್ದಾರೆ, ಕೋಟಿ ಲೂಟಿ ಹೊಡೆದು ಮಾಲ್ಗಳು ಕಟ್ತಾ ಇದ್ದಾರೆ. ಅವ್ರಿಗೆ ಹಿಡಿಯೋಕ್ಕೆ ನಿಮ್ಮ ತಾಕತ್ತಿಲ್ಲ ಲೋಕಾಯುಕ್ತನವ್ರಿಗೆ. ನಾನು ಕಾನ್ಸ್ಟೇಬಲ್ ಹಿಡ್ಕೊಂಡು ಅದು ದೊಡ್ಡ ಹೆಡ್ಲೈನ್ ಪೇಪರಲ್ಲಿ ಹಾಕ್ಕೊಳ್ತೀರ. 5,000 ರೂಪಾಯಿ ಹಿಡ್ಕೊಂಡ್ರೆ ಹೆಡ್ ಕಾನ್ಸ್ಟೇಬಲ್ಗೆ ಅವ್ನು 5,000 ರೂಪಾಯಿ ಒಳಗೆ ಅವ್ನಿಗೆ ಅದರಲ್ಲಿ ಒಂದು 100 ರೂಪಾಯಿನೂ ಸಿಗಲ್ಲ ಅವ್ನಿಗೆ. ಅಲ್ಲಿಗೆ ಅವ್ನು 5,000 ರೂಪಾಯಿ ತೊಗೊಂಡ್ರೆ ಅವ್ನ ಮೇಲಿನವ್ರು ಕೆಳಗಿನವ್ರು ಯಾರಿಗೋ ಹೊಟ್ಟೋಗತ್ತೆ ಅಲ್ಲಿಗೆ. ಉಳಿದರಲ್ಲಿ ಅದು ತೊಗೊಂಬ ಅಂತ ಅಲ್ಲಿಗೆ. ಸರ್, ನಿಮ್ಮ ಲೈಫಲ್ಲಿ ಎಷ್ಟು ಟ್ರಾನ್ಸ್ಫರ್ಗಳಾಗಿತ್ತು ಸರ್? ಏನು 34 years I've been in police department. About 26-27 ಟ್ರಾನ್ಸ್ಫರ್ಸ್ ಆಗುತ್ತೆ. ಅದು ನಿಜನಾ? ಅಂದರೆ ಕೆಲವ್ರು ಹೇಳ್ತಾರೆ, ಅಂದರೆ ನೀನು ಎಷ್ಟು ಟ್ರಾನ್ಸ್ಫರ್ ಆಗುತ್ತೋ ಜಾಸ್ತಿ ಅಂದರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಫ್ ಬೀಯಿಂಗ್ ಆನೆಸ್ಟ್ ಅಂತ ಹೇಳ್ತಾರೆ. ಒನ್ ಈಸ್ ಆನೆಸ್ಟ್, ಒನ್ ಈಸ್ ಯು ಶುಡ್ ನಾಟ್ ಬಿ ಕಿರಿಕಿರಿ ಆಲ್ಸೋ ಓವರ್ ದೇರ್. ಎಲ್ಲರ ಹತ್ರ ಜಗಳ ಮಾಡ್ತಾ ಇದ್ದಾರೇನೋ ಅಲ್ಲ, ಬಿಕಾಸ್ ಯು ಹ್ಯಾವ್ ಟು ಮೇಕ್ ಅ ಸಿಸ್ಟಮ್ ರನ್. ಅವ್ರು ಯಾರೋ ಒಬ್ಬ ಹುಚ್ಚನ್ ಥರ ಟ್ವಿಟ್ಟರ್ ಬರ್ತಾರೆ, DK ಶಿವಕುಮಾರ್ ಹೆಲ್ಮೆಟ್ ಹಾಕೊಂಡು ಅವ್ನಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ.
ಆ ಸಮಯದಲ್ಲಿ ಸದ್ಯ ಡಿ ಕೆ ಶಿವಕುಮಾರ್ ಪ್ರೊಟೆಸ್ಟ್ ಮುಗಿಸ್ಕೊಂಡು ನಾವು ಹೋದ್ರೆ ಸಾಕು ಅಂತಾಗಿರುತ್ತೆ. ಅವ್ನು ಹೆಲ್ಮೆಟ್ ಇಲ್ಲ ಅವ್ನ ಮೇಲೆ ಕೇಸ್ ಹಾಕಕ್ಕೆ ಹೋದ್ರೆ ಇವ್ರಿಗೆ ಬಲಿ ಆಗ್ಬಿಡ್ತಾರೆ. ಫೂಲಿಶ್ ಆ್ಯಂಡ್ ಸ್ಟುಪಿಡ್ ಆಗೋ ಕ್ವಶನ್ಸ್ ಕೇಳಬಾರ್ದು, ಸೇಯಿಂಗ್ ದಟ್ ನೀವು ಅದು ಯಾಕೆ ಮಾಡಿಲ್ಲ, ನೀವು ಇದು ಯಾಕೆ ಮಾಡಿಲ್ಲ ಅಂತ. ಸಿ ಪೊಲೀಸಲ್ಲಿ ಯಾವಾಗಲೂ ಕೂಡ ನಾವು ಲಾರ್ಜರ್ ಪಿಕ್ಚರ್ ಅಂತೀವಿ. ಕರೆಕ್ಟ್. ಲಾರ್ಜರ್ ಪಿಕ್ಚರ್ ಇದೆಲ್ಲ ನಮಗೆ ಲಾರ್ಜರ್ ಪಿಕ್ಚರ್ ನಮಗೆ ಮೇಂಟೈನ್ ಆಗಬೇಕು. ನಾನು ಯಾವಾಗ ಕಲಿತೆ ಅಂದರೆ 91ನೇ ಇಸ್ವಿಯಲ್ಲಿ ಕಾವೇರಿ ಗಲಾಟೆ ಆಗೋವಾಗ ಓಕೆ ಮಂಡ್ಯದಲ್ಲಿ ನಾನು ASP ಇದ್ದೆ. ಹನ್ಮೇಗೌಡ ವಾಸ್ ಮೈ ಸರ್ಕಲ್ ಇನ್ಸ್ಪೆಕ್ಟರ್, ವೆರಿ ಎಕ್ಸ್ಪೀರಿಯನ್ಸ್ ಸೀನಿಯರ್ ಪರ್ಸನ್ ಇದ್ದಾರೆ. ಕಾವೇರಿ ಅಂದ ತಕ್ಷಣ ಜನ ಭಾವುಕರಾಗ್ತಾರಲ್ಲ, ಅವಾಗ ಡಿಸಿಷನ್ ಬಂದ ತಕ್ಷಣ ಬಸ್ಗಳಿಗೆ ಕೆಲವು ಹುಡುಗರು ಬೆಂಕಿ ಹಚ್ಬಿಟ್ರು ಅಲ್ಲಿಗೆ. ನಾನು ಇನ್ನೂ ಹೆಂಗೆ ಹುಡುಗಲ್ಲ ಅರೆಸ್ಟ್ ಮಾಡಿ ಹೆಂಗೆ ಸರ್ಕಾರಿ ಸ್ವತ್ತಿಗೆ ನಮ್ಮ ಇನ್ಸ್ಪೆಕ್ಟರ್ ಸರ್ ಅವ್ರಿಗೆ ಅರೆಸ್ಟ್ ಮಾಡೋಕೆ ಹೋದರೆ ಇನ್ನೂ 10 ಬಸ್ ಸುಡ್ತಾರೆ, ಅವರು ಬೇರೆಯವ್ರು ಬಂದು ಸುಡ್ತಾರೆ, 10 ಜನ ಎಕ್ಸ್ಟ್ರಾ ಮನೇಲಿರೋಲ್ಲ ಓಡ್ ಬರ್ತಾರೆ. ಅವ್ರಿಗೆ ನಮ್ಮ ಹತ್ರ ಅವಾಗ ವಿಡಿಯೋ ಕ್ಯಾಮ್ರಾ ಇರಲಿಲ್ಲ, ಸ್ಟಿಲ್ ಕ್ಯಾಮ್ರಾ, ಹಾಟ್ ಶಾಟ್ ಕ್ಯಾಮ್ರಾ ಒಳಗೆ ಏನಿದೆ ಅಷ್ಟೆಲ್ಲ ಫೋಟೋ ತೊಗೊಂಡು ಸದ್ಯ ಅವರು ಅಲ್ಲೇ ಬೆಂಕಿ ಆರಿಸಿ ಅವರಲ್ಲಿಂದ ಹೋದರೆ. ಸೊ ದ ಲಾರ್ಜರ್ ಪಿಕ್ಚರ್ ಏನಂದರೆ ನಾವಲ್ಲಿ ಶಾಂತಿ ಕಾಪಾಡಬೇಕು. ಪೊಲೀಸ್ ಯಾವಾಗಲೂ ವಿ ಆಲ್ವೇಸ್ ಬಿಲೀವ್ ಇನ್ ದ ಲಾರ್ಜರ್ ಪಿಕ್ಚರ್. ನಮಗೆ ವಿ ಡೋಂಟ್ ಬಿಲೀವ್ ಇನ್ ದಟ್ ಚಿಕ್ಕ ಪುಟ್ಟ ಇದಕ್ಕೆ ಅಲ್ಲಿ ಅವ್ನು ಗಿಡಿ ಇವ್ನು ಗಿಡಿ, ಅದು ಬೇರೆ ಟೈಮಲ್ಲಿ ನಾವು ಮಾಡ್ತೀವಿ. ವೆನ್ ದ ಲಾರ್ಜರ್ ಪಿಕ್ಚರ್ ಇಸ್ ನಾಟ್ ಟು ಬಿ ಅಕಾಂಪ್ಲಿಷ್ಡ್. ದೊಡ್ಡದು ಮೇಂಟೈನ್ ಮಾಡುವಾಗ ನಾವು ಇದೆಲ್ಲ ನಾವು ಅದಕ್ಕೆ ಸ್ಮಾಲ್ ಲೈಕ್ ಇದೆಲ್ಲ ಇನ್ನೂ ನಮ್ಗೆ ಇನ್ನು ಮಾಡೋಕ್ಕೆ ಹೋದರೆ ಇನ್ನೂ ಮೈ ಮೇಲೆ ಎಕ್ಸ್ಟ್ರಾ ಬೀಳುತ್ತೆ ನಮಗೆ. ಸರ್ ನೆಕ್ಸ್ಟ್ ಇದು ತುಂಬ ಫನ್ನಿ ಆಗಿದೆ ಸರ್, ಇದು ಹೆಂಗೆ ಕೇಳಬೇಕು ಅಂತ ಗೊತ್ತಿಲ್ಲ. ಕಾಪ್ಸ್ ಫೈನ್ ಕಪಲ್ಸ್ ವಾಕಿಂಗ್ ಆನ್ ದ ಸ್ಟ್ರೀಟ್ ಪೋಸ್ಟ್ 9 PM ಬೈ ಸ್ಕೇರ್ ಇನ್ ದೆಮ್. ಇಸ್ ದಿಸ್ ಫೈನ್ ಇಂಪೋಸಿಂಗ್ ಕ್ರೈಮ್? ಅಂದರೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅಂದರೆ ಪೊಲೀಸ್ ಅವರು ಯಾರಾದರೂ ಕಪಲ್, ಒಂದು ಹುಡುಗ ಹುಡುಗಿ, ಗಂಡ ಹೆಂಡತಿ ಅಥವಾ ಯಾರಾದ್ರಲ್ಲಿ ರಾತ್ರಿ 9 ಗಂಟೆ ಮೇಲೆ ದಾರಿಲಿ ನಡ್ಕೊಂಡು ಹೋಗ್ತಿದ್ರೆ ಪೊಲೀಸ್ ಅವ್ರಿಗೆ ಹಿಡಿದು ಅವ್ರಿಗೆ ಫೈನ್ ಹಾಕ್ತಾರಂತೆ. ಇದು ನಿಜಾನ? ಅವ್ರು ಯಾರು ಕೇಳಿದವ್ರಿಗೆ ಹೇಳಿ ಧೈರ್ಯವಾಗಿ, ಇವಳು ನನ್ನ ಗರ್ಲ್ ಫ್ರೆಂಡ್, ಮತ್ತೆ ಅವಳು ಬಾಯ್ ಫ್ರೆಂಡ್ ನಾನು, ಅಥವಾ ಅವಳು ನನ್ನ ಹೆಂಡತಿ, ಅವಳ ಗಂಡ ನಾನು. ಪ್ರಶ್ನೆ ನೋಡಿ ಶಾಕ್ ಆಗಿದೆ. ಕೇಳಿ ಅವ್ರಿಗೆ. ಸಿ ದಟ್ಸ್ ಐ ಆಮ್ ಸೇಯಿಂಗ್, ಕೆಲವರು ಇನ್ನೋಸೆಂಟಾಗಿ ಪ್ರಶ್ನೆ ಕೇಳ್ತಾರೆ ಅಲ್ಲಿಗೆ. ಆ್ಯಂಡ್ ಸಿ ಕೆಲವು ಸರ್ತಿ ಏನಾಗುತ್ತೆ, ಫೋರ್ಸಿಬಲ್ ಆಗಿ ಕೆಲವ್ರಿಗೆ ಕರ್ಕೊಂಡು ಹೊರಟೋಗ್ತಾರೆ. ಆ್ಯಂಡ್ ದೆನ್ ಸ್ಟ್ರೀಟ್ ಸಾಲಿಸಿಟಿಂಗ್ ನಾವು ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಸ್ಟ್ರೀಟ್ ಸಾಲಿಸಿಟಿಂಗ್ ಆಫ್ ಪ್ರಾಸ್ಟಿಟ್ಯೂಷನ್ ಕಂಟ್ರೋಲ್ ಮಾಡಬೇಕಾಗಿರುತ್ತೆ ಅಲ್ಲಿಗೆ. ಮತ್ತು ಅವೇಳೆಯಲ್ಲಿ ಹೇಳಬಾರ್ದು, ಬಟ್ ಕೆಲವು ಸರ್ತಿ ರಿಮೋಟ್ ಲೊಕೇಶನ್ಸಲ್ಲಿ ಹುಡುಗ ಹುಡುಗಿ ಗೊತ್ತಿಲ್ಲದಂಗೆ ಹೋಗೋವಾಗ ಇನ್ಯಾರೋ ಅವ್ರಿಗೆ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು, ಎಷ್ಟೋ ಸರ್ತಿ ಏನಾಗಿದೆ ಐಸೋಲೇಟೆಡ್ ಪಾರ್ಸಲ್ ಹೋದರೆ ಹುಡುಗಿಗೆ ರೇಪ್ ಮಾಡಿಬಿಟ್ಟು ಹುಡುಗನ ಮುಂದೆನೇ ಅವ್ನು ಕೊಂದು ಬಿಡ್ತಾರೆ. ಅದೆಲ್ಲ ಲೈಫ್ ಲಾಂಗ್ ಟ್ರಾಮಾ. ಅದೆಲ್ಲ ಅದಕ್ಕೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ಅಂತೀವಿ. ಸೊ ಪ್ರಿವೆಂಟಿವ್ ಆ್ಯಕ್ಷನ್ ಮಾಡುವಾಗ ಅದು ಕೆಲವು ಸರ್ತಿ ಆಗುತ್ತೆ, ಬಟ್ ಆ್ಯಟ್ ಸೊಸೈಟಿ ಬಿಕಮ್ಸ್ ಮೆಚ್ಯೂರ್. ಸಿ ನೀವು ನ್ಯೂಯಾರ್ಕ್ ಸಿಟಿ ಒಳಗೆ ರಾತ್ರಿ 3 ಗಂಟೆಗೆ ನೀವು ಬೆಂಗಳೂರಲ್ಲಿ ಓಡಾಡಿದ್ರೆ ಯಾರು ನಿಮ್ಗೆ ಪ್ರಶ್ನೆ ಕೇಳಲ್ಲ. ಬಿಕಾಸ್ ಇಟ್ಸ್ ಅ ಡೆವಲಪ್ಡ್ ಸಿಟಿ, ಇದು ಲೈಟ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ನಿಮ್ಮ ಹತ್ರ. ನೀವು ಅದೇ ಬೇರೆ ಯಾವುದಾದ್ರು ಕಡೆ ನೀವು ಹೋಗ್ತಾ ಇದ್ದರೆ ನಿಮ್ಮ ಡೆಫಿನೆಟಾಗಿ ನಿಮಗೆ ಹಿಡಿತಾರೆ. ಏನು ಮಾಡ್ತಾರೆ ಆ್ಯಕ್ಚುಲಿ ಬೇಸಿಕಲಿ ಇಟ್ ಈಸ್ ಟು ಪ್ರೊಟೆಕ್ಟ್ ಯು. ಸದ್ಯ ಫೈನ್ ಆದರೂ ನಿಮ್ಗೆ ಅಟ್ಲೀಸ್ಟ್ ಕಳಿಸ್ಬಿಡ್ತಾರೆ. ಇನ್ಸ್ಟೆಡ್ ಯಾರು ಬೇರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಬಂದುಬಿಟ್ಟು ಆ ಮಹಿಳೆ ಮೇಲೆ ಬೇರೆ ರೀತಿ ಅತ್ಯಾಚಾರ ಆಗಬೇಕು ಅಂದರೆ ಬರೀ ರೇಪ್ ಮಾಡಬೇಕು ಅಂತಾನೆ ಏನೋ ಒಂದು ರೀತಿಯಾಗಿ ಕೆಟ್ಟದಾಗಿ ಮುಟ್ಟಿದ್ರು ಪಾಪ ಆ ಹೆಂಗಸಿಗೆ ಎಷ್ಟು ಮನಸ್ಸಿಗೆ ನೋವು. ಕರೆಕ್ಟ್ ಅಲ್ವಾ? ಸೊ ಯಾರು ಕೂಡ ಅವಮರ್ಯಾದೆಯಾಗಿ ಒಂದು ಮಹಿಳೆಗೆ ಜೊತೆ ವರ್ತನೆ ಮಾಡಿದ್ರೆ ಪಾಪ ಆ ಹುಡುಗಿಗೆ ಎಷ್ಟು ಮಾನಸಿಕವಾಗಿ ಆಘಾತ ಆಗತ್ತಲ್ಲ. ದಟ್ ಆಲ್ಸೋ ಇಸ್ ಟು ಬಿ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್. ಸೊ ನೆಕ್ಸ್ಟ್ ಒನ್, ಮುಂಬೈ ಥರ 24 hours ನಮಗೆ ಈ ಒಂದು ಸಿಟಿ ಆ್ಯಕ್ಟಿವ್ ಆಗೋಕ್ಕೆ ಯಾಕೆ ಅವಕಾಶವಿಲ್ಲ? 100% ಅವಕಾಶ ಇದೆ. ನಾನೇ ಬೆಳಗಾಮಲ್ಲಿ IG ಇರುವಾಗ ಮತ್ತು ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಆಗ ನಾನು ಹೇಳಿದೆ, ಯು ರನ್ ದ ಸಿಟಿ ಫಾರ್ 24 hours ಅಂತ. ಐ ಟೋಲ್ಡ್ ಚೀಫ್ ಸರ್ ಬಿಡಿ ಸರ್, ಒಳ್ಳೆ ರೆವೆನ್ಯೂ ಬರುತ್ತೆ ಅಂತ. ಜನ ತಯಾರಿಲ್ಲ ಇಲ್ಲಿ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ನಮಗೆ ಬೆಳಗಿನ ಸಾಯಂಕಾಲ ಇಲ್ಲೇ ಲೇಬರ್ ಸಿಗೋದಿಲ್ಲ, ನಮಗೆ ಡಬಲ್ ಸ್ಯಾಲ್ರಿ ಕೊಡಬೇಕು. ಆದರೆ 5 ಸ್ಟಾರ್ಸ್ ನಡೀತಾರೆ. 5 ಸ್ಟಾರ್ಸ್ ರನ್ನಿಂಗ್ ಅಲ್ವಾ? ಕರೆಕ್ಟ್ ಅಲ್ಲ, ಬಟ್ ಏನಾದ್ರು 5 ಸ್ಟಾರ್ಸ್ ಸರ್ ಈಗ 2 ಗಂಟೆ ಮೇಲೆ ನನ್ನ ಪ್ರಕಾರ 1.5-2 ಗಂಟೆ ಮೇಲೆ ಯಾವುದೋ ರೆಸ್ಟೋರೆಂಟ್ಸ್ ನಮ್ಗೆ ಸಿಗೋದು ಕಷ್ಟ ಅಲ್ಲ ಸರ್? ಹೋಟೆಲ್ ಅಸೋಸಿಯೇಷನ್ ನಾನೇ ಕರೆದಿದ್ದೆ. ಐ ಸೆಡ್ ಯು ರನ್ ಟಿಲ್ 4 o'clock ಇನ್ ದ ಮಾರ್ನಿಂಗ್. ಇಲ್ಲ ಸರ್ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ. ನೀವು ಹೋಗ್ಬಿಟ್ಟು ಈಗ ಕೆಲವ್ರು ಹೇಳ್ತಾರೆ ಎಲ್ಲ ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂಸ್ ಎಫೆಕ್ಟೆಡ್ ಅಂತಾರೆ ಹೇಳ್ತಾರೆ. ಕೆಲವರು ಹೇಳ್ತಾರೆ ಈಗ ವಿದ್ಯಾರ್ಥಿ ಭವನ ಅರುಣ್ ಹೋಗಿ ಹೇಳಿ ನೀನು 24 hours ದೋಸೆ ಕೊಡಪ್ಪ ಅಂದರೆ ಯಾರು, ಆಮೇಲೆ ನಾ ಹೇಳೋದ್ರಿಂದ ಯಾರೋ ಬರೋದೋ ಇಲ್ಲ ಅಲ್ಲ, ನನ್ನ ಬ್ರ್ಯಾಂಡ್ ಇದೆ, ಬೆಳಗಿನ ಸಾಯಂಕಾಲ ಇಷ್ಟೊತ್ತಿಗೆ ದೋಸೆ ಇಟ್ಟಿರ್ತೀನಿ, ಬಂದು ತಿಂದೋಗಿ ಅಂತ ಹೇಳ್ತಾರೆ ಅಲ್ಲಿ. ಸೊ ಕೆಲವರು ಅದಲ್ಲ. ಆ್ಯಂಡ್ ಕೆಲವು ಅವ್ರು ಹೇಳ್ತಾರೆ ಹೈ ಕಾಸ್ಟ್ ಆಫ್ ಏರ್ ಕಂಡೀಷ್ನಿಂಗ್, ಹೈ ಕಾಸ್ಟ್ ಆಫ್ ಎಲೆಕ್ಟ್ರಿಸಿಟಿ,
ಮತ್ತು ಸೆಕ್ಯೂರಿಟಿಗೆ ಕೊಡಬೇಕು, ಮ್ಯಾನ್ ಪವರ್ ಒಳಗಡೆ ಕೊಡಬೇಕು. ಎಲ್ಲ ಆಗತ್ತೆ, ಇಟ್ ಈಸ್ ಡನ್. ಇನ್ ತಮಿಳ್ನಾಡು ಹ್ಯಾವ್ ಸೀನ್ ಕೆಲವರು ಹೋಟೆಲ್ಸ್ ಚೆನ್ನಾಗಿ. ಸರ್, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಪಾಯಿಂಟ್ ವಾಟ್ ಯು ಸೆಡ್. ಯಾಕಂದ್ರೆ ಇಷ್ಟು ದಿವಸದವರೆಗೂ ಇಟ್ಸ್ ಅ ಮಿಸ್ಕನ್ಸೆಪ್ಷನ್. ಜನರಿಗೆ ಏನು ಗೊತ್ತಾ, ಪೊಲೀಸ್ ಅವ್ರ ಪರ್ಮಿಷನ್ ಕೊಡದೆ. ನಾನ್ಸೆನ್ಸ್. ಪೊಲೀಸ್ ವಿಲ್ ಆಲ್ವೇಸ್ ವೆಲ್ಕಮ್ ದಿಸ್. ಸಿ, ಐ ಹ್ಯಾವ್ ಆಲ್ವೇಸ್ ಟೋಲ್ಡ್, ನಾನು ಮಾನ್ಯ ಯಡಿಯೂರಪ್ಪನವ್ರಿಗೆ ಮತ್ತು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಇದೇ ಹೇಳ್ತಾ ಇದ್ದೆ, ಸರ್, ಇಫ್ ಯು ಡ್ರೈವ್ ಗುಡ್ ಪೀಪಲ್ ಟು ಗೋ ಬ್ಯಾಕ್ ಹೋಮ್, ಬ್ಯಾಡ್ ಪೀಪಲ್ ವಿಲ್ ಕಮ್ ಆನ್ ದ ಸ್ಟ್ರೀಟ್. ಅಲೌ ಗುಡ್ ಪೀಪಲ್ ಟು ಬಿ ಆನ್ ದ ಸ್ಟ್ರೀಟ್ಸ್ ಟಿಲ್ ಮಾರ್ನಿಂಗ್, ದೆನ್ ನೋ ಬ್ಯಾಡ್ ಪೀಪಲ್ ವಿಲ್ ಕಮ್. ನಾವು ಒಳ್ಳೆಯವ್ರಿಗೆಲ್ಲ ಮನೆಗೆ ಕಳಿಸ್ಬಿಟ್ರೆ ಕೆಟ್ಟವರೆಲ್ಲ ಹೊರಗಡೆ ಬರ್ತಾರೆ. ಸೊ ಒಳ್ಳೆಯವರು ಇರಲಿ ಯಾರು. ಈಗ ಸಮ್ ಏರಿಯಾಸ್ ಲೈಕ್ ಕೆಂಪೇಗೌಡ ಬಸ್ ಸ್ಟೇಷನ್ ಇರಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರಲಿ, ಇಟ್ಸ್ ಅ 24 hour ಆಪರೇಷನ್. ಮೇಕ್ ಸಿಟಿ 24 hours. ನೋ, ಮೇಕ್ ದ ಸಿಟಿ. ನಾನು ಇನ್ಫ್ಯಾಕ್ಟ್ ಬೆಳಗಾವಲ್ಲಂತೂ ತುಂಬ ಕೇಳ್ಕೊಂಡೆ, ಓಪನ್ ಮಾಡ್ರಿ ಸರ್. ಇಲ್ಲ ಸರ್, ನಾವು 8 ಗಂಟೆಗೆ ಬಾಗಿಲಾಗ್ಬಿಡ್ತೀವಿ ಸರ್, 9 ಗಂಟೆಗೆ ಬಾಗಿಲಾಗ್ಬಿಡ್ತೀವಿ ಸರ್, ನಮಗೆ ಲೇಬರ್ ಕೊಡಬೇಕು ಸರ್, ಲೇಬರ್ಗೆ ನಮಗೆ ಜನ ಕೆಲಸ ಮಾಡೋರಿಲ್ಲ, ಎಲೆಕ್ಟ್ರಿಸಿಟಿ ಯಾರು ಪೇಮೆಂಟ್ ಮಾಡ್ತಾರೆ, ಇವ್ರಿಗೆ ಡಬಲ್ ಸ್ಯಾಲ್ರಿ ಕೊಡಬೇಕು, ಏನು ಗ್ಯಾರಂಟಿ ರಾತ್ರಿ ನಮ್ಗೆ ಗಿರಾಕಿ ಸಿಗ್ತಾರೆ ಅಂತ. ಸೊ ಇನ್ಫ್ಯಾಕ್ಟ್ ನನ್ನ ಟೈಮಲ್ಲಿ ಐ ಟುಕ್ ಬ್ಯಾಂಗ್ಳೂರ್ ಸಿಟಿ ಅಪ್ ಟು 1 o'clock ಇಂದ. ಐ ಯೂಸ್ ಟು ಟೆಲ್ ನಮ್ಮವ್ರಿಗೆ, ಈ ಸುಮ್ಮನೆ ಪೊಲೀಸರು ಬಡ ಹೇ ಬಾಗಲಾಕು ಅಂತ. ನಾಟ್ ಎ ಕರೆಕ್ಟ್ ಥಿಂಗ್. ಸರ್, ಈ ಪ್ರಶ್ನೆ ಅಸಂಬದ್ಧನೋ ಗೊತ್ತಿಲ್ಲ, ಬಂದಿದೆ ಕೇಳ್ತಿದ್ದೀನಿ. ಕಮಿಷನರ್ ಮಗಳು ಮದುವೆ ಆಗಲ್ವಾ? ಯಾಕೆ ಗೊತ್ತಿಲ್ಲ. ಕಮಿಷನರ್ ಮನುಷ್ಯರಪ್ಪ, ನಮಗೋ ಕಷ್ಟಗಳಿರುತ್ತೆ, ಸುಖಗಳಿರುತ್ತೆ. ನಾವು ನಮ್ಮ ಮಕ್ಕಳಿಗೆ ಓದಿಸ್ಬೇಕು, ಮದುವೆ ಮಾಡಿಸ್ಬೇಕು. ಕಮಿಷನರ್ ಈಸ್ ಆಲ್ಸೋ ಜಸ್ಟ್ ಒಂದು ಪೊಸಿಷನ್. ಇವತ್ತು ಕಮಿಷನರ್ ಇರ್ತೀವಿ, ನಾಳೆ ಕಮಿಷನರ್ ಅಲ್ಲ. ನಾಳೆ ನಿಮ್ಮ ಜೊತೆ ನಾವು ಕೂಡ ದರ್ಶನ ನಿಂತ್ಕೊಂಡು ಕಾಫಿ ಕುಡಿಬೇಕು, ನಾವು BBMP ಟ್ಯಾಕ್ಸ್ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಬಾವಿ ಎಳೆನಿಗೆ ನಾವು ಕೂಡ ಕಾಲು ತೊಳೆದು ನಮ್ಮ ಮಗಳು ಮದುವೆ ಮಾಡ್ಕೊಳ್ಳೋ ಕಾಶಿ ಯಾತ್ರೆಯಲ್ಲಿ ನಾವು ಮಾಡಲೇಬೇಕು. ಸೊ ಕಮಿಷನರ್ ಈಸ್ ನಾಟ್ ಸಮ್ ನಾನ್ ಬಯೋಲಾಜಿಕಲ್ ಪರ್ಸನ್ ಫ್ರಮ್ ಮಾರ್ಸ್ ಆರ್ ಜುಪಿಟರ್. ಈಸ್ ಆಲ್ಸೋ ಅನದರ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ನಾನು ಆ ಜವಾಬ್ದಾರಿ ಕೂಡ ನಿರ್ವಹಿಸಾಯಿತು. ನನ್ನ ಮಗಳಿಗೆ ಓದಿಸಿದ್ದು ಆಯಿತು, ಮದುವೆನೂ ಮಾಡಿಸಿದ್ದಾಯಿತು, ಅವಳು ಪಡಿ ಆರಾಮಾಗಿದ್ದಾಳೆ. ಉತ್ತರ ಸಿಗ್ತಾ? ಸಾಯಿ ಕುಮಾರ್ ಅವರ ಪೊಲೀಸ್ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾವುದಾದ್ರು? ಸಾಯಿ ಕುಮಾರ್, ದಿ ಆಕ್ಟರ್ ಸಾಯಿ ಕುಮಾರ್. ನಮಗೆ ಕನ್ನಡ ಸಿನಿಮಾದಲ್ಲಿ ಪೊಲೀಸ್ ಅಂದರೆ ಫಸ್ಟ್ ಹೆಸರು ಬರೋದೇ ಸಾಯಿ ಕುಮಾರ್ ಸರ್, ದಿ ಆಕ್ಟರ್. ಸೊ ಅವ್ರ ಸಿನಿಮಾಗಳನ್ನ ನೋಡಿದ್ದೀರಾ ಅಥವಾ ಅವ್ರ ಅಭಿಪ್ರಾಯ? ನಿಜ, ಐ ಡೋಂಟ್ ವಾಂಟ್ ಹ್ಯಾವ್ ನಿಜ, ನಾನು ನೋಡೇ ಇಲ್ಲ. ನನಗೆ ನಾನು ನೋಡಿಲ್ಲ. ಸೊ ನಾನು ಅದ್ರ ಮೇಲೆ ನಂಗೆ ಒಪಿನಿಯನ್ ಕೊಡೋಕ್ಕೆ ಆಗಲ್ಲ. ನನಗೆ ಇಟ್ಸ್ ನಾಟ್ ಎಟ್ ಕೊಡಬಾರ್ದು ಅಂತಲ್ಲ, ನಾನು ನೋಡಿಲ್ಲ, ಸೊ ಅದಕ್ಕೋಸ್ಕರ ಕೊಡಲ್ಲ. ಸೂಪರ್. ಇನ್ನೊಂದು ಸರ್, ಸಿನಿಮಾ ಪೊಲೀಸ್ ಅಂದಿದ ತಕ್ಷಣ ಸಾಂಗ್ಲಿಯಾಣ ಅಂತ ಬರುತ್ತೆ ಆ್ಯಂಡ್ ಶಂಕರ್ ನಾಗ್ ಅಂತಾರೆ. ಸೊ ನಿಜವಾದ ಸಾಂಗ್ಲಿಯಾಣನ ನೀವು ಮೀಟ್ ಮಾಡಿದ್ದೀರಾ? ಶಾಂಗ್ಲಿಯಾನ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ ನಾನಲ್ಲ. ಅವಾಗ ಶಾಂಗ್ಲಿಯಾ ಇವೊಂದೇ ಬಾಸ್. ಇವರು ನಮ್ಗಿಂತ ಅಂಥದ್ದೇನು ಸೀನಿಯರ್ ಇರಲಿಲ್ಲ. ನಾನು ಸರ್ವಿಸ್ ಜಾಯ್ನ್ ಆಗುವಾಗ ಇವಾಗ ಓನ್ಲಿ IG. ಆಮೇಲೆ ಅವ್ರು ADG ಆದರು, DGನೂ ಆದರು. 10 ವರ್ಷ ಇದೆ ಶಾಂಗ್ಲಿಯಾನವ್ರ ಜೊತೆ ನಾನು. ವಾವ್. ಸಿ, everybody has their way of expressing what work they have done. Okay. There are a lot of people who have done as much work as Sangliana has done, but they have not been able to express ಮಾಡೋಕ್ಕಾಗಿಲ್ಲ ಅವ್ರಿಗೆ. Okay. ಸೊ ಕೆಲವು ಸರ್ತಿ ಏನಾಗುತ್ತೆ, ಹೊರ ರಾಜ್ಯದವರು ಬಂದು ಚೆನ್ನಾಗಿ ಮಾತನಾಡಿ ಜನರಿಗೆ ಪ್ರೀತಿಯ ಪಾತ್ರರಾಗ್ತಾರೆ. ಸೊ ಸಾಂಗ್ಲಿಯಾನ ಅವರು ಮಿಜೋರಾಮಿಂದ ಬಂದು ನನ್ನ ಹತ್ರನೇ, ನಾನು IG ಬೆಳಗಾಂ ಇರುವಾಗ ಬಾಗಲಕೋಟೆ SP ಇಡಾ ಮಾರ್ಟಿನ್, ಈಗ ನಾವು ಇಡಾ ಮಾರ್ಟಿನ್ ಈಸ್ ಬೆಳಗಾಂ SP, ಎಷ್ಟು ಚೆನ್ನಾಗಿ ಉತ್ತರ ಕರ್ನಾಟಕದ ಕನ್ನಡ ಮಾತಾಡ್ತಾನೆ ಗೊತ್ತಾ. ವಾವ್. ಬರ್ರಿ ಹೋಗ್ರಿ, ಉಂಡೇನ್ರಿ, ಬಿಟ್ಟಿದ್ರೇನ್ರಿ ಅಂತ. ವಾವ್. ಸಿ, ಕೆಲವು ಸರ್ತಿ ಆ ಸಮಯದಲ್ಲಿ ಯು ಶುಡ್ ಗಿವ್ ಕ್ರೆಡಿಟ್ ಟು ಶಾಂಗ್ಲಿಯಾನ ದಟ್ ಹಿ ವಾಸ್ ಮೀಡಿಯಾ ಫ್ರೆಂಡ್ಲಿ. ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಕರೆಕ್ಟ್. ಸೊ ಮೀಡಿಯಾ ಫ್ರೆಂಡ್ಲಿ ಆ್ಯಂಡ್ ಅವ್ರು ಮಾಡಿದ್ದಾರೆ. ಬಟ್ what I told you is that everybody has done good work over there. Shanglina also has done excellent work over there. ಜೈಲ್ ಒಳಗಡೆ ಇರೋ ಫೆಸಿಲಿಟೀಸ್ಗಳ ಬಗ್ಗೆ ತುಂಬ ಚರ್ಚೆ ಮಾಡ್ತಾರೆ ಈ ನಡುವೆ. ಅದಕ್ಕೆ ಅಂದರೆ ಇದು ಸಿಗುತ್ತೆ ಅದು ಸಿಗಲ್ಲ ಅನ್ನೋದ್ರ ಬಗ್ಗೆ. ಸೊ ಮೀಡಿಯಾ ಚಾನೆಲ್ಗಳು ಅಬ್ಬರ ಮಾಡ್ತಿರೋಂಥದ್ದು ನಿಜಾನ ಅಥವಾ? ಆ್ಯಕ್ಚುಲಿ ಮೀಡಿಯಾ ಚಾನಲ್ ಮಾಡಿದ್ರೆ ಕಮ್ಮಿನೇ ಮಾಡ್ತಿದ್ದಾರೆ. ಹೌದಾ? ಕಮ್ಮಿನೇ, ತುಂಬ ಕಮ್ಮಿನೇ. ಆ್ಯಕ್ಚುಲಿ ಜೈಲ್ ಇಸ್ ಕ್ರೈಮ್ ದಟ್ಸ್ ಅ ಯೂನಿವರ್ಸಿಟಿ ಆಫ್ ಕ್ರೈಮ್. ಅಲ್ಲಿ ಸರ್ಟಿಫಿಕೇಟ್ ಸಿಗುತ್ತೆ, ಕ್ರೈಮ್ ಸರ್ಟಿಫಿಕೇಟ್ ಸಿಗುತ್ತೆ, ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗುತ್ತೆ, ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, MA ಇನ್ ಕ್ರೈಮು, PhD ಇನ್ ಕ್ರೈಮು, ಪ್ರೊಫೆಸರ್ ಆಫ್ ಕ್ರೈಮ್ ಆಗ್ತಿರ ಇಲ್ಲಿಗೆ. ಬಿಕಾಸ್ ವಿ ಆರ್ ನಾಟ್ ಹ್ಯಾವಿಂಗ್ ಎ ರಿಹ್ಯಾಬಿಲಿಟೇಟಿವ್ ಅಪ್ರೋಚ್ ಓವರ್ ದೇರ್. ಮತ್ತು ವಿ ಆರ್ ಅಲವಿಂಗ್ ದೆಮ್ ಟು ಕಮಿಟ್ ಮೋರ್ ಕ್ರೈಮ್ ಸಿಟ್ಟಿಂಗ್ ಇನ್ ದಿ ಜೈಲ್ ಓವರ್ ದೇರ್. ಸೊ ಒಂದು ಸರ್ತಿ ಜೈಲ್ಗೆ ಹೋಗಿ ಬಂದ ನಂತರ ಈ ನೆಕ್ಸ್ಟ್ ಟೈಮ್ ಬರುವಾಗ ಹಿ ಗೋಸ್ ಫಾರ್ ಎ ಹೈಯರ್ ಕ್ರೈಮು. ದಟ್ ಶುಡ್ ನಾಟ್ ಹ್ಯಾಪನ್ ಆ್ಯಕ್ಚುಲಿ. ಚಿಕ್ಕಪೇಟೆಯಲ್ಲಿ ನಿನ್ನೆ ಅಥವಾ ಮೊನ್ನೆ ನಡೆದಂಥ ಇನ್ಸಿಡೆಂಟ್, ಚಾಮರಾಜಪೇಟೆ ಅದೇ ದನಗಳನ್ನ ಕೊಚ್ಚಿ ಹಾಕಿದ್ದಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ?
ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬಿ ಪೊಲಿಟಿಕಲ್, ಐ ವಿಲ್ ಬಿ ಪ್ಯೂರ್ಲಿ ಪ್ರೊಫೆಷನಲ್ ಇನ್ ದಿಸ್. ಓಕೆ. ಚಾಮರಾಜಪೇಟೆ ಭಾಗದಲ್ಲಿ ಒಬ್ಬರೇ 25 ವರ್ಷದಿಂದ ಶಾಸಕರಾಗಿದ್ದಾರೆ. ಮತ್ತು ಚಾಮರಾಜಪೇಟೆ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿದೆ. ಯು ರೈಟ್. ಮತ್ತು ಇದು ಚಾಮರಾಜಪೇಟೆ, ಸಿಟಿ ಮಾರ್ಕೆಟ್, ಶೆಲುವಾದಿಪಾಳ್ಯ, ರಾಯಾಪುರಂ, ಜೆ ಜೆ ನಗರ, ಪಾದರಾಯಣಪುರ, ಆಜಾದ್ ನಗರ ಇಷ್ಟು ಸೇರಿ ಆ ಚಾಮರಾಜಪೇಟೆ ಆಗುತ್ತೆ. 25 ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ನಿಮಗೆ ಅನುದಾನ ಸಿಕ್ಕಿದ ನಂತರವೂ ಆ ಜಾಗದಲ್ಲಿ ಇನ್ನೂ 43 ಸ್ಲಮ್ ಇದ್ದು, ನಗರದ ಎಲ್ಲ ಬಡವ್ರ ಮನೆಯೇ ಅಲ್ಲಿದ್ದು, ಚರಂಡಿ ಇಲ್ಲ, ಶಾಲೆಗಳಿಲ್ಲ, ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಅಂದರೆ ಆಡಳಿತ ಅದು ಕುಸಿದು ಬಂದಿರುವಂಥ ಸ್ಥಳ. ಮತ್ತು ಅದಲ್ಲದೆ 2 ಕೋಮನ್ ಮಧ್ಯದಲ್ಲಿ ವೈಮನಸ್ಯ ತಯಾರು ಮಾಡಿದಿರಲ್ಲ ನೀವು, ಅದು ಸರಿಯಲ್ಲ ಇದು. ಮತ್ತು ಅಲ್ಲಿ ಅವನು ಕರುಣ ಎಂಬವನು 8-10 ಹಸುಗಳಿಟ್ಕೊಂಡು ವರ್ಷಗಟ್ಟಲೆಯಿಂದ ಅಲ್ಲೇ ಇದ್ದನು. ಅವನಿಗೆ ಅಲ್ಲಿಂದ ಓಡಿಸ್ಬೇಕು. ಅಲ್ಲಿ 100 ವರ್ಷಕ್ಕಿಂತ ಹಳೆ ವೆಟ್ನರಿ ಹಾಸ್ಪಿಟಲ್ ಇದೆ. ಸಜ್ಜನರಾವ್ ಮಹಾದಾನಿಗಳು ಕೊಟ್ಟಿರೋಂಥ ಜಮೀನು ಮೇಲೆ ಇರೋ ಆಸ್ಪತ್ರೆಯನ್ನು ಕೆಡವಿಸಿ ಅದು ಯಾವುದೋ ಒಂದು ಶಾಲೆ ಮಾಡಿ ನೀವು ಸ್ವಂತ ಅಜೆಂಡಾ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದೆಲ್ಲ ಜನರು ಒಪ್ಪುವಂಥದ್ದಲ್ಲ, ಅದಲ್ಲ. ಸೊ ಇದೆಲ್ಲ ದುರುದ್ದೇಶದಿಂದ ಅಲ್ಲಿ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡಿ ಹಸುಗಳ ಮೇಲೆ ಆ ರೀತಿಯ ಅಮಾನುಷ್ಯವಾದ, ನಾನಂತೂ ಪ್ರಪಂಚದಲ್ಲಿ ಇಂಥ ಅಪರಾಧ ಕೇಳೇ ಇರಲಿಲ್ಲ. ದಟ್ ಅಂಥ ಅಪರಾಧದಲ್ಲಿ ಸಿಗಿ ಯಾರೊಬ್ಬ ಪಾಪದವನಿಗೆ ಅಥವಾ ಹಿಂದುಗೆ ಮುಂದೆ ಇಲ್ದಿರೋನಿಗೆ ಏನು ಅವನೇ ಅಕ್ಯೂಸ್ ಅಂತ ಮಾಡಿ, ವಾಟ್ ಆಲ್ ದಿಸ್ ಸ್ಪೀಕ್ಸ್ ಇಸ್ ನಾಟ್ ಪ್ರೊಫೆಷ್ನಲ್ ಪೊಲೀಸ್, ನಾರ್ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್, ನಾರ್ ಗುಡ್ ಲೀಡರ್ಶಿಪ್. ಸೊ ದಿಸ್ ಈಸ್ ವಾಟ್ ಐ ಕ್ಯಾನ್ ಸೇ ಅಬೌಟ್ ದಿಸ್. ಸರ್, ನಿಮ್ಮ ನೇತೃತ್ವದಲ್ಲಿ ಒಂದು ರಿಯಾಟ್ಸ್ ಕೂಡ ನಡೀತಾ ಇರೋದು, ನೀವು ಬಿಟ್ಟಿದ ತಕ್ಷಣ ಡಿ ಜಿ ಹಳ್ಳಿ ಒಂದು ದೊಡ್ಡ ರಿಯಾಟ್ ಅದು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ನನ್ನ 34 ವರ್ಷದ ಸೇವೆಯಲ್ಲಿ ನಾನು ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ. ಹುಣಸೂರಲ್ಲಿದ್ದೆ, ನಾನು ಮಂಡ್ಯದಲ್ಲಿದ್ದೆ, ದಾವಣಗೆರೆಯಲ್ಲಿ ನಾನು ASP ರೋಗ 92 ಒಳಗೆ ಆವಾಗಲೇ ಬಾಬ್ರಿ ಮಸ್ಜಿದ್ 1992, ನಾಟ್ ಎ ಸಿಂಗಲ್ ಇನ್ಸಿಡೆಂಟ್, ಬಿಕಾಸ್ ಐ ಹ್ಯಾಡ್ the confidence of the whole Muslims and all the entire RSS and entire Hindu community. ಪಕ್ಕದಲ್ಲಿ ಚಿತ್ರದುರ್ಗದಲ್ಲಿ ನಡೀತು, ಚಳ್ಳಕೆರೆಯಲ್ಲಿ ನಡೀತು, ಹಿರಿಯೂರಲ್ಲಿ ನಡೀತು, ರಾಣೆಬೆನ್ನೂರಲ್ಲಿ ಆಯಿತು, ಬಟ್ ನಾಟ್ ಇನ್ ದಾವಣಗೆರೆ. ತದನಂತರ ನನ್ನ ಕಮ್ಯುನಲ್ ಇದು ಕಮ್ಯುನಲ್ ಹಾರ್ಬನಿ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದ ದೃಷ್ಟಿಯಿಂದ ನನಗೆ ವೀರಪ್ಪ ಮೊಯ್ಲಿ ಅಂದಿನ ಮುಖ್ಯಮಂತ್ರಿಗಳು ನನಗೆ ಶಿವಮೊಗ್ಗ ಟ್ರಾನ್ಸ್ಫರ್ ಮಾಡಿದ್ರು. ಆವಾಗ ಇವರೆಲ್ಲ ಇನ್ನೂ ತುಂಬ ಯುವಕರು, ಯಾರು ಯಡಿಯೂರಪ್ಪನವರು, ಈಶ್ವರಪ್ಪನವರು, DH ಶಂಕರಮೂರ್ತಿಯವರು, ಮತ್ತು ಅಲ್ಲಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಆಗಬೇಕು ಅನಂತನ್ ಚತುರ್ದಶಿ ದಿನ ಅಂದರೆ ಏನಾದರೂ ಒಂದು ಗಲಾಟೆ ಆಗಲೇಬೇಕು ಅಂತ ನಾನು ಇವರಿಗೆಲ್ಲ ಮನಸ್ಸಲ್ಲಿ ತಯಾರು ಮಾಡಿಸಿ ಆ ಗಾಂಧಿ ಬಜಾರ್ ಮಸೀದಿ ಅಥವಾ ಆ ಮೇಯ್ನ್ ಶಿವಮೊಗ್ಗ ಅಲ್ಲಿ ಬಂದ ತಕ್ಷಣ KG ಗಟ್ಟಲೆ ಕರ್ಪೂರ ಇಟ್ಬಿಟ್ಟು ಡ್ಯಾನ್ಸ್ ಮಾಡಿ ಇವರೆಲ್ಲ ಮತ್ತು ಆವಾಗ ಜಸ್ಟ್ ತಾನೇ ಬಾಬರಿ ಮಸೀದಿ ಎಲ್ಲ ಕೆಡಿಸೋ. ಸೊ ದಿ ಕಂಟ್ರೀಸ್ ಕಮ್ಯುನಲ್ ಅಟ್ಮಾಸ್ಫಿಯರ್ ವಾಸ್ ಸ್ಟಿಲ್ ರಾ ಅಂತ, ಏನು ಹುಣ್ಣುಗಳೆಲ್ಲ ಒಣಗಿರಲಿಲ್ಲ ಇನ್ನು. ಅಂಥ ಸಮಯದಲ್ಲಿ ಕೂಡ ಈ ಒಂದು ಸಿಂಗಲ್ ಘಟನೆ ಇಲ್ಲದೆ ಭದ್ರಾವತಿಯಲ್ಲಿ ರಕ್ತಪಾತ ನಡೀತು, ಬಟ್ ಶಿವಮೊಗ್ಗದಲ್ಲಿ ಏನೇನೂ ನಡೆದಿಲ್ಲ. ತದನಂತರ ಅಂದಿನ ಮುಖ್ಯಮಂತ್ರಿಗಳು ದೇವೇಗೌಡರು ನನಗೆ ಹುಬ್ಬಳ್ಳಿ ಕಳಿಸಿದ್ರು. ಹುಬ್ಬಳ್ಳಿಲಿ ಹೋಗು ನೀನು, ಅಲ್ಲಿ ನೀನು ಕನ್ನಡದವನು ಆಗ್ತೀಯ, ಅಲ್ಲಿ ಬೇರೆಯವರೆಲ್ಲ ಹೊರ ರಾಜ್ಯಗಳಿಂದ ಬಂದವರ ಹಿರಿಯ ಅಧಿಕಾರಿಗಳಿದ್ದಾರಂತ. ಅಲ್ಲಿ ಎಲ್ಲ ಕೋಮಿನ ಜನರನ್ನು ಒಟ್ಟಿಗೆ ಸೇರಿಸಿ, ಇದೇ ಪ್ರಹ್ಲಾದ್ ಜೋಶಿಯವರು ಈಗೇನು ಕೇಂದ್ರ ಸಚಿವರಾಗಿ ಯಂಗ್ ಲೀಡರ್ ಆಗಿದ್ದರು, ವಿಜಯ್ ಸಂಕೇಶ್ವರ್ ಅವರು ಎಲ್ರಿಗೂ ಲೀಡರ್ ಆಗಿದ್ದರು, ಅಲ್ಲಿಗೆ ಅನಂತಕುಮಾರ್ ಎಲ್ರಿಗೂ ವಿಶ್ವಾಸಕ್ಕೆ ತೊಗೊಂಡು, ಮುಸ್ಲಿಂ ಕಮ್ಯುನಿಟಿಗೆ ವಿಶ್ವಾಸಕ್ಕೆ ತೊಗೊಂಡು ನಾವಲ್ಲಿ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಜಂಡ ಹಾಯಿಸ್ಟ್ ಮಾಡಿದ್ವಿ. ಮತ್ತು ನಾನು ಹೋದ ನಂತರ ಒಂದು ತೊಟ್ಟು ರಕ್ತನೂ ಎಲ್ಲೂ ಬಿದ್ದಿಲ್ಲ. ನಾನು ಐ ಹ್ಯಾವ್ ಮ್ಯಾನೇಜ್ಡ್ ಇಟ್ ದಟ್ ವೇವರ್ ದೇರ್. ತದನಂತರ ಅಲ್ಲಿಂದ ನನಗೆ ಕೊಡಗು SP ಆಗಿ ನನಗೆ ಟ್ರಾನ್ಸ್ಫರ್ ಮಾಡಿದ್ರು. ಯಾಕೆಂದರೆ ಕೊಡಗು ಆವಾಗ ಸಮಯದಲ್ಲಿ 1996 ನಾವು ಕರ್ನಾಟಕದಿಂದನೇ ನಾವು ಬೇರೆ ಆಗಬೇಕು ಅಂತ. ಯಾಕಂದರೆ ಆ ಸಮಯದಲ್ಲಿ ಆ ಒಂದು ಮೂಮೆಂಟ್ ನಡೆದಿತ್ತು. ಯಾಕೆಂದರೆ ಇಲ್ಲಿ ಕೆಲವು ಕಡೆ ಹೊಸ ರಾಜ್ಯಗಳು ಕ್ರಿಯೇಟ್ ಮಾಡಿ, ಜಾರ್ಖಂಡ್ ದೆನ್ ಛತ್ತೀಸ್ಗಢ ಕ್ರಿಯೇಟ್ ಆಯಿತು, ದೆನ್ ಉತ್ತರಾಖಂಡ್ ಕ್ರಿಯೇಟ್ ಆಯಿತು, ಮತ್ತು ಗೋರ್ಖಾಲ್ಯಾಂಡ್ ಆಲ್ಸೋ ಡಿಮಾಂಡಿಂಗ್ ಸಪರೇಟ್. ಆ ಸಮಯದಲ್ಲಿ ನಾವು ಕೊಡಗಿನವ್ರಿಗೆ ನಾವು ಸಪರೇಟ್ ಆಗ್ತೀವಿ ಅಂತ. ಅಂಥ ಸಮಯದಲ್ಲಿ ನನಗೆ ಅಲ್ಲಿ ಕಳಿಸಿರುವಾಗ JH ಪಟೇಲ್ರು ಮುಖ್ಯಮಂತ್ರಿ ಇದ್ದರು. ಸೊ NU ನಾಚಪ್ಪನವ್ರು ಇಲ್ಲಿ ಎಲ್ರಿಗೂ ಸೇರಿಸಿ ಕರ್ನಾಟಕ, ಕನ್ನಡಿಗರು, ಕಾವೇರಿ ಎಲ್ಲದು ನಮ್ಮದೇ ಅಂತ ಸೇರಿ ಅಲ್ಲೂ ಕೂಡ ಅದು 2 ಸರ್ತಿ ಅವ್ರು ಇಡೀ ಟ್ರೈನ್ ತುಂಬ ಜನ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಕೂಡ ಮಾಡ್ಕೋಬೋದು, ಕೊಡಗದಲ್ಲಿ ಕೂಡ. ಬಟ್ ಐ ನೆವರ್ ಅಲೌಡ್ ಒನ್ ಡ್ರಾಪ್ ಆಫ್ ಬ್ಲಡ್ ಟು ಫಾಲ್.
ಆ್ಯಂಡ್ ದಟ್ ಟು ಸೌತ್ ಕೂರ್ಗಂತೂ ಸುಮಾರು ಜನ ಕೇರಳದಿಂದ ಮಲಯಾಳಿ ಮಲಬಾರಿ ಮುಸ್ಲಿಮ್ಸ್ ಬಂದು ಸೆಟ್ಲ್ ಆಗಿದ್ರು ಅಲ್ಲಿಗೆ. ಕಮ್ಯುನಲ್ ಅಟ್ಮಾಸ್ಫಿಯರ್ ವಾಸ್ ಆಲ್ಸೋ ವೆರಿ ಐ ಡಿಡ್ ನಾಟ್ ಅಲೌ ದಟ್. ದೆನ್ ಅಗೇನ್ ನಾನು ಅಲ್ಲಾದ ನಂತರ ಬ್ಯಾಂಗ್ಳೂರು ರೂರಲ್ ಎಸ್ ಪಿ ಆಗಿದ್ದೆ. ಬ್ಯಾಂಗ್ಳೂರು ರೂರಲ್ ಎಸ್ ಪಿ ನಾನು ಇರೋ ಸಮಯದಲ್ಲಿ ಗೋಧ್ರಾ ಇನ್ಸಿಡೆಂಟ್ ನಡೀತು ಅಲ್ಲಿಗೆ. ಗೋಧ್ರಾ ಇನ್ಸಿಡೆಂಟ್ ನಡೆಯುವಾಗ 100% ನಾನು ಪ್ರಿಪರೇಷನಲ್ಲಿ ಇಟ್ಟಿದ್ದೇನಲ್ಲ. ಕೇವಲ ಒಂದು ನಾನು ರಾಮನಗರದಲ್ಲೋ ಅವಾಗ ರಾಮನಗರ ಕೂಡ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ತಾ ಇತ್ತು. ಕರೆಕ್ಟ್. ಸೊ ನಾನು ರಾಮನಗರ, ನನಗೆ ಮಾಗಡಿಲಿ ಇನ್ಸಿಡೆಂಟ್ ಆಯಿತು. ಇಮ್ಮಿಡಿಯೇಟ್ಲಿ ಮಾಗಡಿಗೆ ಹೋಗಿ ಜನರೆಲ್ಲ ಸೇರಿಸಿ ಮಾಗಡಿ ಇನ್ಸಿಡೆಂಟ್ ಐ ನ್ಯೂಟ್ರಲೈಸ್ಡ್ ಇದ್ದೆ. ಅವಾಗ ಡಿಸ್ಟ್ರಿಕ್ಟ್ ಆಲ್ಸೋ ವಾಸ್ ಮ್ಯಾಸಿವ್ ಡಿಸ್ಟ್ರಿಕ್ಟ್, ಬ್ಯಾಂಗ್ಳೂರು ರೂರಲ್ ಡಿಸ್ಟ್ರಿಕ್ಟ್. ತದನಂತರ ನಾನು ಮೈಸೂರು ಪೊಲೀಸ್ ಕಮಿಷನರ್, 2 ಕಮ್ಯುನಲ್ ಇನ್ಸಿಡೆಂಟ್ ಆಗೋಗ್ಬಿಡ್ತಾ ಇದ್ದು ಆಲ್ಮೋಸ್ಟ್. ಬಟ್ ಐ ಕಂಟ್ರೋಲ್ಡ್ ಇಟ್ ವೆರಿ ವೆಲ್ ಓವರ್ ದೇರ್, ಎಲ್ರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು. ದೆನ್ ಬೆಳಗಾಮಲ್ಲಿ ನಾನು ಐ ಜಿ ಇದ್ದೆ. ನಾನು ಬೆಳಗಾಮಲ್ಲಿ ಐ ಜಿ ಇರುವಾಗ, ಬೆಳಗಾಮಂತೂ ಭಾಳ ದೊಡ್ಡ ಏರಿಯಾ, ಹುಬ್ಳಿ ಕುಮಾರಪಟ್ಟಣಮಿಂದ ಹಿಡಿದು ಮಹಾರಾಷ್ಟ್ರ ಬಾರ್ಡ್ರ್ ತನಕ ಅಲ್ಲಿಗೆ, ಈ ಕಡೆ ಕಾರವಾರಿಂದ ಹಿಡಿದು ಆ ಕಡೆ ಕಲಬುರಗಿ ಬಾರ್ಡ್ರ್ ತನಕ ಅಲ್ಲಿಗೆ, ಬಾಗಲಕೋಟೆ ಪಂಕಾ ಮಸೀದಿ ಎಲ್ಲ ಮೋಸ್ಟ್ ಸೆನ್ಸಿಟಿವ್ ಪ್ಲೇಸಸ್ಸಲ್ಲಿ ನಾನೇ ಖುದ್ದಾಕೊಂಡು ನಿಂತ್ಕೊಂಡ್ಬಿಡ್ತಾಯಿದ್ದೆ ಅಲ್ಲಿಗೆ. ಮತ್ತು ಎಲ್ರಿಗೂ ಮತ್ತು ನನ್ನ ಹತ್ರ ಇರೋ ಮಾಹಿತಿ ಎಸ್ ಪಿ ಹತ್ರ ಇರ್ತಾ ಇರಲಿಲ್ಲ. ಬಿಕಾಸ್ ನಾನು ಎಲ್ಲಿ ಹೋದ್ರೂ ಜನರ ಸಂಪರ್ಕ ನಾನು ಯಾವಾಗಲೂ ಇಟ್ಕೊಳ್ತಾ ಇದ್ದೆ. ಏನೇ ಇದ್ರೂ ನನಗೆ ಫಸ್ಟ್ ನನಗೆ ಇನ್ಫಾರ್ಮೇಷನ್ ನನಗೆ ಬಂದುಬಿಡ್ತಾಯಿದ್ದು. ಎಷ್ಟೋ ಸರ್ತಿ ಒಂದು ಕಡೆ ಒಂದು ಸರ್ತಿ ಧಾರವಾಡದಲ್ಲಿ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಬಂದರೆ ಅಲ್ಲೋ ರಾತ್ರಿ ಊಟ ಮಾಡ್ತಾಯಿದ್ವಿ. ಸೊ ನನಗೊಂದು ಕರೆ ಬಂತು ದಟ್ ಬಾಗಲಕೋಟೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ. ನಾನು ಬಾಗಲಕೋಟೆ ಎಸ್ ಪಿಗೆ ಫೋನ್ ಮಾಡಿ, ನೋಡಪ್ಪ ಅಲ್ಲೇನೋ ಆಗ್ತಾಯಿದೆ ಸರ್. ನಥಿಂಗ್ ಸರ್, ಅಬ್ಸಲ್ಯೂಟ್ಲಿ ಎವ್ರಿಥಿಂಗ್ ಈಸ್ ಪೀಸ್ಫುಲ್ ಸರ್, ಎವ್ರಿಥಿಂಗ್ ಈಸ್ ವೆಲ್. ಹೋಗಪ್ಪ ನೀನು, ಜಸ್ಟ್ ಫೈಂಡ್ ಔಟ್, ಜಸ್ಟ್ ಇಫ್ ನಥಿಂಗ್ ಇಸ್ ದೇರ್ ಫೈನ್ ಅಂತ. ದೆನ್ ಆಫ್ಟರ್ ಒನ್ ಸರ್ ದೇರ್ ಇಸ್ ಅ ಬಿಗ್ ಪ್ರಾಬ್ಲಮ್ ಗೋಯಿಂಗ್ ಆನ್, ಐ ಆಮ್ ಗೋಯಿಂಗ್ ದೇರ್ ಅಂತ. ನನಗೇನು ಮಾಹಿತಿ ಇದೆ, ಐ ಹ್ಯಾವ್ ಗಾಟ್ ಇನ್ಫಾರ್ಮೇಷನ್ ಏನು ಪ್ರಾಬ್ಲಮ್ ಅಂತ. ಸೊ ಅದಾದ ನಂತರ ನಾನು ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್, ನೀವೆಲ್ಲ ಕಣ್ಣಾರು ನೋಡಿದ್ದೀರ ನೀವು. CIA NRCದು ಇಡೀ ದೇಶದಲ್ಲಿ ಡೆಲ್ಲಿ ಒಳಗೂ 54 ಜನ ಸತ್ತೇ ಹೋದರು ಕಮ್ಯುನಲ್ ರೈಟ್ಸಲ್ಲಿ. ಹೈದರಾಬಾದಲ್ಲಿ ಗಲಾಟೆ ಆಯಿತು. ಬ್ಯಾಂಗ್ಳೂರು ಸಿಟಿ ಒಳಗೆ CIA NRCದು 450 ಪ್ರೊಟೆಸ್ಟ್ ಆಯಿತು ವಿದಿನ್ ಮಂತ್ ಆ್ಯಂಡ್ 45 ಡೇಸಲ್ಲಿ. ಅನುಚೇತ್ ವಾಸ್ ಮೈ DCP ವೆಸ್ಟ್ ಅವಾಗ. ಈಗ ನಾವು ಜಾಯಿಂಟ್ CP ಟ್ರಾಫಿಕ್ ಮತ್ತು ನನ್ನ ಫೋರ್ಸ್. ಒಂದು ತೊಟ್ಟು ರಕ್ತ ಅಥವಾ ಒಂದು ಟೈರ್ ಕೂಡ ಸುಡೋಕ್ಕೆ ನಾನು ಬಿಟ್ಟಿಲ್ಲ ಅಲ್ಲಿ ಬ್ಯಾಂಗ್ಳೂರು ಸಿಟಿ ಒಳಗೆ. ವಿ ಮ್ಯಾನೇಜ್ಡ್ ಇಟ್ ಆ್ಯಂಡ್ ಡ್ಯೂರಿಂಗ್ ಕೋವಿಡ್. ಸೊ ದಟ್ ಈಸ್ ಮೈ ಟ್ರ್ಯಾಕ್ ರೆಕಾರ್ಡ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ಬಿಕಾಸ್ ನಾವು ದುಡ್ಡಿಗೆ ಕೈ ಹಾಕೋಕ್ಕೆ ಹೋಗಿದ್ರೆ ಬೇಕಾದ ಸಮಸ್ಯೆ. ಮತ್ತು ಆವಾಗ ದಿಢೀರಂತ ನನಗೆ ಟ್ರಾನ್ಸ್ಫರ್ ಮಾಡಿದ್ರು. ಗೋಕುಲಾಷ್ಟಮಿ ದಿನ ನಮ್ಮ ಮನೇಲಿ ಕೂತ್ಕೊಂಡು ಅರ್ಘ್ಯ ಬಿಡ್ತಾಯಿದ್ದೆ. ಫೋನ್ ಮೇಲೆ ಫೋನ್ ರಿಂಗ್ ಆಗ್ತಾನೆ ಇದೆ. ಅದು ನಾನು ಸೈಲೆಂಟ್ ಬೇರೆ ಮಾಡಿರಲಿಲ್ಲ. ಆಮೇಲೆ ತೆಗೆದು ನೋಡಿದ್ರೆ 26 ಫೋನು. ಆವಾಗ DJ ಹಳ್ಳಿ KJL ಉರಿದು ಬೆಂಕಿ ಹತ್ತಿ ನಾನು ಕಮಿಷನರ್ ಇರಲಿಲ್ಲ ಆವಾಗ. ಸೊ ಅದು ಮಾತ್ರ ನಾನು ಯಾವಾಗಲೂ ಐ ಟೆಲ್ ಇಟ್ ವಿತ್ ಲಾಟ್ ಆಫ್ ಪ್ರೈಡ್. ಅದು ನನಗೆ ಪೂರ್ಣ ತೃಪ್ತಿ ಇದೆ. ನನ್ನ 34 ವರ್ಷದ ಸೇವೆಯಲ್ಲಿ ಎಲ್ಲೂ ಸಹ ಕಮ್ಯುನಲ್ ರೈಟ್ ಆಗೋಕ್ಕೆ ನಾನು ಬಿಡಲಿಲ್ಲ. ವಾವ್, ಐ ಥಿಂಕ್ ಸೊ. ಅದನ್ನೇ ಚಾಲೆಂಜ್ ಮಾಡ್ತೇನೆ, ಯಾರೋ ಹೇಳ್ಬಿಡ್ಲಿ ನೀವು ಇಂಥ ಕಡೆ SP ಇದ್ರಿ, ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಅಂತ ಹೇಳಿ ಯಾರು ಹೇಳ್ಬಿಡ್ಲಿ ನನಗೆ. ಮೈ ಟೀಮ್ ವರ್ಕ್ ಆಫ್ ಆಫೀಸರ್ಸ್ ವಾಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಪೊಲೀಸ್. ಮೈ ಟೀಮ್ ವರ್ಕ್ ಎಕ್ಸ್ಟೆಂಡೆಡ್ ಟು ಹಿಂದೂಸ್, ಮೈ ಟೀಮ್ ವರ್ಕ್ ಎಕ್ಸ್ಟೆಂಡೆಡ್ ಟು ಮುಸ್ಲಿಮ್ಸ್, ಮೈ ಟೀಮ್ ವರ್ಕ್ ಎಕ್ಸ್ಟೆಂಡೆಡ್ ಟು ದ ಯೂತ್ ಆ್ಯಂಡ್ ಟು ದ ವಿಮೆನ್, ಆಲ್ ಕ್ಲಾಸಸ್ ಆಫ್ ಸೊಸೈಟಿ. ವಾವ್. ಕಮಿಷನರ್ ಆದ ನಂತರ ನೀವು ಆಪ್ಗೆ ಸೇರಿದ್ರಿ ಸರ್. ವೈ ದಿಸ್ ಪೊಲಿಟಿಕಲ್ ಡ್ರಿವನ್ ಹೆಂಗೆ ಥಾಟ್ ಬಂದಿದ್ದು ನಿಮಗೆ? ಇನ್ಫ್ಯಾಕ್ಟ್ ನನಗೆ ರಿಟೈರ್ಮೆಂಟ್ಗಿಂತ 3 ವರ್ಷ ಮುಂಚೆನೇ ಬಿಟ್ಬಿಟ್ಟೆ ನಾನು. ಹೌದಾ? 3 years ಬಿಫೋರ್. ಕರೆಕ್ಟ್. ಯು ಟುಕ್ ಎ VRS ಅಲ್ವಾ? ಐ ಟುಕ್ VRS. ನಾನೇನು ಅಫ್ಕೋರ್ಸ್ ಐ ನೆವರ್ ಹೋಲ್ಡ್ ಆನ್ ಟು ಎನಿ ಪೊಸಿಷನ್ ಫಾರ್ ಅ ಲಾಂಗ್ ಟೈಮ್ ಓವರ್ ದಟ್. ಸಾಕು, ಬಿಫೋರ್ ಯು ಆರ್ ಟೋಲ್ಡ್ ಅಫಿಷಿಯಲಿ ಗೆಟ್ ಔಟ್ ಓವರ್ ದಟ್. ನಾನು ಯಾಕೆ ಆ್ಯಕ್ಚುಲಿ ಇಟ್ಸ್ ಗುಡ್ ಕ್ವೆಶ್ಚನ್. ಇಷ್ಟು ರಾಜಕಾರಣಿಗಳಿಗೆ ಜನ ಬೈತಾರಲ್ಲ, ನಾನು ಅಂದ್ಕೊಂಡು ವಿತ್ ಮೈ ರೆಪ್ಯುಟೇಷನ್ ನಾನು ಎಂಟರ್ ಆಗಿ ನನಗೇನಾದ್ರೂ ಮಾಡೋಕ್ಕಾಗತ್ತಂತ. ಕರೆಕ್ಟ್. ವಾವ್. ನನಗಿನ್ನೂ ಏನೋ ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನನಗೇನು ಅಧಿಕಾರ ಸ್ಥಾನ ರಾಜಕೀಯವಾಗಿ ಸಿಗಲಿಲ್ಲ. ನಾನು ಪ್ರಯತ್ನದಲ್ಲಿದ್ದೀನಿ. ಮುಂಚೆ ಆಮ್ ಆದ್ಮಿ ಪಾರ್ಟಿಲಿದೆ, ಈಗ ನಾನು BJPಲಿದ್ದೀನಿ. ಐ ಫೀಲ್ ವಿ ಕ್ಯಾನ್ ಡೂ ಲಾಟ್ಸ್. ಆ್ಯಂಡ್ ಈಗ ನನಗನ್ನಿಸ್ತಾ ಇದೆ, ಅಧಿಕಾರ ಇಲ್ಲದಿದ್ರೂ ಸುಮ್ಮನೆ ಕೂತ್ಕೋಬಾರ್ದು. ಅಧಿಕಾರ ಇಲ್ಲಿರುವಾಗನೂ ನಾವೇನಾದರೂ ಕೆಲಸ ಮಾಡಿದ್ರೇ ಜನ ಮೆಚ್ತಾರೆ. ಸೊ ಅದು ಇಲ್ಲಿರುವಾಗ ಸೊ ಈಗ ನನ್ನ ನಡೀತಾ ಇರೋದು ಈಸ್ ಬಿಕಾಸ್ ನಾನು ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಆಗಿದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನನ್ನ ಕ್ರೆಡಿಬಿಲಿಟಿ ನಡೀತಾ ಇದೆ. ಸೊ ಇಟ್ ಇಸ್ ಅ ಬಿಗರ್ ಕ್ಯಾನ್ವಾಸ್. ಪಾಲಿಟಿಕ್ಸ್ ಇಸ್ ದ ಬಿಗರ್ ಕ್ಯಾನ್ವಾಸ್. ಈಗ ಆವಾಗ ನಾನು ಬರೀ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತ್ರ ಓದ್ತಾ ಇದ್ದೆ, ಪ್ರೆಸೆನ್ಸ್ ಇತ್ತು. ಟುಡೇ ಐ ಆಮ್ ರೀಡಿಂಗ್ ಆನ್ ಪಬ್ಲಿಕ್ ಫೈನಾನ್ಸ್, ರೂರಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್ ಮತ್ತು ಪಾಲಿಸಿ ಇತ್ಯಾದಿಗಳು. ಸೊ ಇಟ್ಸ್ ಅ ಬಿಗರ್ ಕ್ಯಾನ್ವಾಸ್. ಸೊ ಐ ಹ್ಯಾವ್ ಟೇಕನ್. ಸೊ
ಇದು ಶಕ್ತಿ ಇರೋವರೆಗೂ ಮತ್ತು ಜೀವ ಇರೋವರೆಗೂ ಮಾಡ್ತಾರೆ. ಸರ್, ಈಗ ನೀವು ಪ್ರಸ್ತುತ BJP ಇದ್ದೀರಾ ಅಂದರೆ ನೀವು ಹಿಂದೆ ಕಮಿಷನರ್ ಆಗಿದ್ದಾಗ ಸರ್ ನಿಮ್ಮ ನಿಲುವುಗಳು ಏನಾದರೂ ಸಂಘದ ಪರಿವಾರಕ್ಕೆ ಅಂದರೆ ಪ್ಯಾರಲಲ್ ಆಗಿ ಇರೋ ಥರ ಇತ್ತಾ ಅಥವಾ ವಾಟ್ ವಾಸ್ ಯುವರ್ ಐಡಿಯಾಲಜಿ ಬ್ಯಾಕ್ ದೆನ್? ನಾನು ಬಿಟ್ವೀನ್ 82 ಆ್ಯಂಡ್ 86 ನಾನು RSS ಅಲ್ಲಿದ್ದೆ. ನಾನು RSS RSS ಮತ್ತು ನಮ್ಮ ತಂದೆ ಕೂಡ ಭಾಳ ಹಿಂದೆ RSS ಎಲ್ಲ ಇದ್ದವರು. ಸೊ ಹಿಂದುತ್ವ ಏನು ನಮಗೇನು ನಾವು ಹಿಂದುತ್ವ ಇದ್ದರೂ ಸಹ ವಿ ಆರ್ ನಾಟ್ ವಾಟ್ ಯು ಸೇ ರ್ಯಾಬಿಡ್. ನಾನು ನಾರ್ತ್ ಇಂಡಿಯಾ ಒಳಗೆ ಇರುವಾಗ ನಮ್ಮ ಮನೇಲಿ ದಿನ ನನ್ನ ತಾಯಿ ಪೂಜೆ ಪುನಸ್ಕಾರ ನಡೆಸೋರು. ಮತ್ತು ನಾನು ಇದ್ದಿದ್ದ ಭಾಗದ ವಾಸ್ ಎ ಮುಸ್ಲಿಂ ಪ್ಲೇಸ್, ಖುದಾ ಬಕ್ಷ್ ಓರಿಯೆಂಟಲ್ ಲೈಬ್ರರಿ, ಬರೀ ಮುಸ್ಲಿಂ ಫ್ರೆಂಡ್ಸ್. ಬಟ್ ಐ ವಾಸ್ ಸ್ಟಡಿಂಗ್ ಇನ್ ಅ ಕ್ರಿಶ್ಚಿಯನ್ ಸ್ಕೂಲ್, ಡೆಮೋಕ್ರೆಟಿಕ್ ಜೆಸ್ಯೂಟ್ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇದ್ದೆ ನಾನು. ಸೊ ನಮಗೆ ನಮ್ಮ ಸನಾತನದ ಬಗ್ಗೆ ಗೌರವ, ಧರ್ಮ, ಆ್ಯಂಡ್ ನಾವೇನು ಮಾಡಬೇಕು ನಾವು ಮಾಡ್ತಾಯಿದ್ವಿ. ಅವರು ಸ್ನೇಹಿತರಾಗಿದ್ದರು, ಅವ್ರ ಮೇಲೆ ಪ್ರೀತಿ ವಿಶ್ವಾಸ. ಶಾಲೆ ಒಳಗೆ ಕ್ರಿಶ್ಚಿಯನ್ ಮೇಷ್ಟ್ರು ಇತ್ತು, ಅವ್ರ ಬಗ್ಗೆ ಗುರುಗಳಿಗೆ ಏನು ಭಕ್ತಿ ಇತ್ತು. ಸೊ ನಮಗೆ ಯಾರ ಬಗ್ಗೆನೂ ಕೆಟ್ಟದೇನೂ ಅನಿಸ್ಲಿಲ್ಲ. ಸೊ ಆ ಭಾವನೆಗೆ ನನಗೆ ಇವತ್ತು ಕೂಡ ಇದೆ. ಐ ಆಮ್ ಒಂಥರ ಕೆಲವರು ಅನ್ರೀಸನಬಲ್ ಆಗಿ ಸ್ಟ್ರೆಚ್ ಅಲ್ಲ, ಐ ಡೋಂಟ್ ಡೂ ಐ ಥಿಂಕ್ ಆ ಒಂದು ಇದ್ದಿದ್ದರಿಂದನೇ ನಿಮ್ಮ ಆಡಳಿತದಲ್ಲೂ ಕೂಡ ನೀವು ಇದಕ್ಕೆ ಮುಂಚೆ ನಾವು ಹೇಳಿದ್ವಲ್ಲ ಸರ್, ಎಲ್ಲೂ ರಿವಾರ್ಡ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ. ದಟ್ ಇಸ್ ಬಿಕಾಸ್ ಎಂಟೈರ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೆ ನಾನು ಮಸೀದಿ ಕರ್ಕೊಂಡು ಹೋಗಿದ್ದೆ. ನಾನು ಮೌಲಾನಾ ಸಿಟಿ ಮಾರ್ಕೆಟ್ ಮಸೀದಿ ಇದೆಲ್ಲ, ಹಿ ಹೋಸ್ಟೆಡ್ ಅ ಲಂಚ್ ಫಾರ್ ದ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್. ಸರ್ ಅಂಡ್ ಆಲ್ಸೋ ಐ ಥಿಂಕ್ ಕೋವಿಡ್ ಟೈಮಲ್ಲಿ ನೀವು ಚರ್ಚ್ಗೆ ಹೋಗಿದ್ರಿ ಅಂತ ಅಂದ್ಬಿಟ್ಟು ಅದು ಒಂದು ಕೂಡ ಚರ್ಚಲ್ಲಿ ನಾನು ಅವರು ಪ್ರೇ ಮಾಡ್ತಾ ಅವ್ರ ಪುಸ್ತಕ ಇಟ್ಕೊಂಡು, ಬಿಕಾಸ್ ಐ ರಿಮೆಂಬರ್ಡ್ ಮೈ ಓಲ್ಡ್ ಸ್ಕೂಲ್ ಡೇಸ್. ಚರ್ಚಲ್ಲಿ ನಾವು ಪ್ರೇಯರ್ ಮಾಡ್ತಾ ಇದ್ದೆ. ನಾನು ಚರ್ಚಲ್ಲಿ ಪ್ರೇಯರ್ ಮಾಡಿಬಿಟ್ರೆ ನಾನೇನು ಹಿಂದೂ ಕಮ್ಮಿ ಆಗಿಬಿಡ್ತೇನೆ. ಇನ್ಫ್ಯಾಕ್ಟ್ ಅಲ್ಲಿ ಬಿಕಮ್ ಬೆಟರ್ ಹಿಂದೂ ಅಲ್ಲಿ. ಮತ್ತು ನಾನು ಗುರುದ್ವಾರಕ್ಕೆ ಕೂಡ ಹೋಗಿದ್ದೆ. ನಾನು ಗುರುದ್ವಾರದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ನಾನು ಅದ್ರದ್ದು ಫುಲ್ ಬಟ್ಟೆ ಕಟ್ಕೊಂಡು ನಾನು ಗುರುದ್ವಾರ ಅಲ್ಲಿ ಕಟ್ಕೊಂಡು ಗುರುದ್ವಾರಕ್ಕೆ ಹೋಗಿದ್ದೆ ಅಲ್ಲಿ. ಸೊ ಸಿ ಯು ಹ್ಯಾವ್ ಟು ನಮ್ಮ ಸ್ವಧರ್ಮದ ಬಗ್ಗೆ ಪ್ರೀತಿ, ಪರಧರ್ಮ ಬಗ್ಗೆ ಗೌರವ ಇದು ಮರ್ಯಾದೆ ಅಂತೂ ಇರಬೇಕಲ್ಲ. ಅವ್ರಿಗೆ ಕೆಳಗೆ ಇಳಿಸೋದನ್ನ ಅಲ್ಲ, ಒಂದು ಲೈನ್ ಹಾಕಿದ್ರೆ ಅದಕ್ಕಿಂತ ದೊಡ್ಡ ಗೆರೆ ಹಾಕಬೇಕು. ದಟ್ ನಾವು ಯಾರ್ ದೇರ್ ಅಂತ, ದಟ್ಸ್ ಆಲ್. ಆ ಗೆರೆಗೆ ತಿರುಚಿ ಅದಕ್ಕೆ ಅಳಸಿ ಮಾಡೋಕ್ಕಿಂತ ಒಂದಿದ್ರೆ ಯು ಮೇಕ್ ಯುವರ್ ಪ್ರೆಸೆನ್ಸ್ ಬೆಟರ್ ಇನ್ ಅ ಪಾಸಿಟಿವ್ ವೇ, ದಟ್ಸ್ ಆಲ್. ಓಕೆ ಸರ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್. ಬರೋ ಆ್ಯಕ್ಟ್ರೆಸ್ಗಳ ಜೊತೆ ಎಲ್ಲ ಮಾಡ್ತೀವಿ, ನಿಮ್ಮ ಜೊತೆ ಯಾಕೆ ಮಾಡಬಾರ್ದು ಅಂತ. ಸರ್, ಒನ್ ವರ್ಡ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೆಸರುಗಳು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಒನ್ ವರ್ಡ್ ಅಥವಾ ಒಂದು ವಾಕ್ಯ. ಇಲ್ಲ, ಭಾಳ ಕಾಂಟ್ರವರ್ಸಿ ಆಯಿತು. ಐ ವಾಂಟ್ ಟು ಡೂ ದಿಸ್. ಲೆಟ್ಸ್ ಬಿಗಿನ್. ಸೊ ಸೋನಿಯಾ ಗಾಂಧಿ. A determined woman. Rahul Gandhi. A struggling leader. Of course. The one and only Narendra Modi. One who has broken all barriers to serve the country. Amit Shah. Die-hard loyalty and hard work. CM Siddaramaiah. A great administrator. BS Yediyurappa. A great organizer and commitment to Sanatana. Annamalai. Tons of energy. Savarkar. A hardcore patriot who endured extreme suffering but did not give up. Your favorite home minister of Karnataka? ನಾನು ಕಂಡಿದ್ದ ಹೋಮ್ ಮಿನಿಸ್ಟರ್ ಖರ್ಗೆ ವಾಸ್ ದ ಬೆಸ್ಟ್ ಹೋಮ್ ಮಿನಿಸ್ಟರ್. ಖರ್ಗೆ ವಾಸ್ ದ ಬೆಸ್ಟ್ ಹೋಮ್ ಮಿನಿಸ್ಟರ್. ಈಗಿನ ಕಮಿಷನರ್ ಬಿ ದಯಾನಂದ್. ಗುಡ್ ಪರ್ಸನ್. ಮೈ 94 ಬ್ಯಾಚ್, 4 years junior to me. Nice person. Good on IT, information technology and planning. In New Year, he planned very well. Yeah. I in fact tweeted also, ಯಾವುದೋ ಅಹಿತಕರ ಘಟನೆ ಇಲ್ದಂಗೆ ಪಾರಾಯಿತು. He planned very well
ಆ್ಯಂಡ್ ಈಸ್ ಗುಡ್ ಇನ್ IT ಫೀಲ್ಡ್ ಆಲ್ಸೋ. ನಾನು ಕಮಿಷನರ್ ಆಫ್ ಪೊಲೀಸ್ ಇರುವಾಗ ಐ ಹ್ಯಾಡ್ ಡ್ಯೂರಿಂಗ್ ದಟ್ ಕೋವಿಡ್ ನಾನು ಫ್ಯಾಕ್ಟ್ ಚೆಕಿಂಗ್ ಆ್ಯಂಡ್ ಫಾಲ್ಸ್ ಇನ್ಫಾರ್ಮೇಷನ್ ನ್ಯೂಸ್ ಬಗ್ಗೆ ಐ ಹ್ಯಾಡ್ ಎಂಟ್ರಸ್ಟೆಡ್ ದಟ್ ರೆಸ್ಪಾನ್ಸಿಬಿಲಿಟಿ ಟು ಆ್ಯಂಡ್ ಡಿಡ್ ಇಟ್ ವೆರಿ ವೆಲ್. IT ಪ್ರೆಸೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ one of the best in the country. ವಾವ್ ಸರ್, ಓಕೆ, ಒಂದು ಕಿವಿ ಮಾತು ಪೊಲೀಸ್ ಕುಟುಂಬದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪೊಲೀಸ್ ಕುಟುಂಬದವ್ರಿಗೆ ಹೆಮ್ಮೆಯಿಂದ ನಿಮ್ಮ ಯಜಮಾನ್ರಿಗೆ, ನಿಮ್ಮ ಗಂಡನಿಗೆ, ನಿಮ್ಮ ತಂದೆಗೆ ನೋಡಿ ಅವ್ರು ಮಾಡ್ತಾ ಇರೋ ಕೆಲಸ ಅಭೂತಪೂರ್ವವಾದ ಕೆಲಸ. ಮತ್ತು ಕೆಲವು ಸರ್ತಿ ಅವ್ರಿಗೆ ಸಮಯ ಹಾಗೂ ಪ್ರೀತಿ ಕೊಡೋಕ್ಕಾಗಲ್ಲ. ಅದರ ಅರ್ಥ ಅಲ್ಲ ಅವ್ರಿಗೆ ಪ್ರೀತಿ ಕೊಡೋಕ್ಕಾಗಲ್ಲ ಅಂತಲ್ಲ, ಕೆಲಸದ ಒತ್ತಡದಲ್ಲಿ ಸಮಯ ಕೊಡೋಕ್ಕೂ ಆಗ್ತಾಯಿಲ್ಲ ಅವ್ರಿಗೆ. ಪ್ರೀತಿ ಅಂತೂ ಇದ್ದೇ ಇದೆ, ಪ್ರೀತಿ ತೋರಿಸ್ಕೊಳ್ಳೋಕ್ಕೆ ಬರ್ತಾಯಿಲ್ಲ ಅವ್ರಿಗೆ. ಸರ್, ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಇದುವರೆಗೂ ಭಾಸ್ಕರ್ ರಾವ್ ಅವರು ಮಾಡಲಾಗದಂಥ ಅಥವಾ ಮಾಡಲಾದಂಥ ಕೆಲಸ ಅಂತ ಅಂತಾರೆ ಅಧೂರಿ ಸಪ್ನ ಅಂತ ಹೇಳ್ತಾರಲ್ಲ. ಅಯ್ಯೋ, ಬೇಕಾದಷ್ಟಿದೆ ಬೇಕಾದಷ್ಟು ಕೆಲಸ. ಬಟ್ ಅದರಲ್ಲಿ ಒಂದು ಪ್ರಯಾರಿಟಿಲಿ ನಂಬರ್ 1 ಕೆಲಸ ಅಂದರೆ ಏನಿರ್ಬೋದು ಸರ್? ಅಂದರೆ ತಕ್ಷಣ ಠಕ್ ಅಂತ ಮನಸ್ಸಿಗೆ ಬರೋಂಥದ್ದು ಈ ಕೆಲಸ ಅಂದರೆ. ಐ ಕುಡ್ ನೆವರ್ ಬಿ ಎ ಗುಡ್ ಸ್ಪೋರ್ಟ್ಸ್ ಪರ್ಸನ್. ನನಗೆ ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಗುಡ್ ಸ್ಪೋರ್ಟ್ಸ್ ಪರ್ಸನ್. ನನಗೆ ಅದು ನನಗೆ ಆ್ಯಂಬಿಷನ್ ಇತ್ತು, ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂತ. ನಾನು ಆಗಲೇ ಇಲ್ಲ ನನಗೆ. ಸೊ ಎಷ್ಟು ಆ್ಯಂಬಿಷನ್, ನಾನು IAS ಹೋಗ್ಬೇಕು, ನಾನು IAS ಮಾಡೋಕ್ಕಾಗಿಲ್ಲ. ದೆನ್ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂದರೆ ಸ್ಪೋರ್ಟ್ಸ್ ಪರ್ಸನ್ ಮಾಡೋಕ್ಕಾಗಲಿಲ್ಲ. ದೆನ್ ನನಗೆ ತಮಿಳ್ ಮತ್ತು ತೆಲುಗು ಮಾತಾಡೋಕ್ಕೆ ಬರಲ್ಲ. ಐ ವಾಂಟ್ ಟು ಟಾಕ್ ತಮಿಳ್, ತೆಲುಗು, ಮಲಯಾಳಂ ಮಾತಾಡಬೇಕು ಅಂತ ನನಗೆ ಮಾತಾಡೋಕ್ಕೆ ಬರಲ್ಲ. ಎಷ್ಟು ವೈಫಲ್ಯಗಳಿದೆ. ಸೊ ದೆನ್ ಐ ಆಮ್ ನಾಟ್ ಎ ಸಿಂಗರ್. ಐ ವಿಶ್ ಐ ಹ್ಯಾಡ್ ಬೀನ್ ಎ ಗುಡ್ ಸಿಂಗರ್. ಸೊ ಅಂದರೆ ಐ ಕುಡ್ ಐ ವಾಂಟೆಡ್ ಟು ಬಿ ಎನ್ ಅಥ್ಲೀಟ್. I've been in fitness, but I could have been an athlete and a sports person. ನಾನು ಮತ್ತು ವಿದಿನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಸೆಲ್ಫ್ ಎಷ್ಟೋ ಪೊಸಿಷನ್ಸ್ ನಾನು ಮಾಡಬೇಕು ಅಂತ ಇತ್ತು, ನಾನು ಮಾಡೋಕ್ಕಾಗಿ ತುಂಬ ಟ್ರೈ ಮಾಡಿದೆ. ಅವಾಗ ಬ್ಯಾಂಗ್ಳೂರ್ ಸಿಟಿ ಅಡಿಷ್ನಲ್ ಕಮಿಷನರ್ ಆಫ್ ಪೊಲೀಸ್ ಟ್ರಾಫಿಕ್ ಆಗಬೇಕು ಅಂತ ಯಾರಿಗೋ ಕೇಳಿದೆ. ಧರ್ಮಸಿಂಗ್ ಇರೋ ಟೈಮಲ್ಲಿ ನನಗೆ ಅವಕಾಶ ಕೊಡಿ ಅಂತ. ನನಗೆ ಅವಕಾಶ ಕೊಡಲೇ ಇಲ್ಲ ಆ ಟೈಮಲ್ಲಿ. ನನಗೆ ಮಂಗಳೂರು ಜಿಲ್ಲೆ SP ಆಗಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು. ಮ್ಯಾಂಗ್ಳೂರ್, ಯಾಕೆಂದರೆ ಮಂಗಳೂರು ಒಂಥರ ಬೇರೆ ರೀತಿಯಾದಾಗ ಅಭೂತಪೂರ್ವವಾದ ಜಾಗ ಅದು ಮಂಗಳೂರಲ್ಲಿ. ನನಗೆ ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡಲೇ ಇಲ್ಲ ನಾನು ಆ್ಯಸ್ ಅ ಎಕ್ಸಿಕ್ಯೂಟಿವ್. ನಾನು ಮಾಡೇ ಇಲ್ಲ ಅಲ್ಲಿಗೆ. ಕಲಬುರ್ಗಿ ಭಾಗದಲ್ಲಿ ನಾನು ಕೆಲಸ ಮಾಡಿಲ್ಲ. ಸೊ ದಟ್ ಆಲ್ಸೋ ಐ ಮಿಸ್ ದಟ್. ಅಂದರೆ ಬೇರೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿ ಇಂಟರ್ನಲ್ ಸೆಕ್ಯೂರಿಟಿ ಬೇರೆ ಇದು ಮಾಡಿದ್ದೀನಿ, ಬಟ್ ಎಕ್ಸಿಕ್ಯೂಟಿವ್ ಕೆಲಸ ನಾನು ಅಲ್ಲಿ ಮಾಡಿಲ್ಲ. ಮಂಗಳೂರಲ್ಲಿ ಮಾಡಿದ್ರೆ ನನಗೆ ತುಂಬ ರಿಗ್ರೆಟ್. ನನಗೆ ಒಂದು ಸರ್ತಿ ಅವಕಾಶ ಸಿಕ್ಕಿತ್ತು, ಬಟ್ ಕೆಲವು ತಪ್ಪಿಸ್ಬಿಟ್ಟು ನನಗೆ ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ. ಸೊ ಭಾಳಷ್ಟು ಕೆಲಸ ನಾನು ಮಾಡಬೇಕು ಅಂತ ಅನ್ನಿಸ್ತು. ಸೊ ನನಗೆ ಮಾಡೋಕ್ಕಾಗಲಿಲ್ಲ ನನಗೆ. ಸರ್, ಈಗ ಪ್ರಸ್ತುತ BJPಯಲ್ಲಿದ್ದು ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್? ನಮ್ಮ ಪಕ್ಷ ಯಾವ ಜವಾಬ್ದಾರಿ ಕೊಡುತ್ತೆ ಅದನ್ನು ಚೆನ್ನಾಗಿ ನಿರ್ವಹಿಸಬೇಕು ಅಂತ, ಮತ್ತು ಆನೆಸ್ಟಿ ಇಂಟಗ್ರಿಟಿಯಿಂದ ನಾನು ಮಾಡಿ ತೋರಿಸ್ತೀನಿ ಅಂತ. ಯಾಕಂದರೆ ನನಗೆ ಬೇರೆ ಸಬ್ಸಿಡಿರಿ ಅಜೆಂಡಾಸ್ ಇಲ್ಲ ನನಗೆ. ನಂತಹ ಓನ್ಲಿ ಒನ್ ಅಜೆಂಡಾ ಆಫ್ ದೇಶ, ಸನಾತನ ಪಕ್ಷ. ದೇಶ ಅಂದರೆ ಜನ, ಸನಾತನ ಆ್ಯಂಡ್ ಪಕ್ಷ ಅಷ್ಟೇ. ಸೊ ದಟ್ಸ್ ಇಟ್. ಸರ್, ಲಾಸ್ಟ್ ಕ್ವಶನ್. ಈ ಶೋ ಬಂದಿದ್ದ ಅನುಭವ ಹೇಗಿದೆ? ಏನೋ ನಾನು ಹೇಳಬಾರ್ದೆಲ್ಲ ಹೇಳಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಇಲ್ಲ, ನನಗಂತೂ ಸರ್ ವೈಯಕ್ತಿಕವಾಗಿ ನನಗೆ ಹೇಗೋಗುತ್ತೆ ಅಂತ ನಂಗೆ ಐಡಿಯಾ ಇರಲಿಲ್ಲ. ಅಂದರೆ ಫಸ್ಟ್ ನನಗೆ ಐ ಹ್ಯಾಡ್ ಮೈ ಅಪ್ರಿಹೆನ್ಷನ್ಸ್ ಅಂತ ಅನ್ಬೋದು. ಸೊ ಬಟ್ ಆದರೂ ಯು ಮೇಡ್ ಇಟ್ ಒಂಥರ ಎಷ್ಟು ಈಸ್ ಕಂಫರ್ಟ್ ಆಗಿ ಅಂತಂದರೆ. ಐ ರಿಕಾರ್ಡ್ ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂರ್ಸ್ ಇಸ್ ಸಿಮಿ ಗ್ರೇವಾಲ್. ಅಯ್ಯೋ ಸರ್, ಸಿಮಿ ಗ್ರೇವಾಲ್ ಯಾರು ಯು ಶುಡ್ ಸಿ ಸಿಮಿ ಗ್ರೇವಾಲ್ಸ್ ಇಂಟರ್ವ್ಯೂ ಆಫ್ ಅಮಿತಾಬ್ ಬಚ್ಚನ್ ಅಂಡ್ ರೇಖಾ. ಜಯಲಲಿತಾ, ನನಗೆ ಅಮಿತಾಬ್ ಬಚ್ಚನ್, ರೇಖಾ, ಜಯಲಲಿತಾ, ಅಂಬಾನಿ ಎಲ್ಲರದು. ಹೌ ಶಿ ಹ್ಯಾಸ್ ಮೇಡ್ ಪೀಪಲ್ ಸ್ಪೀಕ್ ವಿಚ್ ದೇ ಹ್ಯಾಡ್ ನಾಟ್ ಸ್ಪೋಕನ್ ಇನ್ ಫ್ರಂಟ್ ಆಫ್ ಎನಿಬಡಿ. ಬಹಿರಂಗ ಮಾಡಿಸಿದ್ದು.
ದೆನ್ ಇವರು ಯು ಎಸ್ ಒಳಗೆ what is that lady she is also great Oprah-na? Winfrey, Oprah Winfrey, and then that BBC Hard Talk anta Yep, I yep, don't know, and you have done very well. ಥ್ಯಾಂಕ್ ಯು ಸೋ ಮಚ್. You already have a huge experience of being an excellent and loved, admired RJ. So, and you will interview lot of people in your life ahead. ಅಯ್ಯೋ, ಇಟ್ ಇಸ್ ಮೈ ಆನರ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಶೋ. ಆ್ಯಂಡ್ ಆ್ಯಸ್ ಆಲ್ವೇಸ್ ಲೈಕ್ ಹೇಳಿದ್ನಲ್ಲ, ಯು ಹ್ಯಾವ್ ಬೀನ್ ಎ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ನಮಗೆಲ್ಲರಿಗೂ ಕೂಡ. ಅದು ಆ್ಯಕ್ಚುಲಿ ತೆರೆ ಮೇಲೆ ಬರೀ ನಾವು ಮೀಡಿಯಾ ನ್ಯೂಸ್ ಚಾನೆಲ್ಗಳಲ್ಲಾಗಿರ್ಬೋದು ಅಥವಾ ಪೇಪರ್ಗಳಲ್ಲಿ ಅಥವಾ ಇಂಥದ್ರಲ್ಲಿ ಓದಿ ತಿಳ್ಕೊಂಡಿದ್ದಿತ್ತು. ಬಟ್ ಟುಡೇ ಇನ್ ಡೆಪ್ತ್ ನಿಮ್ಮ ಜೊತೆ ಕೂತ್ಕೊಂಡಾಗ ಇಟ್ ವಾಸ್ ಮೋರ್ ದೆನ್ ಎನಿಥಿಂಗ್. ಹೇಳಿದ್ನಲ್ಲ, ಇಟ್ ವಾಸ್ ಒಂಥರ ಮ್ಯಾಕ್ಮೋಹನ್ ಲೈನ್ ಬಗ್ಗೆ ಹೇಳಿದ್ದು. ಕರೆಕ್ಟ್, ಎಕ್ಸಾಕ್ಟ್ಲಿ ಸರ್. ರೆಡ್ ಕ್ಲಿಫ್ ಲೈನ್ ಬಗ್ಗೆ. ರೆಡ್ ಕ್ಲಿಫ್ ಲೈನ್, ಮ್ಯಾಕ್ಮೋಹನ್ ಲೈನ್, ಐ ವಿಲ್ ನೆವರ್ ಫರ್ಗೆಟ್ ಇನ್ ಮೈ ಲೈಫ್. ಇನ್ನು ಯಾರೇ ಕೇಳಿದ್ರು ಐ ಕ್ಯಾನ್ ಕರೆಕ್ಟ್ ಇಟ್. ಆ್ಯಕ್ಚುಲಿ ನಂಗೆ ಗೊತ್ತಿತ್ತು ವಾಘಾ ಬಾರ್ಡರ್ ಅಂತ ಹೇಳ್ತೀವಿ, ಬಟ್ ಅದು ಅಥಣಿ ಬಾರ್ಡರ್ ಅಂತಲೂ ಹೇಳೋಂಥದ್ದು ಅದು ಇತ್ತು. ಬಟ್ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದು, ಓ ಮೈ ಗಾಡ್. ಸೊ ಈ ಥರ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡೆ. ಆ್ಯಂಡ್ ಪೊಲೀಸ್ ನಾವು ಏನೋ ಒಂದು ಸಿನಿಮ್ಯಾಟಿಕ್. ಐ ಹ್ಯಾಡ್ ವೆರಿ ಗುಡ್ ಟೀಚರ್ಸ್ ಬಿಕಾಸ್ ಆಫ್ ದಟ್. ಯಾಕೆ ಗೊತ್ತಾ? ಈಗ ನಿಮ್ಗೆ ಕೇಳ್ತೇನೆ, ವೆನ್ ಡಿಡ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪಟ್ ಟೇಕ್ ಪ್ಲೇಸ್? ಬ್ಯಾಟಲ್ ಆಫ್ ಪಾನಿಪಟ್. ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ಯಾವಾಗ ಆಯಿತು ಸರ್? ಮರ್ತೋಗ್ಬಿಟ್ಟಿದ್ದೀನಿ ಸರ್, ನಿಜ ಹೇಳ್ತೀನಿ. ಹಿಸ್ಟ್ರಿ ವಾಟ್ ಹ್ಯಾವ್ ಯು ಸ್ಟಡಿಡ್? ಹಿಸ್ಟ್ರಿ ಮರ್ತುಬಿಟ್ಟಿದ್ದೀನಿ ಸರ್. How you can forget to see, it is all dependent on how you are taught. Your teachers. You are not your teacher. ಈಗ everyone knows first battle of Panipat was fought in 1526. How I was taught? I was taught by my teacher Gauri Ishwaran that first battle of Panipat took place on the 21st of April 1526, and the battle ended at 4:30 p.m. and Babar offered prayers because it was a Jummah. So that is the level at which we were taught. We were not taught like this. Definitely, So, for sure. What I would urge you is that since you are a person who, you should read about the autobiographies of good, bad and terrible people. You should read the autobiography of Julius Caesar, Genghis Khan, Alexander the Great, Mao, Hitler, Mussolini, and Ayatollah Khomeini, and as well as the person who was assassinated by the Lebanon president. So read about them. Then only your depth The of horizon. the horizon will expand. ಬರೀ ನ್ಯೂಸ್ಪೇಪರ್ ಓದಿದ್ರೆ ಸಾಲದು. ನ್ಯೂಸ್ಪೇಪರ್ ಓದಿದ್ರೆ ಆಫ್ ಕೋರ್ಸ್ ದಟ್ Correct. What you say is right. ಬಟ್ ಯು ಶುಡ್ ರೀಡ್ ಟೆಕ್ಸ್ಟ್ ಆಲ್ಸೋ ಓವರ್ ದರ್. ಟೆಕ್ಸ್ಟ್ ಓದಿದ್ರೆ ಸಾರಿ ಇಫ್ ಐ ಹ್ಯಾವ್ ಬೀನ್ ವೆರಿ No, sir, that is such a valuable feed. ಯಾರು ಕೊಡ್ತಾರೆ ಸರ್ ಅದನ್ನ? ಆಕ್ಚುಲಿ ನೀವು ಹೇಳಿದ್ದು. read that, and you should have a personal library. Yeah. Library. Come and see my library. ಅದಕ್ಕೋಸ್ಕರ Definitely, I would love to come, sir. Thank you so much, sir. ಥ್ಯಾಂಕ್ ಯು. ಸೊ ಆನ್ ದ್ಯಾಟ್ ನೋಟ್, ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ಸಂಚಿಕೆಯನ್ನು ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಮಾತುಕತೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಂಗ್ ದ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ಆಸ್ ಆಲ್ವೇಸ್. you so much. ಆ್ಯಂಡ್ ಪ್ಲೀಸ್ ಕೀಪ್ ಕಂಟಿನ್ಯೂಯಿಂಗ್ ದ ಗುಡ್ ವರ್ಕ್ ವಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್ ಸರ್. ತಮ್ಮೆಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ದೇಶ ಪ್ರೇಮ ಹಾಗೂ ಸುರಕ್ಷಿತವಾಗಿರಿ. ಥ್ಯಾಂಕ್ ಯು. ಆನ್ ದ್ಯಾಟ್ ನೋಟ್ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ನಮ್ಮ ಸ್ಟೈಲಲ್ಲಿ. ನಮಸ್ಕಾರ ಗುರು.